ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡುತ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತು SSLC 2023 ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಡಿಸ್ಕಸ್ ಮಾಡಲಿದ್ದೇವೆ. ಸೊ ಮೊದಲಿಗೆ ಫಿಸಿಕ್ಸ್ ಸೆಗ್ಮೆಂಟ್ನ ಮುಗಿಸೋಣ, ಆಮೇಲೆ ಕೆಮಿಸ್ಟ್ರಿ, ದೆನ್ ಬಯಾಲಜಿ. ಓಕೆ, ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೊದಲಿಗೆ ಫಿಸಿಕ್ಸ್ ಕ್ವಶನ್, ದಟ್ ಈಸ್ ಕ್ವಶನ್ ನಂಬರ್ 1. ಸೊ ಫಸ್ಟ್ ಪಾರ್ಟ್ ಇಲ್ಲಿ ಕ್ವಶನ್ ನಂಬರ್ 1. ಸೊ ಇಲ್ಲಿ MCQ ಕ್ವಶನ್ಸ್ ಇದೆ. ದ ಫಸ್ಟ್ ಒನ್, the device used to change the resistance at many times at any time. Okay, it is not many time, it is any time times in the electric circuit. ಯಾವುದು ಅಂತ ಕ್ವಶನ್ ಕೇಳಿರೋದು. ಆಪ್ಷನ್ಸ್ ನೋಡ್ಬೋದು: ಎಲೆಕ್ಟ್ರಿಕ್ ಜನರೇಟರ್, ಎಲೆಕ್ಟ್ರಿಕ್ ಮೋಟರ್, ಗ್ಯಾಲೋನೋಮೀಟರ್ ಆ್ಯಂಡ್ ರಿಯೋಸ್ಟಾಟ್. ನಮಗೆ ಗೊತ್ತಿದೆ ದ ಫಂಕ್ಷನ್ ಆಫ್ ಎಲೆಕ್ಟ್ರಿಕ್ ಜನರೇಟರ್, ಇಟ್ ಇಸ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. Then electric motor, it is the device which converts electrical energy to mechanical energy. Now galvanometer, it is the device by which we can detect the amount of current and the direction of electric current. And the last one, rheostat, is the right answer. Here change the resistance. Okay, rheostat na variable resistance antanu karitare. Okay, so let's move on to the next question. The correct statement among the following related to the concave lens. ನೋಡಿ, concave lens ಕೊಟ್ಟಿರೋದು, ಮಿರರ್ ಅಲ್ಲ. ಓಕೆ, ಸೊ ಕಾನ್ಕೇವ್ ಲೆನ್ಸ್ ಅಂತಂದ್ರೆ ಇಟ್ ಈಸ್ ಅ ಡೈವರ್ಜಿಂಗ್ ಲೆನ್ಸ್. ಓಕೆ, ಕೊಟ್ಟಿರೋ ಆಪ್ಷನ್ಸ್ ನೋಡೋಣ. ಕನ್ವರ್ಸ್ ದ ಲೈಟ್ ರೇಸ್, ನೋ. ಇಟ್ ಡೈವರ್ಸಸ್ ದ ಲೈಟ್ ರೇಸ್, ಸೊ ಇಟ್ ಈಸ್ ರಾಂಗ್. ಫಾರ್ಮ್ಸ್ ಇನ್ವರ್ಟೆಡ್ ಇಮೇಜ್, ನೋ. ಓನ್ಲಿ ಕಾನ್ವೆಕ್ಸ್ ಲೆನ್ಸ್ gives the real image as well as inverted image. Okay, it is also wrong. Next, forms a real image. Just now I explained. Okay, concave lens, it is always gives us concave gives us only virtual as well as erected images. Okay, so last one, diverges the light rays, is the right answer. Okay, so let's move on to the next question. So resistivity in ohm meter of a 4 material A, B, C and D are. So 6.84. Okay, all these are 10 power minus 8 ohm meter. Okay, now respectively, which of these materials has very less electric conductivity? We know that conductivity is inversely proportional to resistivity. Okay, so resistivity ನಮಗಿದೆ ಇಲ್ಲಿ ನೋಡಿ, 6.84, 1.62, 5.20, 2.63. ಇಲ್ಲಿ ಕೊಟ್ಟಿರೋದು ಹ್ಯಾಸ್ ವೆರಿ ಲೆಸ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಇದು ಲೆಸ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಗಬೇಕಂತಂದ್ರೆ ಮೋರ್ ರೆಸಿಸ್ಟಿವಿಟಿ ಇರಬೇಕು. ಇಲ್ಲಿ ಮೋರ್ ರೆಸಿಸ್ಟಿವಿಟಿ ಯಾವುದು? 6.24, 1.62, 5.20, 2.63. Hence this one. So given material is A, has a very less electrical conductivity. Got it? So let's move on to the next question. Answer the following questions. Here two questions are okay. Two questions ಇದೆ. ಇಲ್ಲಿ one question carries 1 marks, therefore 2 marks. Draw the symbol diagram of two electrical cells that are connected in series in a electric circuit. Just ಅವರು ಎಲೆಕ್ಟ್ರಿಕ್ ಸೆಲ್ಸ್ ಕೇಳಿಲ್ಲ, ಸರ್ಕ್ಯೂಟ್ ಅಲ್ಲಿ ಯಾವ ತರ ಅರೇಂಜ್ ಆಗಿರುತ್ತೆ ಅನ್ನೋದು. ಸೊ ಡೈರೆಕ್ಟ್ಲಿ ಸಿಂಬಲ್ ಏನಾದ್ರು ಕೇಳಿದ್ರೆ ಈ ತರ ಬರಿಬಹುದಿತ್ತು. ಇದೊಂದು ಸೆಲ್, ಇದೊಂದು ಸೆಲ್. This is cell 1 and this is cell 2, series combination. ಬಟ್ ಅವ್ರು ಕೇಳಿರೋದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಲ್ಲಿ. ಸೊ ಅದಕ್ಕೆ ಫಸ್ಟ್ ಒನ್ ಈ ಥರ ಬರ್ಕೊಳ್ಳೋಣ. ಇಲ್ಲಿ ಎಲೆಕ್ಟ್ರಿಕ್ ಬಲ್ಬ್ ಅಥವಾ ಏನಾದರೂ ಕನೆಕ್ಟ್ ಮಾಡಿದಾರ ಅನ್ಕೊಳ್ಳೋಣ. ಓಕೆ, ಎಲೆಕ್ಟ್ರಿಕ್ ಬಲ್ಬ್. ನಾವ್ ಹಿಯರ್ ಐ ಹ್ಯಾವ್ ಒನ್ ಪ್ಲಗ್ ಕೀ, ಇಲ್ಲಿ ಕರೆಂಟ್, ಫಸ್ಟ್ ಸೆಲ್, ಸೆಕೆಂಡ್ ಸೆಲ್. ಸೊ ಇದು ಆ ಸೀರೀಸ್ ಕಾಂಬಿನೇಷನ್ ಅಲ್ಲಿರೋ ಸೆಲ್ಸ್. ಇದನ್ನೇ ನಾವು ಬ್ಯಾಟ್ರಿ ಅಂತ ಕರಿತೀವಿ. ಇಲ್ಲಿ ಬ್ಯಾಟ್ರಿ ನಥಿಂಗ್ ಬಟ್ ಸೆಲ್ 1 ಅಂಡ್ ಸೆಲ್ 2 ಇನ್ ಸೀರೀಸ್ ಕಾಂಬಿನೇಷನ್. ಸೊ ಡೈರೆಕ್ಷನ್ ಆಫ್ ಕರೆಂಟ್, ಇಟ್ ಈಸ್ ಆಲ್ವೇಸ್ ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್. ದಿಸ್ ಈಸ್ ಅ ಬಲ್ಬ್. ಓಕೆ, ಇಲ್ಲಿ ನೀವು ಏನಾದರೂ ಆ್ಯಡ್ ಮಾಡಬೇಕಂತಂದರೆ ಇಲ್ಲಿ ಆಮೀಟರ್ನು ಆ್ಯಡ್ ಮಾಡ್ಬೋದು.
ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಓಕೆ, ಈ ಥರ ಡ್ರಾ ಮಾಡಬೇಕು. ಗಾಟ್ ಇಟ್? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 5. What is optic center of a spherical lens? It is a simple. It is a midpoint of a lens. ಇವಾಗ ನಾವು ಲೆನ್ಸ್ ಬರೆದ್ರೆ ಇದು ಕಾನ್ಕೇವ್ ಲೆನ್ಸ್, ವಿ ಕಾಲ್ ಇಟ್ ಇಸ್ ಎ ಆಪ್ಟಿಕ್ ಸೆಂಟರ್. ಆಪ್ಟಿಕಲ್ ಸೆಂಟರ್ ಆ್ಯಕ್ಚುಲಿ ಆಪ್ಟಿಕ್ ಸೆಂಟರ್ ಅಂತ ಇರುತ್ತೆ. ಸೊ ನೆಕ್ಸ್ಟ್, if it is a concave, looks like this. If it is a convex, looks like this. So this center only we call it as a optic center. Okay, so the midpoint of thin lens is called optic center of the spherical lens. Got it? So let's move on to the next question. Answer the following. Here third main 3 questions today carries 2 marks. What is solenoid? List the properties of a magnetic field due to the flow of electric current in a solenoid. So solenoid andre ನೀವು ನೋಡಿರ್ತೀರಾ, many circular turns. Okay, many circular turns winded in the shape of cylinder. Okay, wood wire, copper wire. So that we call it as a solenoid. ಹಾಗೆ ಇದರಲ್ಲಿ ಕರೆಂಟ್ ಏನಾದರೂ ಫ್ಲೋ ಆಗಿದ್ರೆ ಈ ಸೊಲನಾಯ್ಡ್ ಆಕ್ಟ್ಸ್ ಆಸ್ ಎ ಮ್ಯಾಗ್ನೆಟ್. ಬಟ್ ವಾಟ್ ಟೈಪ್ ಆಫ್ ಅ ಮ್ಯಾಗ್ನೆಟ್? ಬಾರ್ ಮ್ಯಾಗ್ನೆಟ್. ಓಕೆ, ಸೊ ಅದನ್ನೇ ನೀವು ಪ್ರಾಪರ್ಟೀಸಲ್ಲಿ ಬರೀಬೇಕು. ಡೆಫಿನೇಷನ್ ಮತ್ತು ಪ್ರಾಪರ್ಟೀಸ್ನ ಬರೀಬೇಕು. ಯಾವ ಥರ ಬರೀತೀರಾ? ಫಸ್ಟ್ ಆಫ್ ಆಲ್, ವಾಟ್ ಈಸ್ ಸೊಲನಾಯ್ಡ್ ಅಂತಂದರೆ ಎ ಕಾಯಿಲ್ ಆಫ್ ಮೆನಿ ಟರ್ನ್ಸ್ ಆಫ್ ಇನ್ಸುಲೇಟೆಡ್ ಕಾಪರ್ ವೈರ್ wrapped closely in the shape of a cylinder is called solenoid. Okay, nothing but ತರ ನೋಡಿರ್ತೀರಾ, ಇದನ್ನೇ ಸೊಲನಾಯ್ಡ್ ಅಂತ ಕರೆಯೋದು. ಓಕೆ, ನೆಕ್ಸ್ಟ್ ಒನ್. ಇಲ್ಲಿ ಪ್ರಾಪರ್ಟೀಸ್ ಹೇಳಿದರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಬೈ ಕರೆಂಟ್ ಕ್ಯಾರಿಂಗ್ ಸೊಲನಾಯ್ಡ್ ಈಸ್ ಸಿಮಿಲರ್ ಟು ದ ಬಾರ್ ಮ್ಯಾಗ್ನೆಟ್. Magnetic field of a bar magnet produced by the bar magnet. Second one, the strength of the magnetic field is the same at all the points inside the solenoid. Illi straight lines irutte at all the points. Straight line ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಅಂತ at any point inside the solenoid. Okay, which represents uniform magnetic field, that means strength is same. So that is the second point. The strength of the magnetic field is same at all the points inside the solenoid. Got it? So let's move on to the next question. Question number 7. How does rainbow forms in nature? Explain. ಇಲ್ಲಿ ನಮಗೆ ಫಸ್ಟ್ ನೇಚರ್ ರೈನ್ಬೋ ಎಲ್ಲಿ ಫಾರ್ಮ್ ಆಗುತ್ತೆ? ಜನರಲಿ ಇನ್ ದ ಸ್ಕೈ ಅಲ್ವಾ? ಸೊ ಸ್ಕೈಯಲ್ಲಿ ವಾಟರ್ ಡ್ರಾಪ್ಲೆಟ್ಸ್ ಇರುತ್ತೆ. ದೀಸ್ ವಾಟರ್ ಡ್ರಾಪ್ಲೆಟ್ಸ್ ಆಕ್ಟ್ಸ್ ಆಸ್ ಎ ಸ್ಮಾಲ್ ಪ್ರಿಸಮ್ಸ್. ಸೊ ಅದರಲ್ಲಿ ಏನು ಪ್ರಾಸೆಸ್ ಆಗುತ್ತೆ ಅಂದರೆ ಫಸ್ಟ್ ಲೈಟ್ ರೇ ಫಾಲ್ಸ್ ಆನ್ ದ ವಾಟರ್ ಡ್ರಾಪ್ಲೆಟ್ಸ್, ಗೆಟ್ಸ್ ರಿಫ್ರಾಕ್ಟೆಡ್ and move towards the other end. Total internal reflection happens. Then lastly, refraction takes place. Okay, between this and this, you can see. First one, white light falls on at a point A. Dispersion takes place. Then here, red color and violet color. Actually, I should show 7 colors, but and I'm showing 2 colors. That is upper one and lower spectrum. Okay, so that is violet as well as red. At point C, total internal reflection taking place. At point D, refraction takes place. So, ಇಲ್ಲಿ ಟೋಟಲ್ ಆಗಿ ರಿಫ್ರಾಕ್ಷನ್, ಡಿಸ್ಪರ್ಷನ್ ಆ್ಯಂಡ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಟೇಕ್ಸ್ ಪ್ಲೇಸ್. ಅದನ್ನು ನಾವು ಸ್ಟೇಟ್ಮೆಂಟಲ್ಲಿ ಬರೆಯಬೇಕು. ಯಾವ ಥರ ಬರೆಯೋದು? ಎ ರೇನ್ಬೋ ಈಸ್ ಆಲ್ವೇಸ್ ಫಾರ್ಮ್ಡ್ ಇನ್ ದ ಡೈರೆಕ್ಷನ್ ಅಪೋಸಿಟ್ ಟು ದ ಸನ್. ಇಲ್ಲಿ ನೋಡ್ಬೋದು, ಅಪೋಸಿಟ್ ಟು ದ ಸನ್, caused by the dispersion of white sunlight by the tiny water droplets present in the atmosphere. Water droplets act as a tiny prisms. They refract, disperse the incident sunlight, then reflect it internally, and finally refract it again when it comes out of the raindrop. ಈ ಥರ ಸ್ಟೇಟ್ಮೆಂಟಲ್ಲಿ ಬರೀಬೇಕು. ಇಷ್ಟು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Light ray traveling in air enters obliquely into water. Does the light ray bend towards the normal or away from the normal, and why? So initially it was traveling in air. ಅಂದರೆ ಏರಲ್ಲಿ ಟ್ರಾವೆಲ್ ಆಗ್ತದೆ, ಗಾಳಿಯಲ್ಲಿ ಟ್ರಾವೆಲ್ ಆಗ್ತದೆ. ಈ ಲೈಟ್ ರೇ ಏನಾಗುತ್ತೆ? ವಾಟರಲ್ಲಿ ಟ್ರಾವೆಲ್ ಆಗ್ತದೆ. ಸೆಕೆಂಡ್ ಕೇಸಲ್ಲಿ ಇಲ್ಲಿ ಸ್ಪೀಡ್ ರೆಡ್ಯೂಸ್ ಆಗೋದ್ರಿಂದ ದಿಸ್ ಲೈಟ್ ರೇ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ಬಿಕಾಸ್ ವಾಟರ್ ಕಂಪೇರ್ಡ್ ಟು ಏರ್, ಇಟ್ ಈಸ್ ಅ ಡೆನ್ಸರ್, ಆಪ್ಟಿಕಲಿ ಡೆನ್ಸರ್ ಮೀಡಿಯಂ. ವಾಟರ್ ಈಸ್ ದ ಡೆನ್ಸರ್ ಮೀಡಿಯಂ ಕಂಪೇರ್ಡ್ ಟು ಏರ್. ಓಕೆ, ಅದರಿಂದ ಸ್ಪೀಡ್ ಡಿಕ್ರೀಸ್ ಆಗೋದ್ರಿಂದ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. Okay, so that is the reason. Bends towards the normal as the speed of light decreases in water. Next, or ಅಂತ ಕ್ವಶನ್ ಕೊಟ್ಟಿದೆ 8th ಕ್ವಶನ್ ಅಲ್ಲಿ. ಇಲ್ಲಿ ಸೆಕೆಂಡ್ ಆಪ್ಷನ್ಸ್ ಇದೆ ನಿಮಗೆ. ಕಾನ್ವೆಕ್ಸ್ ಮಿರರ್ ಈಸ್ ಕಾಮನ್ಲಿ ಯೂಸ್ಡ್ ಆಸ್ ಅ ರೇರ್ ವೇವ್ ಮಿರರ್ ಇನ್ ವೆಹಿಕಲ್ಸ್ ಅಂಡ್ ವೈ? ರೀಸನ್ ಯು ಹ್ಯಾವ್ ಟು ಸೇ. ರೈಟ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಫೋಕಲ್ ಲೆಂತ್ ಅಂಡ್ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಕಾನ್ವೆಕ್ಸ್ ಮಿರರ್.
Convex mirror nothing but it is a spherical mirror only. We have a common relationship F and R. So before that ಯಾಕೆ ಇದು ರೇರ್ ವೇವ್ ಮಿರರ್ ಆಗಿ ಯೂಸ್ ಮಾಡ್ತಾರೆ? ಆಲ್ರೆಡಿ ನಮ್ಗೆ ಗೊತ್ತು, ಇಟ್ ಈಸ್ ಆಲ್ವೇಸ್ ಫಾರ್ಮ್ಸ್ ಅ ವರ್ಚುವಲ್ ಆ್ಯಂಡ್ size if we compare, it is a diminished. Small image will formed in a convex mirror. And also it has a larger surface area so that ಹಿಂದೆ ಬರೋ ವಾಹನಗಳನ್ನು ನೀವು ಜಾಸ್ತಿಯಾಗಿ ನೋಡ್ಬೋದು. ಏರಿಯಾ ಇಟ್ ಕವರ್ಸ್ ಅ ಲಾರ್ಜ್ ಏರಿಯಾ ಅಲ್ವಾ? ಸೊ ಲಾರ್ಜ್ ಏರಿಯಾದಲ್ಲಿರುವ ವೆಹಿಕಲ್ಸ್ ಎಲ್ಲ ನೀವು ನೋಡ್ಬೋದು. ಸೊ ಅದರಿಂದ ನಾವು ಕಾನ್ವೆಕ್ಸ್ ಮಿರರ್ನ ಯೂಸ್ ಮಾಡ್ತೀವಿ. ಗಾಟ್ ಇಟ್? ಆ್ಯಂಡ್ ಕಮಿಂಗ್ ಟು ದ ಫಾರ್ಮುಲಾ ಎಫ್ ಇಸ್ ಈಕ್ವಲ್ ಟು r/2. ಇಟ್ ಈಸ್ ದ ಹಾಫ್ ಆಫ್ ರೇಡಿಯಸ್ ಆಫ್ ಕರ್ವೇಚರ್. ಓಕೆ, ಸೊ ನಾವು ನೋಡಿ, it is always produces erect and diminished image of the object. So ಅದಕ್ಕೆ ನಾವು ಯೂಸ್ ಮಾಡ್ತೀವಿ. ಒನ್ ಮೋರ್ ರೀಸನ್ ಇದೆ, ಕಾನ್ವೆಕ್ಸ್ ಮಿರರ್ ಗಿವ್ಸ್ ಅ ವೈಡರ್ ಫೀಲ್ಡ್ ವೀವ್. ಓಕೆ, ಫೀಲ್ಡ್ ಆಫ್ ವೀವ್. ಇಟ್ ಎನೇಬಲ್ us to view much larger area of the traffic behind us than would be possible with the plane mirror. ಪ್ಲೇನ್ ಮಿರರ್ ಸಹಿತ ಯೂಸ್ ಮಾಡ್ಬೋದಿತ್ತು, ಬಟ್ ಯಾಕೆ ಯೂಸ್ ಮಾಡ್ತಾ ಇಲ್ಲ? ಯಾಕಂದರೆ ಇಟ್ ಗಿವ್ಸ್ ಅ ಲೆಸ್ ಫೀಲ್ಡ್ ವೇವ್ ಕಂಪೇರ್ಡ್ ಟು ಕಾನ್ವೆಕ್ಸ್ ಮಿರರ್. ಗಾಟ್ ಇಟ್? ದಟ್ ಈಸ್ ದ ರಿಲೇಶನ್ಶಿಪ್. And here coming to the relationship between focal length and radius, it is the half of radius. Okay, so let's move on to the next question. That is fourth main, that is answer the following questions. 3 questions irutte, 3 marks each. Ninth question, explain the method of production of biogas in biogas plant and write any 2 characteristics of biogas. ಇಲ್ಲಿ explain ಅಂತಂದ್ರೆ ಈ ತರ ಪಾಯಿಂಟ್ಸ್ ಬರುತ್ತೆ. The material obtained from the plants and animals used as a fuels is called biomass. Biomass ಅಂದ್ರೆ ಏನಂತ ಫಸ್ಟ್ ಬರೀಬೇಕು, ಆಮೇಲೆ ಬಯೋಗ್ಯಾಸ್. ನೆಕ್ಸ್ಟ್, ಬಯೋಗ್ಯಾಸ್ ಇಸ್ ಎ ಮಿಕ್ಸ್ಚರ್ ಆಫ್ ಗ್ಯಾಸಸ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ಡಿಕೇ ಆಫ್ ಬಯೋಮಾಸ್ ಇನ್ ದ ಅಬ್ಸೆನ್ಸ್ ಆಫ್ ಆಕ್ಸಿಜನ್. ಇಲ್ಲಿ ಮೀಥೇನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಹೈಡ್ರೋಜನ್ ಪ್ರೊಡ್ಯೂಸ್ ಆಗುತ್ತೆ. ಮೆಜಾರಿಟಿ ಯಾವುದಪ್ಪ ಅಂತಂದರೆ, ಮೆಜಾರಿಟಿ ಕಾಂಪೊನೆಂಟ್ ಮೀಥೇನ್. ಇಟ್ ಈಸ್ 50 to 75 ರೇಂಜ್. ಓಕೆ, ಸೊ ನೆಕ್ಸ್ಟ್ ಪ್ರಾಪರ್ಟೀಸ್ ಕೇಳಿದರೆ, ಬಯೋಗ್ಯಾಸ್ ಬರ್ನ್ಸ್ ವಿತೌಟ್ ಎನಿ ಸ್ಮೋಕ್ ಆ್ಯಂಡ್ ಸೊ ಡಸ್ ನಾಟ್ ಕಾಸ್ air pollution. Second one, it has high calorific value. Okay, next one, biogas does not leave any residue on burning and it is thus a clean fuel. ಅಂದರೆ ಇದು ಯಾವುದೇ ಸ್ಮೋಕ್ ಪ್ರೊಡ್ಯೂಸ್ ಮಾಡಲ್ಲ. ಓಕೆ, ಅಲ್ಲಿ ನೋಡಿ, ಡಸ್ ನಾಟ್ ಲೀವ್ ಎನಿ ರೆಸಿಡ್ಯೂ. ಫಸ್ಟ್ ಕೇಸಲ್ಲಿ ಯಾವುದೇ ಥರ ಪೊಲ್ಯೂಷನ್ ಇಲ್ಲ. ಸೆಕೆಂಡ್ ಕೇಸಲ್ಲಿ ಹೈ ಕ್ಯಾಲರಿಫಿಕ್ ವ್ಯಾಲ್ಯೂ. ಥರ್ಡ್ ಕೇಸಲ್ಲಿ ಡಸ್ ನಾಟ್ ಲೀವ್ ಎನಿ ರೆಸಿಡ್ಯೂ, ಅಂದರೆ ಯಾವುದೇ ಉಳಿಕೆ ಅಂತಾರಲ್ಲ ಲಾಸ್ಟ್ಗೆ, ಅದು ಉಳಿಯೋದಿಲ್ಲ. ಸೊ ಅದರಿಂದ ಇದನ್ನು ಕ್ಲೀನ್ ಫ್ಯೂಲ್ ಅಂತ ಕರೀತಾರೆ. ಗಾಟ್ ಇಟ್? ಸೊ ನೆಕ್ಸ್ಟ್ ಒನ್ ಆರ್ ಕ್ವಶನ್ ಇದೆ. ಈ ಕ್ವಶನ್ ಆದರೂ ಅಟೆಂಡ್ ಮಾಡ್ಬೋದು, ಇಲ್ಲ ಈ ಕ್ವಶನ್ ಆದರೂ ಅಟೆಂಡ್ ಮಾಡ್ಬೋದು. ಹೌ ಪವರ್ ಈಸ್ ಜನರೇಟೆಡ್ ಫ್ರಮ್ ನ್ಯೂಕ್ಲಿಯರ್ ಎನರ್ಜಿ ಆ್ಯಂಡ್ ಎಕ್ಸ್ಪ್ಲೇನ್ ಎನಿ 2 ಹಜಾರ್ಡ್ಸ್ ಆಫ್ ನ್ಯೂಕ್ಲಿಯರ್ ಪವರ್ ಜನರೇಷನ್. ಇಲ್ಲಿ ಫಸ್ಟ್ ಆಫ್ ಆಲ್ ನ್ಯೂಕ್ಲಿಯರ್ ಎನರ್ಜಿ ಅಂತಂದರೆ ದ ಎನರ್ಜಿ, ಓಕೆ, ಎನರ್ಜಿ ಈಸ್ ಜನರೇಟೆಡ್ ಡ್ಯೂರಿಂಗ್ ದ ನ್ಯೂಕ್ಲಿಯರ್ ರಿಯಾಕ್ಷನ್. ಮೇ ಬಿ ಇಟ್ ಈಸ್ ಎ ಫಿಷನ್ ಆರ್ ಫ್ಯೂಷನ್. ಆಮೇಲೆ ಹಜಾರ್ಡ್ಸ್ ಅಂತಂದರೆ ಅದನ್ನು ನ್ಯೂಕ್ಲಿಯರ್ ವೇಸ್ಟ್ ಇರುತ್ತಲ್ಲ, ಅದನ್ನು ಕ್ಲೀನಾಗಿ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಆಗೋದಿಲ್ಲ. ಓಕೆ, ಫಸ್ಟ್ ಒನ್ ಅದೇನೆಂದರೆ ಲೀಕೇಜ್ ಈಸಿಯಾಗಿ ಆದರೆ ಏನೇನು ಅಡಚಣೆಗಳು ಉಂಟಾಗುತ್ತೆ ಅನ್ನೋದು ಅದು ತುಂಬ ಕನ್ಸರ್ನ್ ಆಗಿರುತ್ತೆ. ಸೊ ಅದರಿಂದ ಹಜಾರ್ಡ್ಸ್ ನೋಡೋಣ ಏನೇನಿದೆ. ದ ಎನರ್ಜಿ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ಅ ನ್ಯೂಕ್ಲಿಯರ್ ರಿಯಾಕ್ಷನ್ ಸಚ್ ಆಸ್ ನ್ಯೂಕ್ಲಿಯರ್ ಫಿಷನ್ ಆ್ಯಂಡ್ ನ್ಯೂಕ್ಲಿಯರ್ ಫ್ಯೂಷನ್ ಈಸ್ ಕಾಲ್ಡ್ ನ್ಯೂಕ್ಲಿಯರ್ ಎನರ್ಜಿ. ಆ್ಯಂಡ್ ಡಿಸ್ಪೋಸಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ನ್ಯೂಕ್ಲಿಯರ್ ವೇಸ್ಟ್, ದಟ್ ಈಸ್ ಫಸ್ಟ್ ಹಜಾರ್ಡ್. ನೆಕ್ಸ್ಟ್ ಒನ್, ಆಕ್ಸಿಡೆಂಟಲ್ ಲೀಕೇಜ್ ಆಫ್ ರೇಡಿಯೇಷನ್, decomposition of uranium into harmful subatomic masses. These are the hazards of a nuclear energy generation. Got it? So ನಿಮಗೆ ಇನ್ ಡಿಟೇಲ್ ಎಕ್ಸ್ಪ್ಲನೇಷನ್ ಬೇಕಂದರೆ ಒನ್ ಶಾರ್ಟ್ ವಿಡಿಯೋ ಇದೆ, ನೋಡ್ಕೊಳ್ಳಿ. ಓಕೆ, ಇಲ್ಲಿ ಯಾಕೆ ಎಕ್ಸ್ಪ್ಲೇನ್ ಮಾಡ್ತಿಲ್ಲ ಅಂದರೆ ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು, ನಾಟ್ ಇನ್ ಡಿಟೇಲ್, ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ PYQ. ಓಕೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆರ್ ಪಾಸ್ಟ್ ಇಯರ್ ಕ್ವಶನ್ಸ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಡ್ರಾ ಎ ರೇ ಡಯಾಗ್ರಾಮ್ ಆಫ್ ಇಮೇಜ್ ಫಾರ್ಮೇಷನ್ ವೆನ್ ಆಬ್ಜೆಕ್ಟ್ ಇಸ್ ಕೆಪ್ಟ್ ಅಟ್ ಸಿ of the concave mirror ಕೊಟ್ಟಿದ್ದಾರೆ. With the help of ray diagram, mention the position and the nature of the image formed. Okay, concave mirror ಕೊಟ್ಟಿದ್ದಾರೆ. So concave mirror. Next, principal axis ನ ತಗೊಳ್ಳೋಣ. Principal axis ಇಷ್ಟಾದ್ಮೇಲೆ it is a pole of the mirror and this is focus and this is center of curvature. And this straight line is called principal axis. First ನಾವು ಏನು ಕನ್ಸಿಡರ್ ಮಾಡಬೇಕು? ಆಬ್ಜೆಕ್ಟ್. ಸೊ ಆಬ್ಜೆಕ್ಟ್ ಪೊಸಿಷನ್ ಇಸ್ ಅಟ್ ಸಿ ಇಲ್ಲಿ. ಸೊ ಆಮೇಲೆ ಇದನ್ನು ಆಬ್ಜೆಕ್ಟ್ ಅಂತ ಮೆನ್ಷನ್ ಮಾಡ್ತೀವಿ. ಆಮೇಲೆ ಇನ್ಸಿಡೆಂಟ್ ರೇಸ್ನ ಕನ್ಸಿಡರ್ ಮಾಡಬೇಕು. ಸೊ ಒನ್ ಈಸ್ ಪ್ಯಾರಲಲ್,
One is parallel to the principal axis. Next one, ಯಾವುದಾದ್ರೂ ಪಾಯಿಂಟ್ ತಗೋಬಹುದು ಈ ಥರ. Okay, next reflected rays. So according to principal rays, when it is parallel to the principal axis, it is always passes through the first focus. Not first focus, it is the focus of mind. Okay, so here the rays are meeting. So reflected rays are meeting. Next one, from here one diagram. ಇಲ್ಲಿ ಮೀಟ್ ಆಗ್ತಿದೆ, ಇಲ್ಲಿ ಇಮೇಜ್. ಓಕೆ, ಸೊ ಇಲ್ಲಿ ಪೊಸಿಷನ್ ಏನು ಕೇಳಿರೋದು, ಇಷ್ಟು ರೇ ಡಯಾಗ್ರಾಮ್. ವಿತ್ ಹೆಲ್ಪ್ ಆಫ್ ರೇ ಡಯಾಗ್ರಾಮ್ ಮೆನ್ಷನ್ ದ ಪೊಸಿಷನ್ ನೇಚರ್. ಸೊ ಇಲ್ಲಿ ಪೊಸಿಷನ್ ಆಫ್ ದ ಇಮೇಜ್, ಪೊಸಿಷನ್ ಆಫ್ ಇಮೇಜ್, ಪೊಸಿಷನ್ ಆಫ್ ಇಮೇಜ್ ಎಲ್ಲಿ ಮೀಟ್ ಆಗಿದೆ, ಈಸ್ ಸೆಂಟರ್ ಆಫ್ ಕರ್ವೇಚರ್, center of curvature, center of curvature, that is C. Okay, next one, nature. Nature ಹೇಳೋದಾದ್ರೆ two reflected rays are actually meeting, hence it is a real plus inverted. ಯಾಕೆ ನೋಡಿ, below the principal axis. Okay, below the principal axis ಇಷ್ಟು ಬರೆದ್ರೆ ಸಾಕು. and size ನೋಡೋದಾದ್ರೆ same size. Okay, so this is all about 10th question. Next one, star appears to be twinkling. Reason ಹೇಳ್ಬೇಕು, why? Explain. What are the reasons for the appearance of the sun in red color during the sunrise? Already explain ಮಾಡಿದೆ. First 4 videos ಏನಿದೆ ಅದರಲ್ಲೆಲ್ಲ ಈ ಕ್ವಶನ್ಸ್ ರಿಪೀಟೆಡ್ ಆಗಿ ಬಂದಿದೆ. ಓಕೆ, ನೆಕ್ಸ್ಟ್ ನೋಡೋಣ explanation. The twinkling of stars is due to atmospheric refraction of a starlight. Okay, the atmosphere is made up of several layers, and the refractive indices, which keep on changing continuously due to this path of light rays from the star, keep on changing their path continuously. As consequence, the number of rays entering the pupil of the eye goes on change with the time, and the star appears twinkling. Okay, one short video dalli simulation ಸಹಿತ ತೋರಿಸಿದ್ದೀನಿ. ಓಕೆ, ಅದನ್ನು ನೋಡಿ. ಗಾಟ್ ಇಟ್? ಸೊ ಇಲ್ಲಿ ಇನ್ನೊಂದು ಆಪ್ಷನಲ್ ಕ್ವಶನ್ ಇದೆ, ನೋಡೋಣ. ವಾಟ್ ಈಸ್ ಮೀನ್ ಬೈ ಪವರ್ ಅಕೊಮಡೇಷನ್ ಆಫ್ ದ ಐ? ನೆಕ್ಸ್ಟ್ ಬಿ, ವಾಟ್ ಈಸ್ ಮಯೋಪಿಯಾ? ವಾಟ್ ಆರ್ ದ ರೀಸನ್ಸ್ ದಟ್ ಕಾಸಸ್ ದಿಸ್ ಡಿಫೆಕ್ಟ್? ಫಸ್ಟ್ ಒನ್, ಪವರ್ ಆಫ್ ಅಕೊಮಡೇಷನ್. ಇಟ್ ಈಸ್ ದ ಎಬಿಲಿಟಿ ಆಫ್ ಐ ಲೆನ್ಸ್, ಅಥವಾ ಐ ಅಂತ ಹೇಳ್ಬೋದು. ಇಟ್ ಈಸ್ ದ ಎಬಿಲಿಟಿ ಆಫ್ ಐ ಟು ಫೋಕಸ್ ಫಾರ್ ಡಿಸ್ಟೆನ್ಸ್ ಆಬ್ಜೆಕ್ಟ್, ಅಥವಾ ಈ ಥರ ಹೇಳ್ಬೋದು, ಡಿಸ್ಟೆಂಟ್ ಆಬ್ಜೆಕ್ಟ್ ಆರ್ ನಿಯರ್ ಬೈ ದ ಆಬ್ಜೆಕ್ಟ್. ಓಕೆ, ಬೈ ಚೇಂಜಿಂಗ್ ಇಟ್ಸ್ ಅ ಫೋಕಲ್ ಲೆಂತ್. Okay, that we call it as a power of accommodation. Got it? Nodi, the ability of eye lens to adjust its focal length by the action of its ciliary muscles is called power of accommodation. First definition adru baribodu, ee definition adru baribodu. What is myopia? Myopia antandre, it is a eye defect in which the person is able to see a nearer object and difficult to see a far object, ಅಥವಾ ಡಿಸ್ಟೆಂಟ್ ಆಬ್ಜೆಕ್ಟ್ ಅಂತ ಕರಿಬೋದು. ಆ್ಯಂಡ್ ಇಟ್ ಕ್ಯಾನ್ ಬಿ ಕರೆಕ್ಟೆಡ್ ಬೈ ಯೂಸಿಂಗ್ ಅ ಕಾನ್ಕೇವ್ ಲೆನ್ಸ್. ಆ್ಯಂಡ್ ವಾಟ್ ಆರ್ ದ ರೀಸನ್ಸ್ ಅಂತಂದರೆ, ಇಲ್ಲಿ ನೋಡಿ, ಕಾಸಸ್ ಆಫ್ ಮಯೋಪಿಯಾ ಇನ್ಕ್ರೀಸ್ ಇನ್ ದ ಲೆಂತ್ ಆಫ್ ದ ಐಬಾಲ್. ಅಂತಂದರೆ ಒಬ್ಬರು ಕಣ್ಣು ನೋಡಿ, ಒಬ್ಬೊಬ್ರದ್ದು ತುಂಬ ದಪ್ಪ ಆಗಿರುತ್ತೆ, ಅಂಥವ್ರಿಗೆ ಈ ಮಯೋಪಿಯಾ ಅನ್ನೋ ಡಿಫೆಕ್ಟ್ ಇರುತ್ತೆ. ಓಕೆ, ಫ್ರಮ್ ದ ಹೈ ಲೆನ್ಸ್ ಆಸ್ ಇನ್ಕ್ರೀಸ್. ನೆಕ್ಸ್ಟ್ ಒನ್, ಡಿಗ್ರೀಸ್ ಇನ್ ಫೋಕಲ್ ಲೆಂತ್. ಫೋಕಲ್ ಲೆಂತ್ ಡಿಗ್ರೀಸ್ ಆದರೂ ಸಹಿತ ಈ ಮಯೋಪಿಯಾ ಉಂಟಾಗುತ್ತೆ. ಓಕೆ, ದೀಸ್ ಟು ಆರ್ ದ ಕಾಸಸ್ ಅಥವಾ ರೀಸನ್ಸ್ ಅಂತಲೂ ಹೇಳ್ಬೋದು. ಓಕೆ, ಸೊ ಡೆಫಿನೇಷನ್ ಆಮೇಲೆ ಕಾಸಸ್ ಇಷ್ಟ ಆಯಿತು. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಇಲ್ಲಿ 2 ಕ್ವಶನ್ಸ್ ಇದೆ, 4 ಮಾರ್ಕ್ಸ್ಗೆ 8 ಮಾರ್ಕ್ಸ್. 2 ಕ್ವಶನ್ಸ್ 4 ಮಾರ್ಕ್ಸ್ 8 ಮಾರ್ಕ್ಸ್. ಓಕೆ, 1 ಕ್ವಶನ್ ಕ್ಯಾರಿ 4 ಮಾರ್ಕ್ಸ್. ಸೊ 12th ಒನ್ ಎ ಆ್ಯಂಡ್ ಬಿ ಇದೆ. 2 resistor of resistance 5 ohm and 20 ohm are connected in a parallel ಆಗಿ ಕನೆಕ್ಟ್ ಮಾಡಿದ್ದಾರೆ. And connected to a 12 volt battery. Calculate the total resistance in the electric circuit and the total current flowing in this circuit. So first ಗೆ A ಪಾರ್ಟ್ನ ಸಾಲ್ವ್ ಮಾಡೋಣ. ಸೊ ಡೇಟಾ ನೋಡ್ಕೊಳ್ಳೋದಾದರೆ R1 5 ohm, R2 20 ohm connected in parallel. Therefore Rp that is equal to R1 R2 divided by R1 plus R2. ಈ ಥರ ಆದರೂ ಬರಿಬೋದು. ಅಥವಾ ಜನರಲೈಸ್ಡ್ ಫಾರ್ಮುಲಾ, ದಟ್ ಈಸ್ 1 by Rp is equal to
1/R1 ಪ್ಲಸ್ 1/R2 ಯೂಸ್ ಮಾಡ್ಬೋದು. ಓಕೆ, ನಾವು ಫಸ್ಟ್ಗೆ ಟೋಟಲ್ ಓಕೆ ವೋಲ್ಟೇಜ್ ಎಷ್ಟಿದೆ 12 ವೋಲ್ಟ್. ಸೊ ಫಸ್ಟ್ ಇದು ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್. ಓಕೆ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟು ಬರುತ್ತೆ 5 × 20 ಡಿವೈಡೆಡ್ ಬೈ 5 + 20 ಇಟ್ ಈಸ್ 25. ಓಕೆ, 5 × 5 5 × 5 25, 5 × 5 5 × 4 20. ಸೊ 4 ohm is the total resistance, that is 4 ohm. ಓಕೆ, ನಾವು ಇಲ್ಲಿ ನಿಮಗೆ ಕರೆಂಟ್ ಬೇಕು. ಸೊ ಕರೆಂಟ್ V/R. ಸೊ V value it is 12, R value it is 4. So current is 3 ampere. That's all. Okay, next one. 200 joule of heat is produced in 2 seconds alla, it is 1 second. 1 seconds. Okay, 1 second. In 8 ohm resistance, find the potential difference across the resistor. Data ಏನಿದೆ, data heat energy is 200 joule. Next one, time ಇದೆ 1 second and resistance ಇದೆ 8 ohms, and you need to calculate V. Okay, V is question mark. To find out V, first you need to know what is current. Okay, so adrinda H is equal to I square RT. H is 200, I square as it is 8 into 1. So I square is equal to 200 divided by 8. Okay, 8 2 16 4 40 8 5 40 25. So I square is equal to 25. I means 5 ampere. ಓಕೆ, ಇದನ್ನು ಸ್ಕ್ವೇರ್ ರೂಟ್ ತೆಗೆದ್ರೆ ಎಷ್ಟಾಗುತ್ತೆ 25, 5 ಆಂಪಿಯರ್ ಆಗುತ್ತೆ. ನಾವು ಅಕಾರ್ಡಿಂಗ್ ಟು ಓಮ್ಸ್ ಲಾ V is equal to IR. I is 5, R is 8 and V is 40. ಓಕೆ, ಸೊ ಇಷ್ಟು ಬರೆದ್ರೆ ಸಾಕು. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. A coil 1 is connected to a battery and plug key, and coil 2 with a galvanometer are kept close to each other as shown in the diagram. Write your observation in the galvanometer when plug key is closed and plug key is open. Give reason for your observation. Okay, ಇಲ್ಲಿ ನೋಡ್ಬೋದು ಫಸ್ಟ್ ಕಾಯಿಲ್ ಕನೆಕ್ಟೆಡ್ ವಿತ್ ಎ ಬ್ಯಾಟ್ರಿ, ಸೆಕೆಂಡ್ ಒನ್ ಕನೆಕ್ಟೆಡ್ ವಿತ್ ಎ ಗ್ಯಾಲನೋಮೀಟರ್. ಇಲ್ಲಿ ಏನು ಅಬ್ಸರ್ವೇಷನ್ ಮಾಡ್ಬೋದು ನಾವು, ಇಲ್ಲಿ ನೋಡಿ ಪ್ಲಗ್ ಕೀ ಈಸ್ ಕ್ಲೋಸ್ಡ್ ಅಂದರೆ ಕರೆಂಟ್ ಫ್ಲೋ ಆಗುತ್ತೆ. ಓಕೆ, ಕರೆಂಟ್ ಫ್ಲೋ ಆದರೆ ಇಟ್ ಆಕ್ಟ್ಸ್ ಆಸ್ ಎ ಮ್ಯಾಗ್ನೆಟ್. ದ ಫಸ್ಟ್ ಕಾಯಿಲ್ ಆಕ್ಟ್ಸ್ ಆಸ್ ಎ ಮ್ಯಾಗ್ನೆಟ್. ಇಲ್ಲಿ ಕಾಯಿಲ್ ಇದೆ ಆ್ಯಂಡ್ ವೆನ್ ಇಟ್ ಈಸ್ ಆಕ್ಟ್ಸ್ ಆಸ್ ಎ ಮ್ಯಾಗ್ನೆಟ್, ಇದ್ರ ಮಧ್ಯೆ ರಿಲೇಟಿವ್ ಮೋಷನ್ಸ್ ಇರುತ್ತೆ. ಓಕೆ, ರಿಲೇಟಿವ್ ಮೋಷನ್ ಇದ್ದಾಗ ಈ ಗ್ಯಾಲನೋಮೀಟರ್ ಡಿಫ್ಲೆಕ್ಟ್ ಆಗುತ್ತೆ. EMI ಕಾನ್ಸೆಪ್ಟ್ ಗೊತ್ತು ತಾನೆ, ಫ್ಯಾರಡೆ EMI. ಓಕೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಅದ್ರ ಪ್ರಕಾರ ಈ ಗ್ಯಾಲನೋಮೀಟರ್ ಡಿಫ್ಲೆಕ್ಟ್ ಆಗುತ್ತೆ. ಸೊ ದೆರ್ ಈಸ್ ಅ ಡಿಫ್ಲೆಕ್ಷನ್ ಇನ್ G ಅಂದರೆ ಗ್ಯಾಲನೋಮೀಟರ್ ಕನೆಕ್ಟೆಡ್ ವಿತ್ ಎ ಕಾಯಿಲ್ ಡ್ಯೂ ಟು ಇಂಡ್ಯೂಸ್ಡ್ ಕರೆಂಟ್. ಡ್ಯೂ ಟು ಇಂಡ್ಯೂಸ್ಡ್ ಕರೆಂಟ್. ಡ್ಯೂ ಟು ಇಂಡ್ಯೂಸ್ಡ್ ಕರೆಂಟ್. ಓಕೆ, ವೆನ್ ಕೀಸ್ ಓಪನ್ ಅಂದರೆ ಡಿಫ್ಲೆಕ್ಷನ್ ಇನ್ G ಇಸ್ ಇನ್ ಅಪೋಸಿಟ್ ಡೈರೆಕ್ಷನ್. ಅದು ತೆಗೆದ ತಕ್ಷಣ ಏನಾಗುತ್ತೆ, ಎಲ್ಲ ಈ ಕರೆಂಟ್ ಹೋಗ್ಬಿಡುತ್ತೆ. ಹೋಗೋದಾಗ ಏನಾಗುತ್ತೆ, ಡಿಫ್ಲೆಕ್ಷನ್ ಕಮ್ಸ್ ಟು ದ ಸೇಮ್ ಪೊಸಿಷನ್. ಅದನ್ನೇ ಅಪೋಸಿಟ್ ಡೈರೆಕ್ಷನ್ ಅಂತ ಹೇಳ್ತಾರೆ. EMI takes place but in induced current is in opposite direction. Reason, okay, deflect ಆಗುತ್ತೆ in opposite direction. ಯಾಕೆ, induced current takes place in opposite direction. Got it? ಸೊ ಇಷ್ಟು ಈ ಥರ ಎಕ್ಸ್ಪ್ಲನೇಷನ್ ಕೊಟ್ಟರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ರೈಟ್ ದ ಫಂಕ್ಷನ್ಸ್ ಆಫ್ ಫಾಲೋಯಿಂಗ್. ಅರ್ಥಿಂಗ್ ಆ್ಯಂಡ್ ಎಲೆಕ್ಟ್ರಿಕ್ ಫ್ಯೂಸ್. ಅರ್ಥಿಂಗ್ ಏನಾಗುತ್ತೆ ಅಂದರೆ, ಇದು ಅರ್ಥಿಂಗ್ ಯಾವ ಎಲೆಕ್ಟ್ರಿಕಲ್ ಡಿವೈಸ್ಗೆ ಕನೆಕ್ಷನ್ ಕೊಡ್ತಾರೆ, ಮೆಟಲ್. ಓಕೆ, ಮೆಟಲ್ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ಗೆ. ಯಾಕೆ, ಇಫ್ ದರ್ ಈಸ್ ಎಕ್ಸೆಸ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಯಿಂಗ್ ಇನ್ ದ ಸರ್ಕ್ಯೂಟ್ ಅಂದರೆ ಆ ಡಿವೈಸಲ್ಲಿ ನೀವೇನಾದರೂ ಮುಟ್ಕೊಂಡ್ರೆ ಏನಾಗುತ್ತೆ, ಶಾಕ್ ಹೊಡೆಯುತ್ತೆ. ಓಕೆ, ಇಟ್ ಈಸ್ ವೆರಿ ಡೇಂಜರಸ್. ಇವಾಗ ಅದೇ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ಗೆ ವಿಚ್ ಹ್ಯಾಸ್ ಮೆಟಾಲಿಕ್ ಬಾಡಿ, ಅವಾಗ ಏನಾಗುತ್ತೆ, ಇಫ್ ದರ್ ಈಸ್ ಎನ್ ಎಕ್ಸೆಸ್ ಕರೆಂಟ್ ಏನಾಗುತ್ತೆ, ಎಕ್ಸೆಸ್ ಆಫ್ ಚಾರ್ಜಸ್ ಗೋ ಟು ದ ಅರ್ತ್. ಅವಾಗ ನೀವು ಮುಟ್ಟೋದ್ರೂ ನಿಮಗೆ ಶಾಕ್ ಹೊಡೆಯಲ್ಲ. ಅದರಿಂದ ನಮಗೆ ಅರ್ಥಿಂಗ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಎಲೆಕ್ಟ್ರಿಕ್ ಫ್ಯೂಸ್. ಎಲೆಕ್ಟ್ರಿಕ್ ಫ್ಯೂಸ್ ಇಸ್ ಎ ಡಿವೈಸ್, ಸೇಫ್ಟಿ ಡಿವೈಸ್ ವಿಚ್ ಪ್ರಿವೆಂಟ್ಸ್ ಎಲೆಕ್ಟ್ರಿಕಲ್ ಡ್ಯಾಮೇಜ್ ಟು ದ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಇಫ್ ದರ್ ಈಸ್ ಎನಿ ಎಕ್ಸೆಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಅದನ್ನು ಯಾವ ಥರ ಬರೀಬೋದು, ಅರ್ಥಿಂಗ್. A metallic body of electrical appliances is connected to the earth by means of earth wire so that any leakage of electric current
ಈ ಸ್ಟ್ಯಾಂಡ್ಸ್ ಫಾರ್ ಟು ದ ಗ್ರೌಂಡ್, ಈ ರೀಸನ್ಗೆ ಕನೆಕ್ಟ್ ಮಾಡೋದು. ದಿಸ್ ಪ್ರಿವೆಂಟ್ಸ್ ಎನಿ ಎಲೆಕ್ಟ್ರಿಕ್ ಶಾಕ್ ಟು ದ ಯೂಸರ್. ಓಕೆ, ಮತ್ತು ಎಲೆಕ್ಟ್ರಿಕ್ ಫ್ಯೂಸ್. An electrical fuse is a safety device that operates to provide protection against the overflow of current in the electrical circuit. Okay, so these are the functions of earthing wire as well as electric fuse. Okay, so let's move on to the next question. Okay, istide. So idu 2023 SSLC Model Question Paper. Idu board ಬಿಡುಗಡೆ ಮಾಡಿದೆ. ಸೊ ಇದೇ ಥರ ಕ್ವಶನ್ಸ್ ಬರುತ್ತೆ, ಇವೇ ಬರುತ್ತೆ ಅಂತ ಹೇಳಲ್ಲ, ಇದೇ ಥರ ಕ್ವಶನ್ಸ್ ಬರುತ್ತೆ. ಈ ಥರ ನೀವು ಆನ್ಸರ್ಸ್ ಮಾಡಿದ್ರೆ ಖಂಡಿತ ನೀವು ಸಕ್ಸಸ್ ಆಗೇ ಆಗ್ತೀರಾ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್. Hello students. So welcome to the chemistry discussion segment version of this video. Now model science question paper ಅಲ್ಲಿ 2022-2023 ಈ academic year ಅಲ್ಲಿ ಕೊಟ್ಟಿರುವಂತಹ ಮಾಡೆಲ್ ಪೇಪರ್ ಅಲ್ಲಿ ಯಾವ ಥರ ಕ್ವೆಶನ್ಸ್ ಅನ್ನ ಕೇಳಿದ್ರು ಅಂತ ಹೇಳೋದನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಐ ಬಿಗಿನ್ ವಿತ್ ದ ಫಸ್ಟ್ ಕ್ವೆಶನ್. MCQ ಟೈಪ್ ಆಫ್ ಕ್ವೆಶನ್ ಇದೆ ನಿಮಗೆ. ಎಷ್ಟು ಅಂತ ಹೇಳಿ ನಾನು ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡಿ, ಅಂದರೆ 3 MCQ ಟೈಪ್ ಆಫ್ ಕ್ವೆಶನ್ಸ್ ದೇ ವಾಸ್ಟ್. ಫಸ್ಟ್ ಕ್ವೆಶನ್ ಈ ಥರ ಇತ್ತು, ಆ್ಯಂಡ್ ಇಟ್ಸ್ ಅಬೌಟ್ ದ ನ್ಯೂಟ್ರಲೈಸೇಷನ್ question. The chemical equation that represents neutralization reaction among the following is. ನಿಮಗೆ ಈ ಒಂದು ಕ್ವೆಶನ್ ಆನ್ಸರ್ ಮಾಡೋಕ್ಕೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳಿದರೆ ಯಾವುದು, ಅದು ಯಾವುಗಳ 2 ರಿಯಾಕ್ಟೆಂಟ್ ನಡುವೆ ನಡೆಯುತ್ತೆ ಅಂತ ಹೇಳೋ ಐಡಿಯಾ ಇರಬೇಕು. ಸೊ ಟೆಲ್ ಮಿ, ವಾಟ್ ಇಸ್ ನ್ಯೂಟ್ರಲೈಸೇಷನ್? ನ್ಯೂಟ್ರಲೈಸೇಷನ್ ಅಂತ ಹೇಳಿದರೆ H+ ಇದು ಪವರನ್ನು OH- ಬಂದುಬಿಟ್ಟು ನ್ಯೂಟ್ರಲ್ ಮಾಡುವಂಥದ್ದು, ರೈಟ್? H+ ಆ್ಯಸಿಡಲ್ಲಿರುತ್ತೆ, OH- ಬಂದು ಬೇಸಲ್ಲಿರುತ್ತೆ. ಸೊ ಇಟ್ಸ್ ಬೇಸಿಕಲಿ ದ ರಿಯಾಕ್ಷನ್ ಬಿಟ್ವೀನ್ ಆ್ಯಸಿಡಿಕ್ ಆ್ಯಂಡ್ ಬೇಸಿಕ್ ಸಬ್ಸ್ಟೆನ್ಸ್ ಆರ್ ಅನ್ ಆ್ಯಸಿಡ್ ಆ್ಯಂಡ್ ಬೇಸ್ ಅಲ್ವಾ. ಸೊ ಇವಾಗ ಕೊಟ್ಟಿರುವಂತಹ ರಿಯಾಕ್ಟೆಂಟ್ ಮೀಡಿಯಾ ಅಂತ ಹೇಳಿದರೆ ಬಿಫೋರ್ ದಿ ಆ್ಯರೋ ಮಾರ್ಕ್ 2 ಸಬ್ಸ್ಟೆನ್ಸನ್ನು ಅನಲೈಸ್ ಮಾಡಿ ಅದು ಬೇಸಿಕಾ ಆ್ಯಸಿಡಿಕ್ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ, ಆರ್ ಇಸ್ ಇಟ್ ಅ ಡೈರೆಕ್ಟ್ ಬೇಸ್ ಆರ್ ಆ್ಯಸಿಡ್ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ, ಆ್ಯಂಡ್ ದ್ಯಾಟ್ ವಿಲ್ ಬಿ ಯೋರ್ ಆನ್ಸರ್. ಫಾರ್ ಎಕ್ಸಾಂಪಲ್, ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ NaOH, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇಸ್ HCl. ಇದೆರಡು ರಿಯಾಕ್ಟ್ ಆದಾಗ ಯು ಶುಡ್ ಗೆಟ್ ವಾಟ್? NaCl ಆ್ಯಂಡ್ ವಾಟರ್ ಅಲ್ವಾ. ಬೇರಿಯಂ ಕ್ಲೋರೈಡ್ ಇಸ್ ವಾಟ್? BaCl2. ಸಲ್ಫ್ಯೂರಿಕ್ ಆ್ಯಸಿಡ್ ಯಾವುದು? H2SO4. ಒಂದ್ಸಲ ನಿಮ್ಮ ರೆಫರೆನ್ಸಿಗೋಸ್ಕರ ನೀವು ಬರಿತಾ ಹೋಗಿ. ಮ್ಯಾಂಗನಸ್ ಡೈಆಕ್ಸೈಡ್ ಇಸ್ MnO2, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇಸ್ HCl. ನೆಕ್ಸ್ಟ್ ಸಿಲ್ವರ್ ನೈಟ್ರೇಟ್ AgNO3 ಆಯಿತಾ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇಸ್ HCl. ಸೊ ಫಸ್ಟ್ ರಿಯಾಕ್ಷನ್ ನೋಡ್ತೀರಾ, ಇದರಲ್ಲಿ ಯು ನೋ ದಟ್ NaOH ಇಸ್ ಅ ಸ್ಟ್ರಾಂಗ್ ಕೊರೋಸಿವ್ ಬೇಸ್ ಆ್ಯಂಡ್ HCl ಇಸ್ ಅ ಸ್ಟ್ರಾಂಗ್ ಕೊರೋಸಿವ್ ಆ್ಯಸಿಡ್. If its concentration is perfect and not altered by adding water, ಅದರಲ್ಲಿ ಏನು ವಾಟರ್ ಹಾಕಿಲ್ಲ ಅಂತ ಹೇಳಿದ್ರೆ ಬೋತ್ ಆರ್ ವೆರಿ ಕಾನ್ಸಂಟ್ರೇಟೆಡ್. ಡೈಲ್ಯೂಟ್ ಮಾಡಿದ್ರೆ ಆಬ್ವಿಯಸ್ಲಿ ಕೊರೋಸಿವ್ ನೇಚರ್ಗೆ ಒಂದು ಚೇಂಜಸ್ ಬರುತ್ತೆ. ಪಾಯಿಂಟ್ ಏನಿಲ್ಲಿ, ಆರ್ ದೇ ಆ್ಯಸಿಡ್ ಆ್ಯಂಡ್ ಬೇಸ್? ಎಸ್. ಸೆಕೆಂಡ್ ರಿಯಾಕ್ಷನಿಗೆ ಬಂದಾಗ ಇಟ್ಸ್ ಅ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಿಸ್ಪ್ಲೇಸ್ಮೆಂಟ್ ಅಲ್ಲ, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಬಿಕಾಸ್ ಯು ಗೆಟ್ ಅ ಪ್ರೆಸಿಪಿಟೇಟ್ ಆಫ್ ಬೇರಿಯಂ ಸಲ್ಫೇಟ್ ಅಲ್ವಾ. ಬೇರಿಯಂ ಸಲ್ಫೇಟ್ ಇದು ವೈಟ್ ಕಲರ್ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ. ಅದೇ ಥರ ಲಾಸ್ಟ್ ರಿಯಾಕ್ಷನಲ್ಲಿ ನಿಮ್ಗೆ ಏನು ಸಿಗುತ್ತೆ? AgCl, AgNO3 ಜೊತೆ HCl ರಿಯಾಕ್ಟ್ ಆದಾಗ Cl ಹೋಗಿ NO3 ಜಾಗದಲ್ಲಿ ಕೂತ್ಕೊಳ್ಳುತ್ತಾ ನಿಮಗೆ AgCl ಅಂತ ಹೇಳುವ ವೈಟ್ ಕಲರ್ ಪ್ರೆಸಿಪಿಟೇಟ್ ಸಿಗುತ್ತೆ. ಸೊ ಇಟ್ಸ್ ವೆರಿ ಕ್ಲಿಯರ್ ದ್ಯಾಟ್ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಅಲ್ಲಿ ನಮಗೆ ಪ್ರೆಸಿಪಿಟೇಟ್ ಸಿಗುವಂಥದ್ದು, ಅಂದರೆ ಅದರಲ್ಲಿ ಮ್ಯೂಚುವಲ್ ಎಕ್ಸ್ಚೇಂಜ್ ಬಿಟ್ವೀನ್ 2 ಸಾಲ್ಟ್ ಸೊಲ್ಯೂಷನ್ ಆಗಿರ್ಬೋದು, ಅಥವಾ 2 ಸಬ್ಸ್ಟೆನ್ಸಸ್ ತಗೊಂಡಿರುವಂತಹ ಬಿಟ್ವೀನ್ 2 ಸಬ್ಸ್ಟೆನ್ಸಸಲ್ಲಿ ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಆಗ್ತಾ ಇದೆ. ಸೊ ವಾಟ್ ಅಬೌಟ್ ದ ಆಪ್ಷನ್ ಸಿ, ಮ್ಯಾಂಗನಸ್ ಡೈಆಕ್ಸೈಡ್ ರಿಯಾಕ್ಟಿಂಗ್ ವಿತ್ HCl? ಈ ರಿಯಾಕ್ಷನ್ ನೀವು ಎಲ್ಲಿ ಕಲ್ತಿದ್ದೀರಾ? ರೆಡಾಕ್ಸ್ ರಿಯಾಕ್ಷನ್ ಕಾನ್ಸೆಪ್ಟಲ್ಲಿ ಕಲ್ತಿದ್ದೀರಾ. ಸೊ ಮ್ಯಾಂಗನಸ್ ಡೈಆಕ್ಸೈಡಲ್ಲಿ ಮ್ಯಾಂಗನೀಸ್ ಅಂತ ಹೇಳುವಂತಹ ಒಂದು ಅಯಾನ್ Cl ಅನ್ನು ರೆಡ್ಯೂಸ್ ಮಾಡುತ್ತೆ, ಆಕ್ಸಿಡೈಸ್ ಮಾಡುತ್ತೆ ಅಟ್ ದ ಸೇಮ್ ಟೈಮ್. ಸೊ ಆ ಒಂದು ರಿಯಾಕ್ಷನ್ ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ನೀವು ನಿಮ್ಮ ಹೈಯರ್ ಕ್ಲಾಸಸ್ಸಿಗೆ ಹೋದರೆ ನೀವು ಇದನ್ನು ಕಲಿತೀರಾ, ದಟ್ ದಿಸ್ ರಿಯಾಕ್ಷನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಡಿಸ್ಪ್ರಪೋರ್ಷಿಯೋನೇಷನ್ ರಿಯಾಕ್ಷನ್ ಅಂತ ಹೇಳಿದ್ರೆ ಸೇಮ್ ಟೈಮ್ ಒಂದು ಸಬ್ಸ್ಟೆನ್ಸ್ ರೆಡ್ಯೂಸ್ ಆಗುತ್ತೆ, ಆಕ್ಸಿಡೈಸ್ ಆಗುತ್ತೆ ಅಂತ ಹೇಳ್ಕೊಂಡು. ಓಕೆ, ಯು ಲರ್ನ್ ಅಬೌಟ್ ಇಟ್. ಸೊ ಬೇಸಿಕಲಿ ಇಟ್ ಇಸ್ ಅ ರೆಡಾಕ್ಸ್ ರಿಯಾಕ್ಷನ್. ಸೊ ನಿಮ್ಗೆ ಇಷ್ಟು ಇದರಲ್ಲಿ ಯು ಅಂಡರ್ಸ್ಟುಡ್ ವೈ ಇಟ್ಸ್ ನಾಟ್ ಆಪ್ಷನ್ ಬಿ, ವೈ ಇಟ್ಸ್ ನಾಟ್ ಸಿ, ವೈ ಇಟ್ಸ್ ನಾಟ್ ಡಿ ಅಂತ ಹೇಳಿ. ಆಬ್ವಿಯಸ್ಲಿ ನಿಮಗೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಅಂತ ಹೇಳಿ ಗೊತ್ತಿದೆ. ಸೊ ಯು ಆರ್ ಚೂಸಿಂಗ್ ಆಪ್ಷನ್ ಎ because you are getting a neutral salt called sodium chloride along with water as a byproduct. One more important point you should remember here, neutralization reaction is heavily exothermic. It means that when acid comes in contact with base,
it always releases excess amount of heat outside. So it's one of the example. Iday example you can also quote for exothermic reaction or under exothermic reaction ge kuda ನೀವು ಈ equation na ಬರಿಬಹುದು. Now the second question goes like this: properties of elements are periodic function of their atomic number. This law was proposed by, so if it is atomic number, then who proposed this law? Actually Henry Moseley is the right answer, because you know that Henry Moseley's work, you know, ಅವ್ರು ಕೆಲವೊಂದು ವರ್ಕ್ ಮಾಡ್ತಾರೆ ಬೇಸ್ಡ್ ಆನ್ ಎಕ್ಸ್ರೇ ಥಿಂಗ್ಸ್ ಆ್ಯಂಡ್ ಆಲ್, ಆ್ಯಂಡ್ ಇಟ್ ಈಸ್ ಆಲ್ಮೋಸ್ಟ್ ಇನ್ 1911 ಇಫ್ ಐ ಆಮ್ ನಾಟ್ ರಾಂಗ್. ಈ ಎಲೆಕ್ಟ್ರಾನ್ಸ್ ಎಲ್ಲ ಐಡೆಂಟಿಫೈ ಆಗುತ್ತೆ ಆ ಹೆನ್ರಿ ಮೊಸೆಲಿ ಇದು ವರ್ಕ್ ನಡೆಯುವಂತಹ ಟೈಮಲ್ಲಿ. ಸೊ ಹಿ ನೋಸ್ ಅಬೌಟ್ ಎಲೆಕ್ಟ್ರಾನ್, ಹಿ ನೋಸ್ ಅಬೌಟ್ ದ ಓರಿಯೆಂಟೇಷನ್ ಆಫ್ ದಿಸ್ ಎಲೆಕ್ಟ್ರಾನ್ಸ್ ಅರೌಂಡ್ ದಿ ನ್ಯೂಕ್ಲಿಯಸ್. ಅದರದ್ದು ಕ್ಲಾರಿಟಿ ಹೆನ್ರಿ ಮೊಸೆಲಿಗೆ ಕರೆಕ್ಟಾಗಿರುತ್ತೆ. ಸೊ ಡಾಬರಿನರ್, ಮೆಂಡಲೀವ್, ನ್ಯೂಲ್ಯಾಂಡ್ ಇವರೆಲ್ಲರೂ ಕೂಡ ಇನಿಷಿಯಲ್ ಸ್ಟೇಜಸಲ್ಲಿ ಕ್ಲಾಸಿಫಿಕೇಷನಿಗೆ ಕಾಂಟ್ರಿಬ್ಯೂಟ್ ಮಾಡಿದರೆ ಹೊರತು, ಅದರಲ್ಲೂ ದ ಮೇಜರ್ ಕಾಂಟ್ರಿಬ್ಯೂಷನ್ ಹ್ಯಾಸ್ ಡನ್ ಬೈ ಡಾಬರಿನರ್ ಆ್ಯಸ್ ಹಿ ಪಬ್ಲಿಷ್ಡ್ ಆಲ್ ದ ಡೇಟಾ ಆ್ಯಂಡ್ ಹಿ ಹ್ಯಾಸ್ ವರ್ಕ್ಡ್ ಫಾರ್ ಮೋರ್ ಆಫ್ ದಿ ಎಲಿಮೆಂಟ್ಸ್. ಮತ್ತು ಅವರ ವರ್ಕ್ ವಾಸ್ ಆಲ್ಮೋಸ್ಟ್ ರಿಲೆವೆಂಟ್, ಎಲ್ಲರೂ ಆಕ್ಸೆಪ್ಟ್ ಮಾಡುವ ಥರ ಇತ್ತು. ಆ್ಯಂಡ್ ಹೀ ಈಸ್ ನೋ ಡೌಟ್ like genius, very genius, Dauberiner. But answer ಏನು, if it's atomic number then we go with Henry Moseley. Henry Moseleyದು ವರ್ಕಿಗೋಸ್ಕರ ಇದು ಸಿಕ್ತು ಅಂತ ಹೇಳಿ, ಈ ಒಂದು ಲಾ ಫ್ರೇಮ್ ಆಯಿತು ಅಂತ ಹೇಳಿ. ಬಟ್ ಯಾವ ವರ್ಕ್ ಅದು, ಅದರಲ್ಲಿ ಏನಿತ್ತು ಅಂತ ಹೇಳೋದನ್ನು ಯು ವಿಲ್ ಲರ್ನ್ ಇನ್ 3rd chapter of your 11th standard. It's specifically called as periodic classification of elements ಅಂತ ಹೇಳಿ ನೀವೇನು ಇಲ್ಲಿ ಕಲ್ತಿದ್ದೀರಿ ಅದೇ ಚಾಪ್ಟರ್ ನಿಮಗೆ ಇನ್ನೊಂದ್ಸಲ ರಿಪೀಟ್ ಆಗುತ್ತೆ ನಿಮ್ಮ 11th ಸ್ಟ್ಯಾಂಡರ್ಡಲ್ಲಿ. ಸೊ ಯು ವಿಲ್ ಅಂಡರ್ಸ್ಟ್ಯಾಂಡ್ ಯಾವ ವೇಯಲ್ಲಿ ಹೆನ್ರಿ ಮೊಸೆಲಿ ವರ್ಕ್ ಮಾಡಿದ್ರು ಅಂತ ಹೇಳ್ಕೊಂಡು. ಓಕೆ, ನೆಕ್ಸ್ಟ್ ಕ್ವೆಶನ್: the substance that converts red litmus paper into blue color. ಈ ಲಿಟ್ಮಸ್ ಪೇಪರ್ ಒಳಗಡೆ ಡೈ ಇರುತ್ತೆ ಅಲ್ವಾ? ರೆಡ್ ಲಿಟ್ಮಸನ್ನು ಬ್ಲೂ ಲಿಟ್ಮಸ್ ಆಗಿ ಯಾವ ಸಬ್ಸ್ಟೆನ್ಸ್ ಚೇಂಜ್ ಮಾಡುತ್ತೆ? ಸೊ ನೀವು ಈ ಥರ ನೆನ್ಪಿಟ್ಕೊಳ್ಳಿ, ಬಿ ಇಸ್ ಫಾರ್ ಬೇಸ್. ಓಕೆ, ರೆಡ್ ಇಸ್ ಆ್ಯಸಿಡ್, ಡೇಂಜರಸ್ ಅಂತ ಹೇಳಿ. ಸೊ ರೆಡ್ಡನ್ನು ಬ್ಲೂ ಮಾಡುತ್ತೆ ಅಂತ ಹೇಳಿದ್ರೆ ಆ ರೆಡ್ ಲಿಟ್ಮಸ್ ಶುಡ್ ರಿಯಾಕ್ಟ್ ವಿತ್ ಹೂಮ್ ದೆನ್? ಬೇಸ್ ಜೊತೆ ರಿಯಾಕ್ಟ್ ಆಗಬೇಕು. ಸೊ ನೀವು ನೋಡ್ತಾ ಇದ್ದೀರಾ KOH ಇಸ್ ಅ ಸ್ಟ್ರಾಂಗ್ ಬೇಸ್ ಅಲ್ವಾ, ಕಂಪೇರ್ಡ್ ಟು ಡಿಸ್ಟಿಲ್ಡ್ ವಾಟರ್, ಡೈಲ್ಯೂಟ್ ಸೊಲ್ಯೂಷನ್ ಆಫ್ HCl, ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಆಫ್ HNO3. ಸೊ HCl ಇಸ್ ದಿ ಆ್ಯಸಿಡ್, HNO3 ಇಸ್ ಅನ್ ಆ್ಯಸಿಡ್, ಡಿಸ್ಟಿಲ್ಡ್ ವಾಟರ್ ಇಸ್ ಅ ನ್ಯೂಟ್ರಲ್ ಸೊಲ್ಯೂಷನ್, ಅದರಲ್ಲಿ ಯಾವುದೇ ಅಯಾನ್ಸ್ ಇಲ್ಲ ಬೇಸಿಕಲಿ ಎಕ್ಸೆಪ್ಟ್ H+ or OH- ಇತರೆ ಅಯಾನ್ಸ್ಗಳಾಗಿರ್ಬೋದು ಅಥವಾ ಇತರೆ ನೆಸೆಸರಿ ಅಯಾನ್ಸ್ ವಿಚ್ ಇಸ್ ನೆಸೆಸರಿ ಮಿನರಲ್ಸ್ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ಅ ಬಾಡಿ ಫಂಕ್ಷನಿಂಗ್ ಇರುವುದಿಲ್ಲ ಡಿಸ್ಟಿಲ್ ವಾಟ್ರಲ್ಲಿ. ಸೊ ನೀವು ನಾರ್ಮಲ್ ವಾಟ್ರಿಗಿನ ಡಿಸ್ಟಿಲ್ ವಾಟರ್ ಕುಡಿತಾ ಇದ್ದೀರಾ ಅಂತ ಹೇಳಿದ್ರೆ ಯೋರ್ ಬಾಡಿ ಕೆ ನಾಟ್ ಟೇಕ್ ಇಟ್ ಅಪ್, ರೈಟ್? ಈವನ್ ಪ್ಲಾಂಟ್ ವಿಲ್ ಡೈ. ಸೊ ಥಿಂಕ್ ಅಬೌಟ್ ದ ಹ್ಯೂಮನ್ ಬಾಡಿ ಕಂಡೀಷನ್ ದೆನ್. ಸೊ ಹಾಗಾಗಿ ಈ ಒಂದು ಡಿಸ್ಟಿಲ್ ವಾಟ್ರಲ್ಲಿ ಏನಾಗಿರಬಹುದು, PH ಪೇಪರ್ದು ಕಲರ್, ಲಿಟ್ಮಸ್ ಪೇಪರ್ದು ಕಲರ್ ಅಂತ ಹೇಳೋದನ್ನು ನೀವು ನನಗೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಬೇಕು, ಯಾಕಂದರೆ ಆ ಥರ ಕ್ವೆಶನ್ಸ್ ಕೂಡ ಕೇಳ್ಬೋದು ನಮ್ಮ ಎಕ್ಸಾಮಲ್ಲಿ. ಸೊ ಸರ್ಚ್ ದಿ ಆನ್ಸರ್ ಫಾರ್ ದ್ಯಾಟ್ ಕ್ವೆಶನ್ ಆ್ಯಂಡ್ ಯು ಟೈಪ್ ಇಟ್. ಫಾರ್ ದಿಸ್ ಕ್ವೆಶನ್ ಕರೆಕ್ಟ್ ಆನ್ಸರ್ ಇಸ್ KOH ಸೊಲ್ಯೂಷನ್ ಆ್ಯಸ್ ಇಟ್ ಇಸ್ classified as a strong base. ಯಾಕೆ ಅದನ್ನ ಸ್ಟ್ರಾಂಗ್ ಬೇಸ್ ಅಂತ ಹೇಳಿ ಕರಿತೀವಿ? ಬಿಕಾಸ್ ದ ಮೂಮೆಂಟ್ ವಿ ಪುಟ್ ದಟ್ KOH in water, it releases huge amount of OH- or it undergoes complete dissociation to give large amount of OH- ಅಂತ ಹೇಳಿ ಕೂಡ ನಾವು ಹೇಳ್ಬೋದು. ನೆಕ್ಸ್ಟ್ ಕ್ವೆಶನ್. ಸೊ ಇವಾಗ ನಾವು 1 ಮಾರ್ಕಿದು 3 ಕ್ವೆಶನ್ಸ್ನ ಡಿಸ್ಕಷನ್ ಮಾಡ್ತೀವಿ. ಸೊ ಟೋಟಲ್ ಮಾರ್ಕ್ ವಿಲ್ ಬಿ 3. ಆಯಿತಾ? ಮೆನ್ಷನ್ ದ ನಂಬರ್ ಆಫ್ ಸಿಂಗಲ್ ಬಾಂಡ್ಸ್ ಆ್ಯಂಡ್ ಡಬಲ್ ಬಾಂಡ್ಸ್ present in the structure of C2H5 C double bond OH molecule. ಏನಿದು C2H5 COH ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ ಪ್ರೊಪನೋಯಿಕ್ ಆ್ಯಸಿಡ್, ಕರೆಕ್ಟ್? ಸೊ ಲೆಟ್ಸ್ ರೈಟ್ ದಿಸ್ ಮಾಲಿಕ್ಯೂಲ್ ಫಾರ್ಮುಲಾ: CH3 CH2 COH ಅಂತಲೂ ಬರಿಬೋದಾ ಇದನ್ನು ನಾವು ಇನ್ನೂ ಕೂಡ ಸ್ಪ್ಲಿಟ್ ಮಾಡ್ಬೋದು. ಹೇಗೆ? ಈ 3 ಹೈಡ್ರೋಜನ್ ಏನಿದೆ ಈ ಆ 3 ಹೈಡ್ರೋಜನ್ನ ಸ್ಪ್ಲಿಟ್ ಮಾಡಿದೆ, 2 ಹೈಡ್ರೋಜನ್ನ ಸ್ಪ್ಲಿಟ್ ಮಾಡಿದೆ. ಇದನ್ನು ಸ್ಪ್ಲಿಟ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಯಾಕೆಂದರೆ ಕಾರ್ಬೋನಿಲ್ ಕಾರ್ಬನ್ ಇದೆ ಅಂದರೆ C ಡಬಲ್ ಬಾಂಡ್ O ಅಂತ ಹೇಳೋ ಬಾಂಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ OH ಇದೆ. ನೀವು ಕೌಂಟ್ ಮಾಡಿ ಮಕ್ಕಳೇ, ಎಷ್ಟು ಡಬಲ್ ಆ್ಯಂಡ್ ಎಷ್ಟು ಸಿಂಗಲ್ ಬಾಂಡ್ ಇದೆ ಅಂತೇಳಿ. ಒಂದು ಡಬಲ್ ಬಾಂಡ್ ಇದೆ ಇದು, ರೈಟ್? ದಿಸ್ ಇಸ್ ದ ಡಬಲ್ ಬಾಂಡ್ ಬಿಟ್ವೀನ್ ಆಕ್ಸಿಜನ್. ಆಕ್ಸಿಜನ್ದು ವ್ಯಾಲೆನ್ಸಿ ಇಸ್ ಆಲ್ವೇಸ್ 2. ಸಿಂಗಲ್ ಬಾಂಡ್ ಎಷ್ಟಿದೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡೋಣ. 1
2 3 4 5 6 7 ಅದರ ಜೊತೆಗೇನೆ ಇಲ್ಲೂ ಇದೆ ನೋಡಿ 8 9. So we can say that in this molecular structure there are 9 single bond, no doubt ಅಲ್ಲ, 9 single bonds and 1 ಡಬಲ್ ಬಾಂಡ್. ನೀವು ಹೈಯರ್ ಕ್ಲಾಸಸಲ್ಲಿ ಓದ್ತೀರಾ ಈ ಡಬಲ್ ಬಾಂಡಲ್ಲಿ ಒಂದು ವಿಲ್ ಬಿ ದ ಸಿಗ್ಮಾ, ದಿ ಅದರ್ ವಿಲ್ ಬಿ ಪೈ ಬಾಂಡಿಗಿನ ಸಿಗ್ಮಾ ಬಾಂಡ್ ಇಸ್ ಮೋರ್ ಸ್ಟ್ರಾಂಗರ್, ಆಕ್ಸಿಯಲ್ ಓವರ್ಲ್ಯಾಪಿಂಗ್, ಸೈಡ್ ವೈಸ್ ಓವರ್ಲ್ಯಾಪಿಂಗ್, ಆಲ್ ದೋಸ್ ಆರ್ ಹೈಯರ್ ಲೆವೆಲ್ ಆಫ್ ವರ್ಷನ್ ಆಫ್ ದ ಸೇಮ್ ಟೈಪ್ ಆಫ್ ಕೋವಲೆಂಟ್ ಬಾಂಡ್ಸ್. ಇದು ನೀವು ಅದನ್ನ 11th ಸ್ಟ್ಯಾಂಡರ್ಡಲ್ಲಿ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಲೆಸನಲ್ಲಿ ಕರೆಕ್ಟಾಗಿ ಫೋಕಸ್ ಮಾಡ್ತಾ ಹೋಗ್ತಾರೆ. ರೈಟ್ ನೌ ವಾಟ್ ಈಸ್ ರಿಕ್ವೈರ್ಡ್? ಯೋರ್ ಕೌಂಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ಸಿಂಗಲ್ ಬಾಂಡ್ ಇದೆ, ಎಷ್ಟು ಡಬಲ್ ಬಾಂಡ್ ಇದೆ. ಅವ್ರು ಯಾವುದೇ ಕೇಳಲಿ, ಈಗ ಆಲ್ಡಿಹೈಡ್ ಕೇಳ್ತಾನೆ ಅನ್ಕೊಳ್ಳಿ, ಸೊ ಅವಾಗ ನೀವು ಏನು ಗೊತ್ತಿರಬೇಕಂತ ಹೇಳಿದ್ರೆ ಹೌ ಟು ಪ್ರೆಸೆಂಟ್ ದಿ ಆನ್ಸರ್. ಆಲ್ಡಿಹೈಡಲ್ಲಿ ಇದನ್ನು ಬರೆಯೋಕೆ ಗೊತ್ತಿರಬೇಕು, ಸಿ ಡಬಲ್ ಬಾಂಡು ಎಚ್ಚನ್ನು ಸ್ಪ್ಲಿಟ್ ಮಾಡಬೇಕು. ಬಿಕಾಸ್ ಮಾಲಿಕ್ಯುಲರ್ ಫಾರ್ಮುಲಲ್ಲಿ ಅವ್ರು ಈ ಥರನೂ ಕೇಳ್ಬೋದಲ್ವಾ, C2H5 CH ಅಂತ ಹೇಳಿ ಕೇಳ್ತಾರೆ, ನಿಮ್ಮನ್ನ ಕನ್ಫ್ಯೂಷನ್ ಮಾಡಲಿಕ್ಕೆ ಕೇಳ್ತಾರೆ. ಯಾಕೆಂದರೆ ನಿಮಗೆ ಗೊತ್ತಿದೆಯಾ ಹೌ ಟು ಸ್ಪ್ಲಿಟ್ CHO ಅಂತ ಹೇಳೋದು ಅವ್ರದ್ದು ಪರ್ಪಸ್ ಆಗಿರುತ್ತೆ, whomever set the question paper. ಸೊ ಅಂಥ ಒಂದು ಸಿಚುವೇಷನಲ್ಲಿ ಯು ಶುಡ್ ಬಿ ಏಬಲ್ ಟು ರೈಟ್ ದಿಸ್ ಇನ್ ಅ ನೀಟ್ ವೇ. C2H5 ಅನ್ನು ಹೇಗೆ ಬರೀತೀರಾ? CH2 H2 ನಾನು ಸ್ಪ್ಲಿಟ್ ಮಾಡಿದೆ, ಆಮೇಲೆ 3 ಹೈಡ್ರೋಜನನ್ನು ನೀವು ಮತ್ತೆ ಈ ಥರ ಬರಿತಾ ಹೋಗ್ತಾರೆ. ಸೊ ಎಷ್ಟಾಯಿತು ಮಕ್ಕಳೇ ಇಲ್ಲಿ ಬಾಂಡಿಂಗ್ ಬಂದುಬಿಟ್ಟು 1 2 3 4 5 6 7 8. ಸೊ ಇಲ್ಲಿ 8 ಸಿಂಗಲ್ ಬಾಂಡ್ ಇದೆ, 8 ಸಿಂಗಲ್ ಬಾಂಡ್ಸ್ ಇದೆ. ಮತ್ತು ಕಾರ್ಬೋನಿಲ್ ಕಾರ್ಬನ್ ಅಂದರೆ ಕಾರ್ಬನ್ ವಿತ್ ಆಕ್ಸಿಜನ್ ಇದೆಯಲ್ಲ, ಅದನ್ನ ಕಾರ್ಬೋನಿಲ್ ಕಾರ್ಬನ್ ಅಂತ ಹೇಳಿ ಕರಿತೀವಿ. ಅಲ್ಲಿ ಒಂದು ಡಬಲ್ ಬಾಂಡ್ ಇದೆ, ದಿಸ್ ಇಸ್ ಅ ಡಬಲ್ ಬಾಂಡ್ ಹೋಗುತ್ತೆ, ರೈಟ್? ಸೊ ಐ ಕ್ಯಾನ್ ರೈಟ್ ಹಿಯರ್ 1 ಡಬಲ್ ಬಾಂಡ್. I guess the first question is clear. ಒಂದು ಎಕ್ಸ್ಟ್ರಾ ಸ್ಲೈಡ್ ಬಂದಿದೆಯಾ, ಡಿಲೀಟ್ ಮಾಡಿಬಿಡೋಣ. ಆಲ್ ರೈಟ್, ರೈಟ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಮೀಥೇನ್. ನಿಮ್ಮ ಎಕ್ಸಾಮಿನೇಷನಲ್ಲಿ ಫೈನಲ್ ಎಕ್ಸಾಮ್ಸಿಗೆ ನೀವು ಪ್ರಿಪೇರ್ ಆಗ್ತಿರಲ್ಲ, ಎಕ್ಸ್ಪೆಕ್ಟ್ ದಿಸ್ ಕ್ವೆಶನ್. ಇನ್ಸ್ಟೆಡ್ ಆಫ್ ಮೀಥೇನ್ ಫೋಕಸ್ ಮಾಡಿ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಎನಿ ಕಂಪೌಂಡ್ಸ್ ಅವ್ರು ಕೊಟ್ಟರು ಕೂಡ ಯು ಶುಡ್ ಬಿ ಏಬಲ್ ಟು ರೈಟ್. ಸೊ ಎಟ್ ಹೋಮ್ ಪ್ರಾಕ್ಟಿಸ್ ದಿಸ್. ಕಾರ್ಬನ್ ಡೈಆಕ್ಸೈಡ್ದು ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಹೇಗೆ ಬರೆಯೋದು, N2 ಮಾಲಿಕ್ಯೂಲ್ದು ಹೇಗೆ ಬರೆಯೋದು, ಹೈಡ್ರೋಜನ್ದು ಹೇಗೆ ಬರೆಯೋದು, ಅಥವಾ ಆಕ್ಸಿಜನ್ ಮಾಲಿಕ್ಯೂಲ್ದು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರನ್ನು ಹೇಗೆ ಬರೀಬೇಕು, ಅಥವಾ ಈಥೇನನ್ನು ಹೇಗೆ ಬರಿತೀರಿ, ಅಂದರೆ C2H6 ಅನ್ನು ಹೇಗೆ ಬರಿತೀರಿ, ಅಥವಾ C2H2 ಹೇಗೆ ಬರಿತೀರಿ, C2H4 ಹೇಗೆ ಬರಿತೀರಿ. ಸೊ ಯು ಶುಡ್ ನಾಟ್ ಫೋಕಸ್ ಆನ್ ದಿಸ್, ಯು ಶುಡ್ ಫೋಕಸ್ ಆನ್ ದ ಕಾನ್ಸೆಪ್ಟ್ ಆ್ಯಂಡ್ ಅದಕ್ಕೆ ರಿಲೆವೆಂಟ್ ಆಗಿರುವಂತಹ ಇತರೆ ಮಾಲಿಕ್ಯೂಲ್ಸ್ದು ಸ್ಟ್ರಕ್ಚರ್ ಬಗ್ಗೆ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಹೇಳಿದ್ರೆ ಯು ಕ್ಯಾನ್ ರೈಟ್ ಎನಿ ಆನ್ಸರ್. ಯಾಕೆಂದರೆ ನಮಗೆ ಫೈನಲ್ ಎಕ್ಸಾಮಲ್ಲಿ ಇದನ್ನೇ ಕೊಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಅಲ್ವಾ. ಈ ಕಾನ್ಸೆಪ್ಟ್ ಮೇಲೆ ಕ್ವೆಶನ್ ಬರ್ಬೋದು, ಇದರಲ್ಲಿ ಯಾವುದಾದ್ರೂ ಒಂದು ಕೊಡ್ಬೋದು ಅಂತ ಹೇಳ್ಬೋದು ನಮಗೆ. ಬೇಕಾದ್ರೆ ಬೆನ್ಸಿನ್ ಕೊಡ್ಬೋದು, ದೇ ಕ್ಯಾನ್ ಗಿವ್ ಬೆನ್ಸಿನ್. ಇದು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್, ಸೈಕ್ಲಿಕ್ ಹೈಡ್ರೋಕಾರ್ಬನ್. ಅವರು ಇದನ್ನು ಕೊಡ್ತಾರೆ C6H12, ಬಟ್ ಸೈಕ್ಲೋಹೆಕ್ಸೇನನ್ನು ಕೊಡ್ತಾರೆ ಅವರು. ಓಕೆ, ಸೊ ಅಂಥ ಸಿಚುವೇಷನಲ್ಲಿ ನಾವು ಯಾವ ಥರ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ನ ಬರೀಬೇಕು ಅಂತ ಹೇಳಿದ್ರೆ ನೀವು ಪ್ರಿಪೇರ್ಡ್ ಆಗಿರಬೇಕು. ಸೊ ಲೆಟ್ಸ್ ರೈಟ್ ಆನ್ ಮೀಥೇನ್. ಮೀಥೇನ್ದು ಫಸ್ಟಿಗೆ ನೀವು ಫಾರ್ಮುಲಾಸ್ ನೆನ್ಪಿಟ್ಕೊಳ್ಳಿ. ಫಸ್ಟಿಗೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೆಯೋದಕ್ಕಿಂತ ಮುಂಚೆ ಅದ್ರದ್ದು ಮಾಲಿಕ್ಯುಲರ್ ಫಾರ್ಮುಲಾವನ್ನು ಕರೆಕ್ಟಾಗಿ ಬರ್ಕೊಳ್ಳಿ. CH4 ಒಂದು ಕಾರ್ಬನ್ 4 ಹೈಡ್ರೋಜನ್. ಸೊ ಹೇಗೆ ಬರೀತೀರಾ ಅದು 4 ಹೈಡ್ರೋಜನನ್ನು? ಫಸ್ಟಿಗೆ ಈ ಥರ ಬಾಂಡನ್ನು ನೀವು ಹಾಕ್ಕೊಳ್ಳಿ, ಅಂದರೆ ಸ್ಟ್ರಕ್ಚರಲ್ ಫಾರ್ಮುಲಾ ಅಂತ ನಾವು ಏನು ಹೇಳ್ತೀವಿ ಅದನ್ನು ಬರ್ಕೊಳ್ಳಿ. ಸ್ಟ್ರಕ್ಚರಲ್ ಫಾರ್ಮುಲಾ ಬರಬೇಕಾದ್ರೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೀರಿ. ಇಲ್ಲ ಮ್ಯಾಮ್ ಐ ಆಮ್ ವೆರಿ ಪರ್ಫೆಕ್ಟ್ ಇನ್ ರೈಟಿಂಗ್ ದಿಸ್ ಅಂತ ಹೇಳಿದ್ರೆ ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ನೀವು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರನ್ನು ರೆಪ್ರೆಸೆಂಟ್ ಮಾಡ್ಬೋದು. ಸೊ 1 ಬಾಂಡ್ ರೆಪ್ರೆಸೆಂಟ್ಸ್ 2 ಚುಕ್ಕೀಸ್ ಆರ್ 2 ಡಾಟ್ಸ್. ಇಲ್ಲೂ ಕೂಡ 2 ಡಾಟ್ಸ್, ಇಲ್ಲೂ ಕೂಡ 2 ಡಾಟ್ಸ್. ಓಕೆ, ಈಗ ನಿಮ್ಗೇನು ಅರ್ಥ ಆಗಬೇಕು ಇದರಲ್ಲಿ ಅಂತ ಹೇಳಿದ್ರೆ, ನೀವೇನು ಈ 2 ಡಾಟ್ಸ್ ಬರೆದಿರ್ತೀರ ಅದರಲ್ಲಿ ಒಂದು ಇಟ್ ಬಿಲಾಂಗ್ಸ್ ಟು ಹೈಡ್ರೋಜನ್. ಯು ನೋ ದಟ್ ಹೈಡ್ರೋಜನ್ ಹ್ಯಾಸ್ ಓನ್ಲಿ 1 ಎಲೆಕ್ಟ್ರಾನ್. ಸೆಕೆಂಡ್ ಡಾಟ್ ಬಿಲಾಂಗ್ಸ್ ಟು ಕಾರ್ಬನ್. ಹಾಗಾದರೆ ಕಾರ್ಬನ್ ಸುತ್ತ ಕಾರ್ಬನ್ದು ವ್ಯಾಲೆನ್ಸಿ 4 ಎಲೆಕ್ಟ್ರಾನ್ಸ್ ಎಷ್ಟಿದೆ? ಇಲ್ಲಿ 4 ಇದೆ. 1
2 3 4 and along with that 4 hydrogen also has shared their single electron with 1 carbon. So ಇವಾಗ ಏನಾಯಿತು, carbon has attained electron dot structure into dot ಅಥವಾ into dot represents 8 electrons in its valency shell ಅಲ್ವಾ. ಸೊ ಇದಾಯ್ತಾ, ಇಲ್ಲೂ ಫಾರ್ಮ್ ಆಯಿತು. You got this and you got this. Got it? So this is how you write electron dot structure for methane. One simple example, practice for cyclohexane. Cyclohexane do electron dot structure na ಹೇಗೆ ಬರೀತೀರಿ? What is cyclohexane? Cyclohexane ಅಂತ ಹೇಳೋದು a honeycomb structure ಅಥವಾ benzene structure but without any bond inside the ring. Hexagonal ring ಅನ್ನ cyclohexane ಅಂತ ಹೇಳ್ತೀವಿ. ಏನು ಫಾರ್ಮುಲಾ ಇದ್ರದ್ದು ಫಾರ್ಮುಲಾ ಯಾವಾಗಲೂ ಕೂಡ ಸೈಕ್ಲೋ ಕಂಪೌಂಡ್ ಇದು ಫಾರ್ಮುಲಾ ಯಾವಾಗಲೂ ಕೂಡ ಆಲ್ಕಿನಿಗೆ ರಿಲೆವೆಂಟ್ ಆಗಿರುತ್ತೆ. ಸೊ ಆಲ್ಕಿನ್ದು ಫಾರ್ಮುಲಾ ಬಂದು C6H12 ಆಗಿರುತ್ತೆ ಇಲ್ಲಿ, ಆಯ್ತಾ. ಇಲ್ಲಿ ಪ್ರತಿಯೊಂದು ಬಿಂದು ಅಥವಾ ವರ್ಟಿಸಸ್ ಏನಾಗಿರುತ್ತೆ, ಕಾರ್ಬನ್ ಆಟಮ್ ಆಗಿರುತ್ತೆ. ಸೊ ಇಫ್ ಯು ವಾಂಟ್ ಟು ರೆಪ್ರೆಸೆಂಟ್ ದಿಸ್, ಫಸ್ಟಿಗೆ ನೀವು ಫಾರ್ಮುಲಾ ಬರೀತೀರಾ C6H12 ಅಂತ ಹೇಳಿ, ಮತ್ತು ಅದ್ರದ್ದು ಸ್ಟ್ರಕ್ಚರಲ್ ಫಾರ್ಮುಲಾವನ್ನು ನೀಟಾಗಿ ಬರೀತಾರೆ. ಇದು ಸಿಂಪಲ್ ರೆಪ್ರೆಸೆಂಟೇಷನ್. ಸ್ಟ್ರಕ್ಚರಲ್ ಫಾರ್ಮುಲಾ ಏನಾಯ್ತು ಇಲ್ಲಿ, CH2 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 ಇಲ್ಲೂ ಕೂಡ CH2. ಪ್ರತಿ ಕಾರ್ಬನಲ್ಲೂ 2 ಹೈಡ್ರೋಜನ್ನ ಸ್ಪ್ಲಿಟ್ ಮಾಡ್ತೀರಾ. ಸೊ ಇದನ್ನು ಇಟ್ಕೊಂಡು ನೀವು ಹೇಗೆ ಡಾಟ್ ಸ್ಟ್ರಕ್ಚರ್ ಬರೀತೀರಾ, ಇಲ್ಲಿ ಕಾರ್ಬನ್ ಇದೆ, ಹೈಡ್ರೋಜನ್ ಹೈಡ್ರೋಜನ್, ಆಯಿತಾ. ನೆಕ್ಸ್ಟ್ ಇಲ್ಲಿ ಬಾಂಡ್ ಹಾಕಬಾರ್ದು, ಸೊ ಯು ಶುಡ್ ಜಸ್ಟ್ ಪುಟ್ ಅ ಡಾಟ್, ಅಗೇನ್ ಇಲ್ಲೊಂದು ಡಾಟ್, ಹೈಡ್ರೋಜನ್ ಹೈಡ್ರೋಜನ್, ಅಗೇನ್ ಬಿಟ್ವೀನ್ ಕಾರ್ಬನ್, ಆ ಕಾರ್ಬನ್ನಿಗೆ 2 ಹೈಡ್ರೋಜನ್, ಇಲ್ಲಿ 2 ಹೈಡ್ರೋಜನ್, ಅಗೇನ್ ಬಿಟ್ವೀನ್ ಕಾರ್ಬನ್, ಇಲ್ಲೂ ಬಿಟ್ವೀನ್ ಕಾರ್ಬನ್. ನೀವು ಬೇಕಾದ್ರೆ ಕಾರ್ಬನ್ನ ಫಸ್ಟ್ ಕವರ್ ಮಾಡ್ಕೊಳ್ಳಿ, ಕಾರ್ಬನ್ ಬಿಟ್ವೀನ್ ಕಾರ್ಬನ್. ಈಗ ಪ್ರತಿ ಕಾರ್ಬನಿಗೂ ನೀವೇನು ಮಾಡ್ತೀರಾ, 2 ಹೈಡ್ರೋಜನ್ನ ಹಾಕ್ತೀರಾ. 2 ಹೈಡ್ರೋಜನಲ್ಲಿ ಒಂದು ಕಾರ್ಬನ್ ಎಲೆಕ್ಟ್ರಾನ್ ಆಗಿರುತ್ತೆ, ಇನ್ನೊಂದು ಹೈಡ್ರೋಜನ್ದು ಇಲೆಕ್ಟ್ರಾನ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಕಾರ್ಬನ್ 1 ತಗೊಂಡ್ರೆ ಯು ಶುಡ್ ಬಿ ಏಬಲ್ ಟು ಕೌಂಟ್ ದೇರ್ ಆಕ್ಟೇಟ್ ಸ್ಟೇಟ್ ಅಲ್ವಾ. ಇಷ್ಟು 8 ಎಲೆಕ್ಟ್ರಾನ್ಸ್ ಈ ಕಾರ್ಬನ್ದಾಗಿರುತ್ತೆ. ಸೊ ವೆನ್ ಐ ಫೋಕಸ್ ಆನ್ ದಿಸ್ ಕಾರ್ಬನ್ 2 4 6 8, ವೆನ್ ಐ ಕೌಂಟ್ ಆನ್ ದ ಥರ್ಡ್ ಕಾರ್ಬನ್ ಈ ಥರ, ಅಗೇನ್ ಅಗೇನ್ and finally ಸೊ ಪ್ರತಿ ಕಾರ್ಬನಿಗೂ ನೀವೇನು ಮಾಡ್ತಾ ಇದ್ದೀರಾ, ಇಲ್ಲಿ ಆಕ್ಟೇಟನ್ನು ಹಾಕ್ತಾ ಹೋಗ್ತೀರಾ. ಹಾಗೆ ಡುಪ್ಲೆಟನ್ನು ನೀವು ಹೈಡ್ರೋಜನ್ಗೂ ಕೂಡ ಕೊಡಬೇಕಾಗುತ್ತೆ. ಸೊ ಇಟ್ ಮೀನ್ಸ್ ದ್ಯಾಟ್ ಹೈಡ್ರೋಜನ್ ಅಟೈನ್ ಸ್ಟೆಬಿಲಿಟಿ ಬೈ ಹ್ಯಾವಿಂಗ್ ಹೀಲಿಯಂ ಕಾನ್ಫಿಗರೇಷನ್ ಈ ಥರ. ಸೊ ಐ ನೋ ಇಟ್ ಈಸ್ ಕ್ವೈಟ್ ಮೆಸ್ಸಿ ಈ ಥರ ನಾನು ಬರೀಬೇಕಾದ್ರೆ ಬೋರ್ಡಲ್ಲಿ, ಬಟ್ ವೆನ್ ಯು ರೈಟ್ ಯೂಸಿಂಗ್ ಅ ಪೆನ್ಸಿಲ್ ಇಟ್ ಶುಡ್ ಕಮ್ ನೀಟ್. ಸೊ ಅದಕ್ಕೆ ನಾನು ಇದನ್ನು ಸ್ಟ್ರಕ್ಚರಲ್ ಫಾರ್ಮುಲಾ ನೀಟಾಗಿ ಬರೆದೆ. ಸೊ ಎವ್ರಿ ಬಾಂಡ್ ಯು ಆರ್ ಡಿಪಿಕ್ಟಿಂಗ್ ವಿತ್ ದ ಡಾಟ್ಸ್. ಏನು ಮಾಡಿದ್ರಿ, ಇಲ್ಲಿ ಕಾರ್ಬನ್ ಸುತ್ತ 4 ಡಾಟ್ ಹಾಕಿದ್ರಿ, ಅದರಲ್ಲಿ 2 ಡಾಟ್ ಆಚೆ ಈಚೆ ಪಕ್ಕದ ಲೆಫ್ಟ್ ಟು ರೈಟಲ್ಲಿರುವಂತಹ ಕಾರ್ಬನ್ ಜೊತೆ ಕೋವೆಲೆಂಟ್ ಬಾಂಡನ್ನ ಫಾರ್ಮ್ ಮಾಡ್ಕೊಳ್ಳುತ್ತೆ. ಮಿಕ್ಕಿದೆರಡು 2 ಹೈಡ್ರೋಜನ್ ಆಟಮ್ ಜೊತೆ ಬಾಂಡ್ ಫಾರ್ಮ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಲೆಟ್ಸ್ let's go to the next question. Draw the diagram of the arrangement of apparatus to show electrolysis of water. ಕರೆಕ್ಟಾಗಿ ಆ ಮಗ್ಗು 2 ಸ್ಟಾಪ್ ಮತ್ತು ಆ ಡ್ರಿಲ್ ಮಾಡೋದು ಹೋಲ್, ಅದಕ್ಕೆ ಲೀಕ್ ಆಗಬಾರ್ದು ಅಂತ ಹೇಳಿ ಈ ರಬ್ಬರ್ ಸ್ಟಾಪರನ್ನು ಹಾಕುವಂಥದ್ದು. ರಬ್ಬರ್ ಸ್ಟಾಪರ್ಗೆ 2 ಎಲೆಕ್ಟ್ರೋಡ್ಸನ್ನು ನೀವು ಫಿಕ್ಸ್ ಮಾಡ್ತಾರೆ. ಕಾರ್ಬನ್ ಅಥವಾ ಕಾರ್ಬನ್ ಎಲೆಕ್ಟ್ರೋಡ್ ಅಂತ ಹೇಳಿ ಕರಿಬೋದು, ಗ್ರಾಫೈಟ್ ರಾಡ್ ಅಂತ ಹೇಳಿ ಕರಿಬೋದು. ಅದಾದ ನಂತರ ಆ ರಾಡನ್ನು ನೀವು ಎಕ್ಸ್ಟರ್ನಲ್ ಸೋರ್ಸ್ಗೆ ಕನೆಕ್ಟ್ ಮಾಡೋದನ್ನು ತೋರಿಸ್ಬೇಕು. ಆ ರಾಡನ್ನು ಕಂಪ್ಲೀಟಾಗಿ ಕವರ್ ಮಾಡ್ತೀರಾ ಯೂಸಿಂಗ್ ಅ ಟೆಸ್ಟ್ ಟ್ಯೂಬ್ ಬಟ್ ಇನ್ ಅ ಇನ್ವರ್ಟೆಡ್ ಫಾರ್ಮ್, ಸೊ ದ್ಯಾಟ್ ಏನೇ ಕೆಮಿಕಲ್ ರಿಯಾಕ್ಷನ್ಸ್ ನಡೆದು ಯಾವುದಾದ್ರೂ ಗ್ಯಾಸ್ ರಿಲೀಸ್ ಆಗುವಂತಿದ್ದರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಎಂಟಿ ಸ್ಪೇಸ್ ಇಸ್ ಆ್ಯಕ್ಚುಲಿ ಫಿಲ್ಡ್ ಬೈ ಗ್ಯಾಸ್, ಓಕೆ, ವಾಟರ್ ಅಮೌಂಟ್. ಆ್ಯಂಡ್ ಆಲ್ಮೋಸ್ಟ್ in every video as I told you, ಕ್ಯಾಥೋಡ್ ಇರೋ ಕಡೆ ವಾಲ್ಯೂಮ್ ಜಾಸ್ತಿ ಇರಬೇಕು ಕಂಪೇರ್ಡ್ ಟು ಆ್ಯನೋಡ್. ಇದು ತುಂಬ ತುಂಬ ಇಂಪಾರ್ಟೆಂಟ್, ಅವ್ರು ನೋಡ್ತಾರೆ. ಕ್ಯಾಥೋಡಲ್ಲಿ ಯಾವಾಗಲೂ ಆ ಎಂಟಿ ಸ್ಪೇಸ್ ವಿಚ್ ಇಂಡಿಕೇಟ್ಸ್ ದ ಕಲೆಕ್ಷನ್ ಆಫ್ ಹೈಡ್ರೋಜನ್ ಗ್ಯಾಸ್. ಯಾವ ಗ್ಯಾಸ್ ಇಲ್ಲಿ, H2 ಗ್ಯಾಸ್. ಇಲ್ಲಿ ಯಾವ ಗ್ಯಾಸ್, ಆಕ್ಸಿಜನ್ ಗ್ಯಾಸ್. ಆ ಹೈಡ್ರೋಜನ್ ಗ್ಯಾಸ್ದು ವಾಲ್ಯೂಮ್ ಶುಡ್ ಬಿ ಟ್ವೈಸರ್ ಕಂಪೇರ್ಡ್ ಟು ಆಕ್ಸಿಜನ್ ಗ್ಯಾಸ್. ಸೊ ತುಂಬ ಸಿಂಪಲ್ ಆಗಿರುವಂತಹ ಒಂದು ಎಕ್ಸ್ಪೆರಿಮೆಂಟ್. ನಾವು ಆನ್ಸರ್ ದ ಫಾಲೋವಿಂಗ್ ಕ್ವೆಶನ್. So it should be 3 mark ಇದು 2 question.
6 ಅಂತ ಹೇಳಿ. ಕ್ಯಾಲ್ಶಿಯಂ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ವಾಟರ್ ಟು ಫಾರ್ಮ್ ಸ್ಲೇಕ್ಡ್ ಲೈಮ್. ನಿಮಗೆ ನೆನಪಿರಬೇಕು ಕ್ಯಾಲ್ಶಿಯಂ ಆಕ್ಸೈಡ್ದು ಫಾರ್ಮುಲಾ ಹೇಗಿರುತ್ತೆ, ಏನು ಈ ಸ್ಲೇಕ್ಡ್ ಲೈಮ್ ಅಂತ ಹೇಳಿದ್ರೆ, ಆ ರಿಯಾಕ್ಷನ್ ಆಫ್ ವಾಟರ್ನ ಹೇಗೆ ಬರೆಯೋದು, ಎವ್ರಿಥಿಂಗ್ ಯು ಶುಡ್ ಬಿ ಏಬಲ್ ಟು ರಿಮೆಂಬರ್. ಈ ರಿಯಾಕ್ಷನ್ ತುಂಬ ಸಿಂಪಲ್, ಯಾಕಂದರೆ ನಿಮ್ಮ ಫಸ್ಟ್ ಚಾಪ್ಟ್ರಲ್ಲಿ ಕಾಂಬಿನೇಷನ್ ರಿಯಾಕ್ಷನಿಗೆ ಕೊಟ್ಟಿರುವಂತಹ ಎಕ್ಸಾಂಪಲ್ ಇದು ಫಸ್ಟ್ ಚಾಪ್ಟ್ರಲ್ಲಿ ಅಲ್ವಾ. ಏನದು ಕ್ಯಾಲ್ಶಿಯಂ ಆಕ್ಸೈಡ್ ಅಂತ ಹೇಳುವಂಥದ್ದು ಕ್ವಿಕ್ ಲೈಮ್, ವಾಟರ್ ಇಸ್ H2O. ಇದೆರಡು ರಿಯಾಕ್ಟ್ ಆಗಬೇಕಾದ್ರೆ ನಿಮ್ಗೆ ಏನು ಸಿಗಬೇಕು, CA ಅನ್ನು ಹಾಗೆ ಬರೀತೀರ, ಇಲ್ಲಿ ಆಕ್ಸಿಜನ್ ಇಲ್ಲೂ ಆಕ್ಸಿಜನ್, ಇಲ್ಲಿ 2 ಹೈಡ್ರೋಜನ್, ನೀವೇನು ಮಾಡ್ತೀರಾ OH ಅಂತ ಹೇಳಿ ಟ್ವೈಸ್ ಅಂತ ಹೇಳಿ ಹಾಕ್ತೀರಾ. ಆ್ಯಕ್ಚುಲ್ ಮೀನಿಂಗ್ ಏನಿದ್ರದ್ದು, ಸೊ ವಾಟರಲ್ಲಿ OH ಮೈನಸ್ ಅಯಾನ್ಸ್ ಬೇಸ್ ಜೊತೆ ಬಂದು ಅಟ್ಯಾಕ್ ಆಗುತ್ತೆ. ಯಾಕೆ ಇದು ಬರಬೇಕು, ವಾಟ್ರಲ್ಲಿ ಯಾವುದೆಲ್ಲ ಅಯಾನ್ಸ್ ಇದೆ, OH ಮೈನಸ್ ಇದೆ, H ಪ್ಲಸ್ ಇದೆ, ಬಟ್ ವಾಟ್ ಇಸ್ ದ ಚಾರ್ಜ್ ಆಫ್ ಕ್ಯಾಲ್ಶಿಯಂ, ಅದು ಪ್ಲಸ್ ಇದೆ. ಸೊ ಪ್ಲಸ್ ಇದ್ದ ಕಡೆ ಆಪೋಸಿಟ್ ಅಯಾನ್ಸ್ ಬರಬೇಕಲ್ವ. ವಾಟ್ರಲ್ಲಿ H ಪ್ಲಸ್ ಇದ್ರೂ ಕೂಡ ಅದು ಕ್ಯಾಲ್ಶಿಯಂ ಹತ್ರ ಬರೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅವರಿಬ್ಬರು ಸೇಮ್ ಚಾರ್ಜ್ ಇರೋದ್ರಿಂದ ಗುತ್ತಾರೆ, ಇಬ್ಬರು ಜಗಳ ಆಡ್ತಾರೆ. ಸೊ OH ಮೈನಸ್ ನೆಗೆಟಿವ್ ಚಾರ್ಜ್ ಇದೆ, ಇದು ಪಾಸಿಟಿವ್ ಚಾರ್ಜ್ ಇದೆ, ಎಲ್ಲ ಅಟ್ರಾಕ್ಟ್. ಸೊ ಯು ಶುಡ್ ಗೆಟ್ ವಾಟ್, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಆ್ಯಂಡ್ ಆಲ್ಸೋ ಈ ರಿಯಾಕ್ಷನ್ ಹೀಟನ್ನು ಲಿಬರೇಟ್ ಮಾಡುತ್ತೆ ಹೊರಗಡೆ. ವಾಟ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇಸ್ ದಿಸ್? ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಫಾರ್ ದಿಸ್ ರಿಯಾಕ್ಷನ್. ಇದಿಷ್ಟೇ ರಿಯಾಕ್ಷನ್ನಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕೆ ಏನೂ ಇಲ್ಲ, ಆಲ್ರೆಡಿ ಬ್ಯಾಲೆನ್ಸ್ಡ್ ಇದೆ. ಇದು 2 ಸಬ್ಸ್ಟೆನ್ಸ್ ಸೇರಿ ನಿಮಗೆ ಒಂದು ಸಬ್ಸ್ಟೆನ್ಸ್ ಆಗ್ತಿರುವಂಥದ್ದು. ಸೊ ವಾಟ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇಸ್ ದಿಸ್? Combination reaction. Calcium oxide reacts with water to form slaked lime. What type of chemical reaction is this? It is a combination reaction. Calcium oxide water ಎರಡು ಸೇರಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಸಿಗ್ತಾ ಇದೆ. ದಿಸ್ ಇಸ್ ಅವರ್ ಬ್ಯಾಲೆನ್ಸ್ಡ್ ಇಕ್ವೇಷನ್. ಅಲ್ಲಿ ಹೀಟ್ ಅಂತ ಹೇಳಿ ಟೆಕ್ಸ್ಟ್ ಬುಕ್ಕಲ್ಲಿ ಬರಲಿಲ್ಲ, ಬಟ್ ಇನ್ ದ ಎಕ್ಸ್ಪ್ಲನೇಷನ್ ಪಾರ್ಟ್ ಅವ್ರು ಆಲ್ರೆಡಿ ಹೇಳಿದ್ದಾರೆ ಅಲ್ಲಿ ಹೀಟ್ ರಿಲೀಸ್ ಆಗುತ್ತೆ ಅಂತ ಹೇಳೋದನ್ನು. ಓಕೆ, next question. What is the chemical name of bleaching powder? Write any 2 uses of it. Chemical name ಏನು, ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಅಲ್ವಾ, CaOCl2 ಫಾರ್ಮುಲಾ, ಕೆಮಿಕಲ್ ಫಾರ್ಮುಲಾ ನೇಮ್ ಬಂದು ಕ್ಯಾಲ್ಶಿಯಂ ಆಕ್ಸಿ ಕ್ಲೋರೈಡ್. 2 ಯೂಸಸ್ ಬರೀರಿ ಅದ್ರದ್ದು ಅಂತ ಹೇಳಿ ಕೇಳಿದ್ರೆ, ಯಾವುದು, ಬ್ಲೀಚಿಂಗ್ ಪೌಡರ್ ಇದು. ಸೊ ಬ್ಲೀಚಿಂಗ್ ಪೌಡರ್ ಆಬ್ವಿಯಸ್ಲಿ ಕ್ಲೋರಿನನ್ನು ರಿಲೀಸ್ ಮಾಡುತ್ತೆ. ಕ್ಲೋರಿನ್ ಯಾವಾಗಲೂ ಸ್ಟೆರಿಲೈಸಿಂಗ್ ಪ್ರಾಪರ್ಟಿ, ಡಿಸ್ಇನ್ಫೆಕ್ಟೆಂಟ್ ಪ್ರಾಪರ್ಟಿನ ಹೊಂದಿರುತ್ತೆ. ಸೊ ಬ್ಲೀಚಿಂಗ್ ಪೌಡ್ರಲ್ಲಿ ಮೇಯ್ನಾಗಿ ಯಾವಾಗ ಕ್ಲೋರಿನ್ ರಿಲೀಸ್ ಆಗುತ್ತೋ ಆ ಕ್ಲೋರಿನನ್ನು ಇಟ್ಕೊಂಡು ನಾವು ವಾಟರ್ ಪ್ಯೂರಿಫೈರ್ಗೆ ಯೂಸ್ ಮಾಡ್ಕೊಳ್ಬಹುದು, ಅಥವಾ ಕ್ಲೋರಿನ್ ಇಟ್ಕೊಂಡು ಲೈಕ್ ದ ಅಮೌಂಟ್ ಆಫ್ ಕ್ಲೋರಿನ್ ವಿಚ್ ಇಸ್ ರಿಲೀಸ್ಡ್ ಕ್ಯಾನ್ ಬಿ ಯೂಸ್ ಟು ಪ್ರಿಪೇರ್ ಸಮ್ ಅದರ್ ಕಂಪೌಂಡ್ ಆಸ್ ವೆಲ್. ಸೊ ಮೇಯ್ನ್ ಆಗಿ ವಿ ಹ್ಯಾವ್ ಟು ರೈಟ್ 2 uses of it. So first use, ಬ್ಲೀಚಿಂಗ್ ಪರ್ಪಸ್ಸಿಗೆ ಬ್ಲೀಚಿಂಗ್ ಪೌಡರ್ನ ಯೂಸ್ ಮಾಡ್ತಾರೆ. ಬ್ಲೀಚಿಂಗ್ ವುಡ್ ಪಲ್ಪ್ ಇನ್ ಪೇಪರ್ ಇಂಡಸ್ಟ್ರಿ ಅಲ್ವಾ, ಅದಕ್ಕೆ ನಾವು ಈ ಥರ ನೆನ್ಪಿಟ್ಕೊಳ್ಬೋದಾ, ಬ್ಲೀಚಿಂಗ್ ವುಡ್ ಪಲ್ಪ್ ಅಂತ ಹೇಳಿ. ವುಡ್ ಪಲ್ಪನ್ನು ವುಡನ್ನು ಪೇಪರ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ. ಸೊ ಅದನ್ನು ನೀವು ಕಂಟಿನ್ಯೂಷನ್ ತಗೊಳ್ಬೋದು. ಬ್ಲೀಚಿಂಗ್ ಫ್ಯಾಬ್ರಿಕ್ಸ್ ಆಗಿರ್ಬೋದು. ಫ್ಯಾಬ್ರಿಕ್ಸ್ ಬಂದಾಗ ಅದರಲ್ಲಿ 2 ಟೈಪ್ಸ್ ಇರುತ್ತೆ, ಕಾಟನ್ ಮತ್ತು ಲಿನನ್. ಸೊ ಕಾಟನ್ ಮೆಟೀರಿಯಲ್ ಫ್ಯಾಬ್ರಿಕೇಷನ್ ಅಥವಾ ಫ್ಯಾಬ್ರಿಕ್ಸ್ದು ಬ್ಲೀಚಿಂಗ್, ಲಿನನ್ ಮೆಟೀರಿಯಲ್ದು ಬ್ಲೀಚಿಂಗ್ ಪರ್ಪಸ್ಸಿಗೆ ಬ್ಲೀಚಿಂಗ್ ಪೌಡರ್ನ ಯೂಸ್ ಮಾಡ್ತಾರೆ. ಸೊ ದೀಸ್ ಆರ್ ದ ಮೇನ್ ಯೂಸಸ್. ವಾಟರ್ ಸ್ಟೆರಿಲೈಸಿಂಗ್ ನಾನು ಆಲ್ರೆಡಿ ಹೇಳಿದ್ದೀನಿ, ಅಥವಾ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಕೂಡ ಈ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ಸ್ಟೆರಿಲೈಸಿಂಗ್ ದ ವಾಟರ್ ಅಂತ ಹೇಳಿ 3rd ಪಾಯಿಂಟನ್ನು ನೀವು ಆ್ಯಡ್ ಮಾಡ್ಕೊಳ್ಬಹುದು. ಸೊ ದ್ಯಾಟ್ಸ್ ಆಲ್ ಆಫ್ ಯೂಸಸ್. ನೆಕ್ಸ್ಟ್ ಕ್ವೆಶನ್ ಬಂದು, ವಾಟ್ ಈಸ್ ಕಾನ್ಸಂಟ್ರೇಟೆಡ್ ಆ್ಯಸಿಡ್? ನೇಮ್ ದಿ ಆ್ಯಸಿಡ್ ಪ್ರೆಸೆಂಟ್ ಇನ್ ದ ಸ್ಟಿಂಗಿಂಗ್ ಹೇರ್ ಆಫ್ ನೆಟಲ್ ಲೀವ್ಸ್ ಅಂತ ಹೇಳಿ. ಸೊ ವಾಟ್ ಯು ಮೀನ್ ಬೈ ಕಾನ್ಸಂಟ್ರೇಟೆಡ್ ಆ್ಯಸಿಡ್? acids which undergo, acid ಕೇಳಿರೋದಲ್ವ ಅವರು, acid which undergoes complete ionization. Acids which undergo complete ionization to give more
H plus ions in water. ತುಂಬ ಸಿಂಪಲ್ ಆಗಿರೋ ಸ್ಟೇಟ್ಮೆಂಟ್ ಬರಿಬೋದು. ಆರ್ ರೆಫರ್ಡ್ ಆಸ್ ಸ್ಟ್ರಾಂಗ್ ಆಸಿಡ್ಸ್ ಅಂತ ಹೇಳಿ. ಯಾವುದದು ಆಸಿಡ್ ಪ್ರೆಸೆಂಟ್ ಇನ್ ನೆಟ್ಟಲ್ ಲೀವ್ಸ್? HCOOH ಆರ್ HC⋯OH. ಅದನ್ನು ಹೇಗೆ ಹೇಳ್ತಾರೆ? ಫಾರ್ಮಿಕ್ ಆಸಿಡ್ ಅಂತ ಹೇಳಿ ಕರೀತಾರೆ. ಅಥವಾ ದ ಸೇಮ್ ಥಿಂಗ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಮೆಥನೋಯಿಕ್ ಆಸಿಡ್. ನಾನು ವರ್ಡ್ ಫಾರ್ಮಲ್ಲೂ ಬರೆದಿದ್ದೀನಿ, ಅದರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಕೂಡ ರೆಪ್ರೆಸೆಂಟ್ ಮಾಡಿದ್ದೀನಿ, ಸ್ಪ್ಲಿಟ್ ಫಾರ್ಮಲ್ಲಿ ಕೂಡ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ. ವಿಚ್ ಎವರ್ ಯು ವಾಂಟ್ ಯು ಕ್ಯಾನ್ ರೈಟ್. ನೆಕ್ಸ್ಟ್, ಗಿವ್ ರೀಸನ್ ಟೈಪ್ ಆಫ್ ಕ್ವೆಶನ್ ಕೇಳಿದ್ದಾರೆ. ಅಯಾನಿಕ್ ಕಂಪೌಂಡ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್. ಓಕೆ, ಅಯಾನಿಕ್ ಕಂಪೌಂಡ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಯಾಕಿರ್ಬೋದು? ಬಿಕಾಸ್ ಇನ್ ಅಯಾನಿಕ್ ಕಂಪೌಂಡ್ ಏನಿದೆ? ಸ್ಟ್ರಾಂಗ್ ಇಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ. ಸ್ಟ್ರಾಂಗ್ electrostatic force of attraction. Strong electrostatic force of attraction between two oppositely charged ions ಅಂತ ಹೇಳಿ ನೀವು ಕಂಪ್ಲೀಟ್ ಆಗಿ ಬರಿಬೋದು. Ionic compounds in solid state do not conduct electricity. ಯಾಕೆ? In order to conduct electricity, ions should move. But in solid state, ions do not have the mobility. So due to lack of mobility, ಅಂತ ಹೇಳಿ ನೀವೇನು ಮಾಡ್ಬೋದು? ಕನ್ಕ್ಲೂಡ್ ಮಾಡ್ಬೋದು. ಸೊ ಆಲ್ಮೋಸ್ಟ್ 3 questions which carries 2 mark ನಾವು ಡಿಸ್ಕಷನ್ ಮಾಡಿದ್ವಿ ಕೆಮಿಸ್ಟ್ರಿ ಸೆಗ್ಮೆಂಟಲ್ಲಿ. ಸೊ ಇದು ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಂಪೌಂಡಿಂದ, ಇದು ಆ್ಯಸಿಡ್ ಚಾಪ್ಟರಿಂದ ಕೇಳಿರುವಂತಹ 2 mark. ಅಗೇನ್ ಆ್ಯಸಿಡ್ ಬೇಸಿಸ್ ಚಾಪ್ಟರಿಂದ 2 marks ಕೇಳಿದ್ದಾರೆ. ಇದು ಫಸ್ಟ್ ಚಾಪ್ಟರಿಂದ 2 marks ಕೇಳಿದ್ದಾರೆ. ಸೊ ಇದರಲ್ಲಿ ಆರ್ ಕ್ವೆಶನ್ಸ್ ಇತ್ತು. ಸೊ ಹಾಗಾಗಿ ನಮಗೆ 4 ಕ್ವೆಶನ್ಸ್ ಸಿಕ್ಕಿದೆ. ಬಟ್ ಯು ಹ್ಯಾಡ್ ಅ ಚಾಯ್ಸ್ ಆಫ್ ರೈಟಿಂಗ್ ಎನಿ 1 out of 2 ಅಲ್ವಾ? ಸೊ ಟೋಟಲ್ ಮಾರ್ಕ್ ಫಾರ್ ದ್ಯಾಟ್ ಇಸ್ 2 marks for 1 question. 3 questions 6 mark. ಈಗ ಒಂದು ಕ್ವೆಶನಿಗೆ 3 mark ಇರುವಂತಹ 3 questions-ಅನ್ನು ಅಂದರೆ ಟೋಟಲ್ 9 mark ನಿಮಗೆ ಸಿಗಬೇಕಿದ್ರಲ್ಲಿ ಆ ಕ್ವೆಶನ್ಸ್ನ ನಾವು ಅನಲೈಸ್ ಮಾಡ್ತಾ ಹೋಗೋಣ. ಸೊ ಡ್ರಾ ದ ಡಯಾಗ್ರಾಮ್ ಆಫ್ ಅರೇಂಜ್ಮೆಂಟ್ ಆಫ್ ಆಪರೇಟರ್ಸ್ ಟು ಶೋ ದಿ ಆ್ಯಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ಸ್. ಸ್ಟೀಮ್ ಹೇಗೆ ಮೆಟಲ್ ಜೊತೆ ರಿಯಾಕ್ಟ್ ಆಗುತ್ತೆ? ಯಾವುದೆಲ್ಲ ಮೆಟಲ್ಸ್ ವಿಲ್ ಓನ್ಲಿ ರಿಯಾಕ್ಟ್ ವಿತ್ ಸ್ಟೀಮ್? ಟೆಲ್ ಮಿ, ವಾಟ್ ಆರ್ ದೇ? ಜಿಂಕ್ ಕ್ಯಾನ್ ಓನ್ಲಿ ರಿಯಾಕ್ಟ್ ವಿತ್ ಸ್ಟೀಮ್. Aluminium can only react with steam. Fe can only react with steam. Which metal do not react with water at all? Best example is Ag, Au, platinum, even copper will not react with water alone at all. ಕಾಪರ್ಗೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಇತ್ತು, ಆಕ್ಸಿಜನ್ ಕೂಡ ಇದೆ ಅಂತ ಹೇಳಿದ್ರೆ with the moisture it will react and it will form a brown color deposit on its surface ಅಲ್ಲ. ಸೊ ಈ ಒಂದು 3 metals zinc, aluminium, Fe reacts with the steam to release hydrogen gas. ಸೊ ಅದನ್ನು ಹೇಗೆ ಎಕ್ಸ್ಪೆರಿಮೆಂಟಲ್ ಸೆಟಪಲ್ಲಿ ತೊಗೊಂಡು ಬರ್ತೀರಿ? ಮೆಟಲ್ ಸ್ಯಾಂಪಲ್. ವಾಟ್ ಇಸ್ ದಿಸ್? ಮೆಟಲ್ ಸ್ಯಾಂಪಲ್. ಇದು ಮೆಟಲ್ ಸ್ಯಾಂಪಲ್ ಆಗಿರುತ್ತೆ. ಇದು ಕಾಟನ್ ವೂಲಲ್ಲಿ ಕವರ್ ಆಗಿರುವಂತಹ ಒಂದು ತೇವಾಂಶ ಏನಿದೆ. ಸೊ ಗ್ಲಾಸ್ ವೂಲ್ ಸೋಕ್ಡ್ ಇನ್ ವಾಟರ್ ಅಂತ ಹೇಳಿ ತಗೊಂಡಿದ್ರೆ. ಸೊ ಜಸ್ಟ್ ದ ಪರ್ಪಸ್ ಆಫ್ ಟೇಕಿಂಗ್ ದಿಸ್ ಇಸ್ ಇಟ್ ರಿಲೀಸಸ್ ಏನು? ವಾಟರ್. ಇದು ಬರ್ನರ್ ಆಗಿರುತ್ತೆ. ನೆಕ್ಸ್ಟ್ ಈ ಒಂದು ಗ್ಲಾಸ್ ಟ್ಯೂಬನ್ನು ಒಂದು ಅಯನ್ ಸ್ಟ್ಯಾಂಡಿಗೆ ವಿತ್ ದ ಹೆಲ್ಪ್ ಆಫ್ ರಬ್ಬರ್ ಕಾಕ್ ಏನು ಮಾಡ್ತಾರೆ ಅವರು ಫಿಟ್ ಮಾಡಿರ್ತಾರೆ. ಬಟ್ ಮೇನ್ಲಿ ದ ಯೂಸ್ ಆಫ್ ರಬ್ಬರ್ ಕಾಕ್ ಇಸ್ ಟು ಇನ್ಸರ್ಟ್ ದ ಡೆಲಿವರಿ ಟ್ಯೂಬ್. ಡೆಲಿವರಿ ಟ್ಯೂಬನ್ನು ಅವರು ಹೇಗೆ ಕನೆಕ್ಷನ್ ತೊಗೊಂಡಿದ್ದಾರೆ? ಇನ್ಸೈಡ್ ದ ವಾಟರ್. ವಾಟ್ ಎವರ್ ದ ಗ್ಯಾಸ್ ಇಸ್ ಕಮಿಂಗ್ ಥ್ರೂ ದ ಡೆಲಿವರಿ ಟ್ಯೂಬ್ ವಿಲ್ ಬಿ ಕನೆಕ್ಟೆಡ್ ಟು ದ ಇನ್ವರ್ಟೆಡ್ ಟೆಸ್ಟ್ ಟ್ಯೂಬ್. ಆ ಇನ್ವರ್ಟೆಡ್ ಟೆಸ್ಟ್ ಟ್ಯೂಬ್ದು ಎಂಟಿ ಸ್ಪೇಸ್ ಏನಿದೆ ಅದು ಗ್ಯಾಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ವೆನ್ ಎವರ್ ಮೆಟಲ್ ರಿಯಾಕ್ಟ್ಸ್ ವಿತ್ ಸ್ಟೀಮ್? ಆಬ್ವಿಯಸ್ಲಿ ಹೈಡ್ರೋಜನ್ ಗ್ಯಾಸ್. ಅವರು ತೋರಿಸಿರುವಂಥದ್ದು ಮೆಟಲ್ ಪೀಸನ್ನು ನೀವು ನೋಟಿಫೈ ಮಾಡಿ ಈ ಡಯಾಗ್ರಾಮಲ್ಲಿ, ಮತ್ತು ಡೆಲಿವರಿ ಟ್ಯೂಬನ್ನು ಅಂತ ಹೇಳಿ. ಸೊ ಮೆಟಲ್ ಪೀಸ್ ಎಲ್ಲಿದೆ? ಮೆಟಲ್ ಸ್ಯಾಂಪಲ್ ಇಲ್ಲಿದೆ. ಡೆಲಿವರಿ ಟ್ಯೂಬ್, ದಿಸ್ ಇಸ್ ವಾಟ್ ಯೋರ್ ಡೆಲಿವರಿ ಟ್ಯೂಬ್ ಇಸ್. ಪ್ರತಿಯೊಂದು ಪಾರ್ಟ್ಸ್ ನೆನ್ಪಿಟ್ಕೊಳ್ಳಿ, ಬಿಕಾಸ್ ದೇ ಕ್ಯಾನ್ ಆಸ್ಕ್ ಕ್ವೆಶನ್ಸ್ ಫ್ರಮ್ ವಿಚ್ ಎವರ್ ದ ಪಾರ್ಟ್ ದೇ ವಾಂಟ್ ಅಲ್ಲ. ದ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆಫ್ 4 elements ಆರ್ ಗಿವನ್ ಇನ್ ದ ಬಿಲೋ ಟೇಬಲ್.
Write the elements in increasing order of their electropositivity and give reason. 3 ಮಾರ್ಕಿದ್ ಕ್ವೆಶ್ಚನ್ ಇದು. ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಕೊಟ್ಟಿದ್ದಾರೆ. ರೈಟ್ ದಿ ಎಲಿಮೆಂಟ್ಸ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಎಲೆಕ್ಟ್ರೋಪಾಸಿಟಿವಿಟಿ. ಇದಕ್ಕೆ ತೀರಾ ಎಲೆಕ್ಟ್ರೋಪಾಸಿಟಿವಿಟಿ ಇಲ್ಲದೆ ಇರುವ ಎಲಿಮೆಂಟ್ ಯಾವುದು? ಸಲ್ಫರ್. ಸೊ ಸಲ್ಫರ್ ಈಸ್ ಲೆಸ್ಸರ್ ಕಂಪೇರ್ ಟು ದ ನೆಕ್ಸ್ಟ್ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ ಬಂದು ಅಲ್ಯೂಮಿನಿಯಂ. ಓಕೆ, ಕಂಪೇರ್ ಟು ಅಲ್ಯೂಮಿನಿಯಂ. ದಿಸ್ ಈಸ್ ಈವನ್ ಮೋರ್ ಲೆಸ್ಸರ್ ಕಂಪೇರ್ ಟು ಸೋಡಿಯಂ ಆ್ಯಂಡ್ ಮ್ಯಾಕ್ಸಿಮಮ್ ಇಸ್ ಪೊಟ್ಯಾಷಿಯಂ. ಈಗ ಯಾಕೆ ಈ ಥರ ಬರೀಬೇಕು, ಯಾವ ಆರ್ಡ್ರಲ್ಲಿ ನಾನು ಇದನ್ನ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ತುಂಬ ಸಿಂಪಲ್. ನಿಮಗೆ ಗೊತ್ತೇ ಇದೆ, ಸೋಡಿಯಂ ಕೆಳಗಡೆ ಪೊಟ್ಯಾಷಿಯಂ ಇರುತ್ತೆ, ಸೋಡಿಯಂ ಆದಮೇಲೆ ಮೆಗ್ನೀಷಿಯಂ ಬರುತ್ತೆ, ಮೆಗ್ನೀಷಿಯಂ ಆದಮೇಲೆ ಅಲ್ಯೂಮಿನಿಯಂ, ಸಿಲಿಕಾನ್, ಆಮೇಲೆ ಫಾಸ್ಫರಸ್ ಬಂದು ಸಲ್ಫರ್ ಬರುತ್ತೆ ಅಲ್ವಾ. ಸೊ ಐ ವುಡ್ ರೈಟ್ ದೆಮ್ ಇನ್ ಅ ನ್ಯೂ ಸ್ಲೈಡ್. ಹೇಗೆ? ಸೋಡಿಯಂ ಕೆಳಗಡೆ ಪೊಟ್ಯಾಷಿಯಂ, ಅದೇ ರೋವಲ್ಲಿ ಬರುವ ಎಲಿಮೆಂಟ್ಸ್ ಬಂದು ಸೋಡಿಯಂ, ಮೆಗ್ನೀಷಿಯಂ, ಸ್ವಲ್ಪ ಗ್ಯಾಪ್, ಆಮೇಲೆ ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಆರ್ಗಾನ್. ಇದು ಆ ಆರ್ಡರ್. ನಿಮಗೆ ಗೊತ್ತೇ ಇದೆ, ವೆನ್ ಯು ಗೋ ಅಲಾಂಗ್ ದ ಪೀರಿಯಡ್ ಆ ಒಂದು ಎಲಿಮೆಂಟಿದು ಸೈಜ್ ಏನಾಯಿತು, ಸಣ್ಣದಾಗದ ಬರುತ್ತೆ. ಸೊ it is not easy for that element to lose the electron quickly, ಅಲ್ಲ. ಸೊ obviously electropositive character decreases when you go like this. ಸೊ ಸಲ್ಫರ್ ಇಲ್ಲಿದೆ, ಅವನು ತೀರಾ ಎಕ್ಸ್ಟ್ರೀಮ್ ಕಾರ್ನರಿಗೆ ಹೋಗಿದ್ದಾನೆ. ಸೊ ತೀರಾ ಎಕ್ಸ್ಟ್ರೀಮ್ ಕಾರ್ನರಿಗೆ ಹೋದಾಗ ಇವೊಂದು ಎಲೆಕ್ಟ್ರೋಪಾಸಿಟಿವಿಟಿ ವಿಲ್ ಬಿ ಈವನ್ ಮೋರ್ ಲೆಸ್ಸರ್. ಯಾಕೆ? ಬಿಕಾಸ್ ಸೈಜ್ ಇಸ್ ಡಿಕ್ರೀಸಿಂಗ್ ಡಿಕ್ರೀಸಿಂಗ್ ಡಿಕ್ರೀಸಿಂಗ್. ಇಟ್ ಕೆನಾಟ್ ಲೂಸ್ ಇಟ್ಸ್ ಔಟರ್ ಮೋಸ್ಟ್ ಇಲೆಕ್ಟ್ರಾನ್ ಕಂಪೇರ್ ಟು ಅಲ್ಯೂಮಿನಿಯಂ. ಈಸಿಲಿ ಆಗಿ ಲೂಸ್ ಮಾಡೋಕ್ಕೆ ಇಟ್ ಕೆನಾಟ್ ಲೂಸ್ ಅಂದರೆ ಇಟ್ ಕ್ಯಾನ್ ಲೂಸ್, ಬಟ್ ಇಟ್ ಕೆನಾಟ್ ಲೂಸ್ ಈಸಿಲಿ ಲೈಕ್ ಹೌ ಅಲ್ಯೂಮಿನಿಯಂ ಲೂಸಸ್. ಕಂಪ್ಯಾರಿಷನ್ ಇದು. ಹಾಗಾಗಿ ಸಲ್ಫರ್ ಇದು ಎಲೆಕ್ಟ್ರೋಪಾಸಿಟಿವಿಟಿ ಈಸ್ ಲೀಸ್ಟ್ ಕಂಪೇರ್ ಟು ಅಲ್ಯೂಮಿನಿಯಂ. ಆಮೇಲೆ ಬರೋದು ಸೋಡಿಯಂ. ಯಾಕೆ ಪೊಟ್ಯಾಷಿಯಂನ ಲಾಸ್ಟಿಗೆ ಬರದೆ? ಯಾಕೆ ಪೊಟ್ಯಾಷಿಯಂಗೆ ಜಾಸ್ತಿ ಇದೆ? ನಾವು ಕಲ್ತಿದ್ದೀವಿ ಇನ್ ಅ ಗ್ರೂಪ್, ವೆನ್ ಯು ಗೋ ಡೌನ್ ದ ಗ್ರೂಪ್, ನಾವು ಯಾವಾಗ ಗ್ರೂಪಲ್ಲಿ ಕೆಳಗಡೆ ಹೋಗ್ತೀವೋ ಒಂದು ಎಲಿಮೆಂಟ್ಸ್ ನಂತರ ಇನ್ನೊಂದಕ್ಕೆ ಅಂತ ಹೇಳಿ, ಸೈಜ್ ವಿಲ್ ಇನ್ಕ್ರೀಸ್ ಡ್ಯೂ ಟು ನ್ಯೂಲಿ ಆ್ಯಡೆಡ್ ಶೆಲ್ಸ್. ಹಾಗಾಗಿ ಅವುಗಳದ್ದು ಲಾಸ್ಟ್ ಇಲೆಕ್ಟ್ರಾನ್ಸ್ ಯಾವ ಶೆಲ್ ಇರುತ್ತೋ ಈಸಿಯಾಗಿ ಕಳ್ಕೊಳ್ಬೋದು. ಸೊ ಪೊಟ್ಯಾಷಿಯಂ ಕ್ಯಾನ್ ಈಸಿಲಿ ಲೂಸ್ ಎಲೆಕ್ಟ್ರಾನ್ ಕಂಪೇರ್ ಟು ಸೋಡಿಯಂ, ಆಸ್ ಪೊಟ್ಯಾಷಿಯಮ್ಸ್ ಅಟಾಮಿಕ್ ರೇಡಿಯಸ್ ಇಸ್ ಗ್ರೇಟರ್ ಕಂಪೇರ್ ಟು ಸೋಡಿಯಂ. ಸೊ ಆಬ್ವಿಯಸ್ಲಿ ಪೊಟ್ಯಾಷಿಯಮ್ದು ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಏನಾಗಬೇಕು? ಪೀಕಲ್ಲಿ ಇರಬೇಕು. ಸೊ ಹಾಗಾಗಿ ಪೊಟ್ಯಾಷಿಯಂ ಹೈಯೆಸ್ಟ್ ಇದೆ. ಇದು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಇದೆ ಅಲ್ವಾ. ಡಿಕ್ರೀಸಿಂಗ್ ಆರ್ಡರ್ ಅಂತ ಹೇಳಿದ್ರೆ ಹೇಗೆ ಬರೀತೀರಿ? ಪೊಟ್ಯಾಷಿಯಮ್ ಇಸ್ ಮೋರ್ ಕಂಪೇರ್ ಟು ಸೋಡಿಯಂ, ಕಂಪೇರ್ ಟು ಅಲ್ಯೂಮಿನಿಯಂ, ಕಂಪೇರ್ ಟು ಸಲ್ಫರ್. ಇದು ನಿಮ್ಮ ಡಿಕ್ರೀಸಿಂಗ್ ಆರ್ಡರ್. ಸೊ ದಿಸ್ ಇಸ್ ಡಿಕ್ರೀಸಿಂಗ್, ಬಟ್ ಅವ್ರು ಕೇಳಿರೋದು ಇನ್ಕ್ರೀಸಿಂಗ್ ಆರ್ಡರ್. ಸೊ ಹೆನ್ಸ್ ದ ರೈಟ್ ವೇ ಆಫ್ ರೈಟಿಂಗ್ ಇಸ್ ದಿಸ್ ಒನ್. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ವೈ ಐ ಹ್ಯಾವ್ ರಿಟನ್ ಇಟ್. ಅವ್ರು ಕೇಳಿದ್ದಾರೆ ಗಿವ್ ರೀಸನ್ ಯಾಕೆ ಅಂತ ಹೇಳಿ. ಸೊ ದೆರ್ ಆರ್ 2 ರೀಸನ್ಸ್ ವಿಚ್ ಯು ಹ್ಯಾವ್ ಟು ವೆರಿ ಕ್ಲಿಯರ್ಲಿ ರೈಟ್. ಸಲ್ಫರ್ ಮೆನ್ಷನ್ ಮಾಡಬೇಕು. ಸಲ್ಫರ್ ಯಾಕೆ ನೀವು ಫಸ್ಟಿಗೆ ತಗೊಂಡ್ರಿ? ವೈ ಸಲ್ಫರ್ ಇಸ್ ಲೆಸ್ ಎಲೆಕ್ಟ್ರೋಪಾಸಿಟಿವ್? ಬಿಕಾಸ್ ಸಲ್ಫರ್ ಈಸ್ ಪ್ರೆಸೆಂಟ್ ಇನ್ ದ ಸೆಕೆಂಡ್ ಪೀರಿಯಡ್ ಎಕ್ಸ್ಟ್ರೀಮ್ right corner, and sulfur has smaller atomic size compared to other element, and because of this sulfur has more effective nuclear charge, hence it cannot lose electron easily. So because of all these factors, sulfur is less electropositive compared to aluminum, sodium, potassium. Okay, now write why sodium is considered to be the highest. ಯಾಕೆ ಸೋಡಿಯಂಗೆ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಕೂಡ ಕೊಟ್ಟಿದ್ದಾರಲ್ವ ಅವರು. ಸೋಡಿಯಮಲ್ಲಿ ಜಾಸ್ತಿ ಶೆಲ್ಸ್ ಇದೆ, ಆಮೇಲೆ ಕೊನೆಯಲ್ಲಿ ಇಟ್ ಇಸ್ ಜಸ್ಟ್ 1 electron. ನೀವು ಇದನ್ನು ಕೂಡ ಬರೀಬೋದು ಬೇಸ್ಡ್ ಆನ್ ದಿ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್. ಯು ಕ್ಯಾನ್ ಆ್ಯಡ್ ದಿಸ್ ವರ್ಡ್. ಸಲ್ಫರ್ ಹ್ಯಾಸ್ 6 electron. ಸೊ ಲೂಸಿಂಗ್ 6 electron ಇಸ್ ನಾಟ್ ಈಸಿ. ಅದನ್ನು ಕೂಡ ಆ್ಯಡ್ ಮಾಡಿ, ಬಿಕಾಸ್ ಅವ್ರು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಯೂಸ್ ಇಟ್ ಅಂತ ಹೇಳಿ. ಸೊ having 6 electron in the valency shell will always make the atom to not to lose them alva. ಯಾಕೆಂದರೆ 6 electron ಕಳ್ಕೊಳ್ಳೋದಕ್ಕಿಂತ by accepting 2 more it can stabilize its octet configuration. So sulfur will not easily lose the 6 electron, rather it would always tend to accept 2 more to complete the octet. But whereas in potassium the size is more, by losing 1 it can attain the octet configuration very quickly compared to sodium, as potassium has more shells in it anta heli clear agi adradu reasons anna barabeku. So please mention that sulfur has 6 electron, hence it cannot lose. Additionally its atomic radius is smaller anta helodanna points anna barita hogi. Justify sulfur yake illi potassium yake
ಎಕ್ಸ್ಟ್ರೀಮಲಿ ಅಂತ ಹೇಳಿ. ನೆಕ್ಸ್ಟ್ 3 mark question, silver chloride exposed to sunlight turns grey color. Why? Because of the formation of silver. Silver chloride ಅಂತ ಹೇಳುವಂಥದ್ದು AgCl. When it is exposed to sunlight, ತುಂಬ ಡೆಲಿಕೇಟ್ ಆಗಿರುವ ರಿಯಾಕ್ಷನ್ ಇದು. ಸೂರ್ಯನ ಶಕ್ತಿ ಅಥವಾ ಸೂರ್ಯನ ಕಿರಣ ಇಸ್ ಇನಫ್ ಟು ಬ್ರೇಕ್ ದ ಕೆಮಿಕಲ್ ಬಾಂಡ್ ಬಿಟ್ವೀನ್ ಸಿಲ್ವರ್ ಆ್ಯಂಡ್ ಕ್ಲೋರೈಡ್, ಫಾರ್ಮಿಂಗ್ ಗ್ರೇ ಕಲರ್ ಸಿಲ್ವರ್ ಮೆಟೀರಿಯಲ್ ಆ್ಯಂಡ್ ಕ್ಲೋರಿನ್ ಗ್ಯಾಸ್. ಕ್ಲೋರಿನ್ ಗ್ಯಾಸ್ ವಿಲ್ ಇವಾಪರೇಟ್, ಹೋಗುತ್ತೆ ಅದು. ರೈಟ್ ದ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್ ಫಾರ್ ದಿಸ್ ರಿಯಾಕ್ಷನ್. ಈಸಿ ಅಲ್ವಾ ಮಕ್ಕಳೇ? ನೀವು ಪಾಸ್ ಆಗಲಿಕ್ಕೆ ಅಂತಲೇ ಇಂತಹ ಕ್ವೆಶನ್ಸ್ ಕೊಡ್ತಾರೆ ಅವರು. ಆ್ಯಂಡ್ ಮೆನ್ಷನ್ ದ ಟೈಪ್ ಆಫ್ ರಿಯಾಕ್ಷನ್. ಇದು ಯಾವುದು? ಫೋಟೋ ಡಿಕಂಪೋಸಿಷನ್ ರಿಯಾಕ್ಷನ್. Using photo energy, light energy, chemical compound will split into 2 or more compounds, or 2 or more substances. So photo decomposition. Photo decomposition reaction. Why does the color of copper sulfate solution change when an iron nail is dipped into it? Write the balanced chemical equation for this reaction. ಇಂಥ ಕ್ವೆಶನ್ಸ್ ಇದು ಅಪ್ಲಿಕೇಬಲ್ ಬೇಸ್ಡ್ ಕ್ವೆಶನ್ಸ್ ಆಫ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ತುಂಬ ಈಸಿ ಇದೆ ಇದು, ಯಾಕೆಂದರೆ ಈ ಕ್ವೆಶನ್ ಆಲ್ಮೋಸ್ಟ್ ತುಂಬ ಸಲ ರಿಪೀಟ್ ಆಗಿದೆ ಕೂಡ. ಸೊ ಯು ನೋ ದ್ಯಾಟ್ ವೈ ದ ಕಲರ್ ಚೇಂಜಸ್? ಬಿಕಾಸ್ ಆಫ್ ಡಿಸ್ಪ್ಲೇಸಿಂಗ್ ಕಾಪರ್ ಬೈ ಅಯನ್ ಅಲ್ವಾ. Fe displaces Cu. Write the balanced chemical equation for this. ಹೇಗೆ ಬರೀತೀರಿ? Fe copper sulfate gives FeSO4 plus copper. So why does the color of the copper sulfate solution change when an iron nail is dipped into it ಅಂತ ಹೇಳಿ ಬರಬೇಕಾದ್ರೆ elaborate it in your own sentences, saying that Fe is more reactive, hence when Fe comes in contact with copper, it displaces copper from copper sulfate solution ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಬರೀರಿ. ನಂತರ write this reaction. ಓಕೆ, ನೆಕ್ಸ್ಟ್ 4 mark ಇದು ಒಂದು ಕ್ವೆಶನ್ ಕೇಳಿದ್ದಾರೆ ಅವರು. ಒಂದೇ ಒಂದು ಕ್ವೆಶನ್ ಇರೋದು. ದ ಕನ್ವರ್ಷನ್ ಆಫ್ ಎಥನಾಲ್ ಟು ಎಥನೋಯಿಕ್ ಆಸಿಡ್ ಇಸ್ ಅನ್ ಆಕ್ಸಿಡೇಷನ್ ರಿಯಾಕ್ಷನ್. ವೈ? ಯಾಕೆ ಅದು ಎಥನಾಲಿಂದ ಎಥನೋಯಿಕ್ ಆಸಿಡ್ಗೆ ಆಕ್ಸಿಡೇಷನ್? ಎಥನಾಲ್ಗೆ ಹೇಗೆ ಬರೀತೀರಾ? C2H5OH ಬರೀತೀರಾ. ಇಲ್ಲಿ ಯು ಯೂಸಿಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ವಿಚ್ ರಿಲೀಸಸ್ ಇನ್ಸ್ಟೆಂಟ್ ಆಕ್ಸಿಜನ್. ಆ ಮೂಮೆಂಟಲ್ಲಿ ಆಕ್ಸಿಜನ್ನ ರಿಲೀಸ್ ಮಾಡುತ್ತೆ. ಯಾವುದದು? acidified K2Cr2O7 or alkaline KMNO4. Alkaline KMNO4. ಇಲ್ಲಿ ಏನಾಯಿತು? CH3COOH plus H2O. So you can just say that one of the hydrogen from one ಅಲ್ಲಲ್ಲ, ಬೇಕಾದರೆ ನೀವು ಹೀಗೂ ಬರೀಬೋದು. ಅದನ್ನ ಸ್ಪ್ಲಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅಂತ ಹೇಳಿ. CH3CH2OH. ಸೊ ಈ ಒಂದು 2 ಹೈಡ್ರೋಜನ್ ಜಾಗದಲ್ಲಿ ನಾವೇನು ಮಾಡ್ತೀವಿ? ಇಲ್ಲಿ ಆಕ್ಸಿಜನ್ ಹಾಕ್ತೀವಿ ಅಲ್ವಾ. 2 hydrogen from alcohol is displaced or is, it is actually displaced by oxygen, or oxygen displaces hydrogen, or oxygen will remove hydrogen and oxygen occupies hydrogen place in alcohol ಅಂತ ಹೇಳಿ ಕೂಡ ನೀವು ಮೆನ್ಷನ್ ಮಾಡ್ಬೋದು. So oxygen is added in the place of hydrogen, 2 hydrogen in alcohol molecule, which changes alcohol molecule into an acid, and this oxygen is released instantly by the KMNO4, potassium permanganate. So ಹಾಗಾಗಿ ಈ ರಿಯಾಕ್ಷನ್ ಅನ್ನು ನಾವು ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಹೇಳಿ ಕರಿತೇವೆ. ಬಿಕಾಸ್ ಇನ್ ಯುವರ್ ಫಸ್ಟ್ ಚಾಪ್ಟರ್ ದೇ ಹ್ಯಾವ್ ಕ್ಲಿಯರ್ಲಿ ಟೋಲ್ಡ್ ವಾಟ್ ಇಸ್ ಆಕ್ಸಿಡೇಷನ್. ಅಡಿಷನ್ ಆಫ್ ಆಕ್ಸಿಜನ್ ಇಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್. ಹಾಗಾಗಿ ನೀವು ಇಲ್ಲಿ ಬರೀರಿ, in the place of 2 hydrogen, oxygen is added. Because of this addition of oxygen, alcohol changes into acid ಅಂತ ಹೇಳುವಂಥದ್ದನ್ನ ಸ್ಟೇಟ್ಮೆಂಟ್ ಅನ್ನು. ವಾಟ್ ಆರ್ ಸ್ಟ್ರಕ್ಚರಲ್ ಐಸೋಮರ್ಸ್? ರೈಟ್ ದ ಸ್ಟ್ರಕ್ಚರಲ್ ಐಸೋಮರ್ಸ್ ಆಫ್ ಬ್ಯೂಟೇನ್. ಏನು ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಹೇಳಿದ್ರೆ ಸೇಮ್ ಕೆಮಿಕಲ್ ಫಾರ್ಮುಲಾ. But different arrangement of carbon atoms or different structures. Structural formula or structures. So ಈ ಥರ ಕಂಪ್ಲೀಟ್ ಸ್ಟೇಟ್ಮೆಂಟ್ ಬರೀ. 2 compounds having
same chemical formula but different structural formulas are called as isomers. Yava isomers? Structural isomer, and the phenomenon is called as structural isomerism. Okay, butane ಕೇಳಿದ್ದಾರೆ. First thing is you're writing a straight chain, CH3, CH2, CH2, CH3, N ಬ್ಯೂಟೇನ್. ಇದು ಒಂದು. ನೆಕ್ಸ್ಟ್ ಬಂದು ಇದೇ ಸ್ಟ್ರೇಟ್ ಚೈನಲ್ಲಿ ನಾವು ಬ್ರಾಂಚಿಂಗ್ ತಗೊಂಡು ಬರ್ತೀವಿ ಮಿಡಲ್ ಕಾರ್ಬನ್ ಆಟಮ್ಗೆ. ಸೊ ಇದು ಬಂದೇನಾಯಿತು, 2-methyl ಪ್ರೋಪೇನ್ ಆಯಿತು. ಇದಕ್ಕೆ ನಾವು ಕಾಮನ್ ಆಗಿ ಏನು ಅಂತ ಹೇಳಿ ಕರಿತೀವಿ, ಐಸೋಬ್ಯೂಟೇನ್ ಅಲ್ವಾ. ಐಯುಪ್ಯಾಕ್ ನೇಮಿಂಗ್ ಮರ್ತೋಗ್ಬೇಡಿ. ದಿಸ್ ಇಸ್ ಐಯುಪ್ಯಾಕ್ ನೇಮ್ ಬಿಕಾಸ್ ನಾನೀಗ ಕಾರ್ಬನ್ನ ನಂಬರ್ ಮಾಡ್ತೀನಿ 1, 2, 3 ಅಂತ ಹೇಳಿದ್ರೆ ಸೆಕೆಂಡ್ ಪೊಸಿಷನಲ್ಲಿ ವಿ ಹ್ಯಾವ್ ಮಿಥೈಲ್ ಗ್ರೂಪ್. ಸೊ 2-methyl ಪ್ರೋಪೇನ್ ಆಯಿತು, ಆರ್ ಐಸೋಬ್ಯೂಟೇನ್ ಅಂತ ಹೇಳಿ ಕೂಡ ಕರಿಬೋದು. Yeah, that's all from chemistry question. So I hope every questions were explained very clearly. Enadru doubts idre please put the comments below, and we also will be on live during this March month. Yeah, thank you, bye. So next ನೀವು biology video ಅನ್ನ biologyಯಲ್ಲಿ ಯಾವ ಥರ questions ಅನ್ನ ಸಾಲ್ವ್ ಮಾಡಬೇಕು ಅಂತ ಹೇಳೋದನ್ನ ರಘುನಾಥ್ ಸರ್ದು ಎಕ್ಸ್ಪ್ಲನೇಷನ್ ಪಾರ್ಟಲ್ಲಿ ಗ್ಯಾದರ್ ಮಾಡ್ಕೊಳ್ಳಿ. ಟೇಕ್ ಕೇರ್. ಹಾಯ್, ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಐ ಹೋಪ್ ಯು ಆರ್ ಹ್ಯಾವಿಂಗ್ ಎ ಗ್ರೇಟ್ ಡೇ. ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ನಾವು ಕ್ವಶನ್ ಪೇಪರ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ, ನಿಮ್ಮ SSLC ಬೋರ್ಡ್ಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು. ಸೊ ಹಾಗಾಗಿ ಇವತ್ತು ನಾವು ಬೋರ್ಡಿಂದ ರಿಲೀಸ್ ಆಗಿರೋ 2023 ಮೀನ್ಸ್ 22-23 ಮಾಡೆಲ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಮೋಸ್ಟ್ ಆಫ್ ದ ಕ್ವಶನ್ಸ್ ದೇ ವಿಲ್ ಆಸ್ಕ್ ಫ್ರಮ್ ದಿಸ್ ಕ್ವಶನ್ ಪೇಪರ್. ಇದೇ ಕ್ವಶನ್ ಪೇಪರಿಂದ ಕೇಳಬಹುದು, ಯಾಕೆ ಅಂತ ಹೇಳಿದ್ರೆ ಈ ವರ್ಷ ರಿಲೀಸ್ ಮಾಡಿರೋ ಮಾಡೆಲ್ ಕ್ವಶನ್ ಪೇಪರ್ ಇದು. ಓಕೆನಾ? ಸೊ ವಿದೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಾಟ್ ಆರ್ ದ ಕ್ವಶನ್ಸ್ ದೇ ಹ್ಯಾವ್ ಆಸ್ಕ್ಡ್ ಅಂಡ್ ಹೌ ವಿ ನೀಡ್ ಟು ಆನ್ಸರ್. ಯಾವ ಥರ ಆನ್ಸರ್ ಮಾಡಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಓಕೆನಾ? ಎಸ್, ದ ವೆರಿ ಫಸ್ಟ್ ಕ್ವಶನ್ ಇಸ್ ಹಿಯರ್. ಓಕೆ, ನಿಮಗೆಲ್ಲ ಗೊತ್ತಿರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಲ್ಲ ಸೆಗ್ಮೆಂಟಿಂದ ಕೂಡ ಇರುತ್ತೆ, ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ. ಫಿಸಿಕ್ಸ್ ಕೆಮಿಸ್ಟ್ರಿಯನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀರಾ. ಸೊ ಇವಾಗ ಬಯಾಲಜಿ ಸೆಗ್ಮೆಂಟಲ್ಲಿ ಯಾವ ಥರ ಕ್ವಶನ್ನ ಕೇಳಿದ್ದಾರೆ. ಏಡ್ಸ್ 27th ಕ್ವಶನ್, ಇಟ್ಸ್ ಅ ಕಂಟಿನ್ಯೂಯೇಷನ್ ಆಫ್ ದ ಕೆಮಿಸ್ಟ್ರಿ ಪಾರ್ಟ್. ನೆಕ್ಸ್ಟ್ ಕಂಟಿನ್ಯೂ ಆಗ್ತಾ ಇದೆ. ಏಡ್ಸ್ ವೈರಸ್ ವಾಟ್ಸ್ ಡ್ಯಾಶ್. ಇವಾಗ ಏಡ್ಸ್ ಅನ್ನೋದು ವೈರಸ್ ಇಂದ ಬಂದರೆ ವಾಟ್ಸ್ ಅನ್ನೋದು ಫಾರ್ ಎಕ್ಸಾಂಪಲ್ ಜನೈಟಲ್ ವಾಟ್ಸ್ ಅಂತ ಹೇಳ್ತೀವಿ, ಅದು ಯಾವುದರಿಂದ ಬರುತ್ತೆ ಅಂತ ಕೇಳ್ತಿದ್ದಾರೆ. So whether it is coming from bacteria, fungus, protozoan or the viruses. So which one is the right one? So remember, AIDS, it is nothing but acquired immunodeficiency syndrome that is caused by a kind of virus called HIV. This much of explanation you must know. ಬೇರೆ ಥರ ಕ್ವಶನ್ ಕೇಳಿದಾಗಲೂ ನಿಮಗೆ ಆನ್ಸರ್ ಮಾಡೋದಕ್ಕೆ ಗೊತ್ತಿರಬೇಕು. ಓಕೆ, HIV ಇಂದ ಬರುತ್ತೆ, ಅದು ವೈರಸ್ ಇಂದ. ಇನ್ನು ಉಳಿದಾಗೆ ಈ STD ಡಿಸೀಸ್ಗಳು, ಯು ನೋ ದಟ್ STD. ಓಕೆ, STDs ಅಂತ ಹೇಳಿದ್ರೆ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಇನ್ಕ್ಲೂಡಿಂಗ್ ಏಡ್ಸ್, ಜೆನೈಟಲ್ ವಾಟ್ಸ್, ಜೆನೈಟಲ್ ಹಬ್ಸ್, ಕ್ಲಮಿಡಿಯಾಸಿಸ್ ಆ್ಯಂಡ್ ಯು ನೋ ದಟ್ ವಾಟ್ ಈಸ್ ದಟ್ ಹೆಪಟೈಟಿಸ್ B ಆಸ್ ವೆಲ್ ಆ್ಯಂಡ್ ಗೊನೋರಿಯಾ. ಇವೆಲ್ಲ ಏನಾಗಿರುತ್ತೆ, STDsಗಳಾಗಿರುತ್ತೆ. ಸಮ್ ಆಫ್ ದೆಮ್ ಆರ್ ಕಾಸ್ಡ್ ಬೈ ದ ಬ್ಯಾಕ್ಟೀರಿಯಾ ಆ್ಯಂಡ್ ಸಮ್ ಆಫ್ ದೆಮ್ ಆರ್ ಕಾಸ್ಡ್ ಬೈ ವೈರಸಸ್. ಸೊ ನೌ ದೇ ಆರ್ ಆಸ್ಕಿಂಗ್ ದ ಜೆನೈಟಲ್ ವಾಟ್ಸ್ ಈಸ್ ಕಾಸ್ಡ್ ಬೈ bacteria, fungus, protozoan and virus. They are caused by viruses. We used to call it as human papilloma virus ಅಂತ ಹೇಳ್ತೀವಿ. ಸೊ ಹಾಗಾಗಿ ಏನಾಗಿರುತ್ತೆ, ಇದು ವೈರಸ್ ಅಂತ ಆನ್ಸರ್ ಆಗಿರುತ್ತೆ. ಬೋತ್ ಆರ್ ಕಾಸ್ಡ್ ಬೈ ದ ವೈರಸಸ್. ಓಕೆ, ಗೊನೋರಿಯಾ ಬಂದಾಗ ಅಥವಾ ಸಿಫಿಲಿಸ್, ದೇ ಆರ್ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ, ಟ್ರೆಪೋನಿಮಾ ಪೆಲ್ಲಿಡಮ್ and as well as the Neisseria gonorrhoeae. But now this is the answer. Next question. Algae, small insects, large insects, small fish, large fish, human. See, here is a food chain. ಇಲ್ಲೊಂದು ಫುಡ್ ಚೈನ್ ಇದೆ. ಓಕೆ, ಈ ಫುಡ್ ಚೈನಲ್ಲಿ ಯಾವ ಥರ ಎನರ್ಜಿ ಮತ್ತು ಹಾರ್ಮ್ಫುಲ್ ಸಬ್ಸ್ಟೆನ್ಸ್ಗಳು ಡೆಪಾಸಿಟ್ ಆಗುತ್ತೆ ಮತ್ತು ಪಾಸ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ದ ಅರೇಂಜ್ಮೆಂಟ್ ಆಫ್ ಟ್ರಾಫಿಕ್ ಲೆವೆಲ್ಸ್ ಇನ್ ದಿಸ್ ಫುಡ್ ಚೈನ್ ಆರ್ ಇನ್ ದ ಯಾವ ಫಾರ್ಮಲ್ಲಿ ಇರುತ್ತೆ ಈ ಅರೇಂಜ್ಮೆಂಟು? ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಎನರ್ಜಿ ಅವೈಲಬಿಲಿಟಿ. ಎನರ್ಜಿ ಅವೈಲಬಿಲಿಟಿಯ ಇನ್ಕ್ರೀಸಿಂಗ್ ಆರ್ಡರ್ಲಿದೆ, ಕರೆಕ್ಟಾ? ಸೊ ಎನರ್ಜಿ ಅವೈಲಬಿಲಿಟಿ ಹೋಗ್ತಾ ಹೋಗ್ತಾ ಏನಾಗಬೇಕದು ಡಿಕ್ರೀಸ್ ಆಗಬೇಕು ಯಾವುದೇ ಒಂದು ಫುಡ್ ಚೈನ್ಗಳಲ್ಲಿ. ನೆಕ್ಸ್ಟು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಬೋತ್ ಎನರ್ಜಿ ಅವೈಲಬಿಲಿಟಿ ಆ್ಯಂಡ್ ಸ್ಟೋರೇಜ್ ಆಫ್ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್. ಸೊ ಇನ್ಕ್ರೀಸ್ ಆಫ್ ಎನರ್ಜಿ ಅವೈಲಬಿಲಿಟಿ ಆಗೋಲ್ಲ. ಓಕೆ, ಹೋಗ್ತಾ ಹೋಗ್ತಾ ಎನರ್ಜಿ ಯಾವಾಗಲೂ ಏನಾಗಬೇಕು, ಡಿಕ್ರೀಸ್ ಆಗಬೇಕು.
increase in order of storage of harmful chemical substances. So we know that harmful chemical substances ಏನಾಗ್ತಾ ಹೋಗುತ್ತೆ in the successive trophic level, so they will increase. ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ, and that process is commonly called biomagnification. ಇನ್ನು ಎನರ್ಜಿ ಯಾವಾಗಲೂ ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಹೋಗ್ತಾ ಹೋಗ್ತಾ ಡಿಕ್ರೀಸ್ ಆಗುತ್ತೆ ಅಂತ ಹೇಳಿದ್ದಾರೆ, ಕರೆಕ್ಟ್ ಇದೆ. ಬಟ್ ಆದರೆ ಎನರ್ಜಿ ಡಿಕ್ರೀಸ್ ಆಗುತ್ತೆ, ಅವೈಲಬಿಲಿಟಿ ಸ್ಟೋರೇಜ್ ಆಫ್ ಕೆಮಿಕಲ್ ಸಬ್ಸ್ಟೆನ್ಸ್ ಏನಾಗುತ್ತೆ, ಅದು ಇನ್ಕ್ರೀಸ್ ಆಗುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. Okay, increase in the accumulation of the toxic substances and the energy goes on decreases. Understood? So option C is the right one. Next, draw the diagram showing the structure of closed stomata. So 1 mark kelidare nodi, only 1 mark they have asked this question. So closed stomata anta helidre hege baribeku, and we know that so it is made up of 2 bean shaped guard cells. So ಎರಡು bean shaped guard cells ಗಳಿರುತ್ತೆ, ಅದನ್ನು ನಾವು ಗಾರ್ಡ್ ಸೆಲ್ಸ್ ಅಂತ ಹೇಳ್ತೀವಿ, ಬೀನ್ ಶೇಪಲ್ಲಿ ಇರುತ್ತೆ. ಓಕೆ, ಆ್ಯಂಡ್ ಯು ನೋ ದಟ್ ಈ ಥರ ಶೇಪ್ಗಳನ್ನ ಬರಿಬೇಕು. ಸೊ ಲೈಟಾಗಿ ಬರೆಯೋಣ. ಜೊತೆಗೆ ಇಲ್ಲಿ ಇದೇನಾಗಿದೆ, ಕ್ಲೋಸ್ ಆಗಿದೆ ಅಂತ ಇಂಡಿಕೇಟ್ ಮಾಡಬೇಕು. ಸೊ ಇಟ್ ಈಸ್ ಕ್ಲೋಸ್ಡ್, ದಿಸ್ ಈಸ್ ಕ್ಲೋಸ್ಡ್. ಓಕೆ, ಡೋಂಟ್ ರೈಟ್ ಇಟ್ ಆಸ್ ಓಪನ್. ಓಪನ್ ಅಂದರೆ ಇನ್ನು ಸ್ವಲ್ಪ ದೊಡ್ಡದಾಗಿ ಬರಿಬೇಕಾಗಿರುತ್ತೆ. ಯು ಕ್ಯಾನ್ ಶೇಡ್ ಇಟ್, ಇದನ್ನು ಶೇಡ್ ಮಾಡಿಬಿಡ್ಬೋದು. ಇದನ್ನು ಇನ್ನೂ ಸ್ವಲ್ಪ ನೀವು ಫ್ಲ್ಯಾಟ್ ಆಗಿ ಕೂಡ ಬರಿಬೋದು. ಸೊ ಒನ್ಸ್ ಅಗೇನ್ ಐ ಆಮ್ ರೈಟಿಂಗ್ ಫಾರ್ ಯು. You can write almost flattened. So ee tara bariyona. Okay, I'm just writing once again for you, and now you can see there is no opening, and we are writing 2 more layers around that. Okay, what is that? So these are called subsidiary cells. That's it. We don't want to label too much because they have asked only for 1 mark. 1 mark ಮಾತ್ರ ಕೇಳಿರೋದ್ರಿಂದ ಸಿಂಪಲ್ ಆಗಿ ಸ್ಟೊಮ್ಯಾಟೋ ಬರೆದಿದ್ದೀವಿ. 2 bean shaped guard cells, and that is covered the pore, stomatal pore. But ಇವಾಗ ಇಲ್ಲಿ stomatal pore ಏನಾಗಿದೆ, ಕ್ಲೋಸ್ ಆಗಿದೆ. ಸೊ ಅಂದರೆ ಇಲ್ಲಿ ಇದು ಬಲ್ಜ್ ಆಗಿರಲ್ಲ, ದೇ ಆರ್ ಯೂಶುವಲಿ ವೆರಿ ಕ್ಲೋಸ್ ಆಗಿರುತ್ತೆ. ಸಬ್ಸಿಡರಿ ಸೆಲ್ಸ್ ಆರ್ ಪ್ರೆಸೆಂಟ್. ಸಿಂಪಲ್ ಆಗಿರೋ ಡಯಾಗ್ರಾಮ್, 1 mark. And what is the function of ozone layer? We know that ozone layer, it is a layer of gas present in stratosphere. Stratosphere ಅಲ್ಲಿ ಇರುತ್ತೆ. And we used to call it as O3. The molecular formula of the ozone is O3. The main function of the ozone is to protect the troposphere. So ನೀವು ನಾರ್ಮಲ್ ಆಗಿ ಬರೆಯೋದಾದ್ರೆ ಸೈಮಲ್ಟೇನಿಯಸ್ ಆಗಿ ಪ್ರೊಟೆಕ್ಷನ್ ಜೊತೆಗೆ ಏನು ಮಾಡಬೇಕು, that is protecting the living organisms present on the troposphere, and also they are reflecting. Okay, reflecting or absorbing what? Ultraviolet radiation, UV rays, ultraviolet radiation ಗಳನ್ನ. So and also they are protecting, ಈಗ ಅದನ್ನೇ ಉಲ್ಟಾ ಬರಿತಾ ಇದೀವಿ ಅಷ್ಟೇನೆ, protecting the life form ಅಂದ್ರೆ ಟ್ರೋಪೋಸ್ಫಿಯರ್ ಅಲ್ಲಿರೋ ಎಲ್ಲ ಬಯೋಸ್ಫಿಯರ್ ಲಿವಿಂಗ್ ಆರ್ಗಾನಿಸಮ್ಸ್ ಗಳನ್ನ ಲೈಫ್ ಫಾರ್ಮ್ from the harmful UV rays. Okay na? So that you can write that main function is to reflect the ultraviolet radiation. So by that way it is protecting all the living organisms, life form present on the earth, you can say. Okay, so next, rejuvenating ancient water means encouraging, you can say. System is being encouraged. Why we need to use the ancient method of water harvesting? Why they are encouraging today? You know that they are usually traditional ಆಗಿರುತ್ತೆ, and it doesn't cause much environmental issues or pollution. ಯಾವುದೇ ತರ ಇಶ್ಯೂಸ್ಗಳನ್ನ ಕಾಸ್ ಮಾಡಲ್ಲ. ಸೊ ದಾಟ್ ಯು ಕ್ಯಾನ್ ರೈಟ್ ಎನಿ ಆಫ್ ದೀಸ್ ಟು. ಇಲ್ಲಿ 2 ಸೆಂಟೆನ್ಸ್ಗಳನ್ನ ಕೊಟ್ಟಿದ್ದೀನಿ. ಯಾವುದು? ದೇ ವರ್ ಡಿಸೈನ್ ಟು ಪ್ರೊಟೆಕ್ಟ್ ದ ಲೋಕಲ್ ಎನ್ವೈರನ್ಮೆಂಟ್ ಬೈ ಪ್ರಿವೆಂಟಿಂಗ್ ಸಾಯಿಲ್ ಎರೋಷನ್. ಅದು ಸಾಯಿಲ್ ಎರೋಷನ್ ಪ್ರಿವೆಂಟ್ ಮಾಡುತ್ತೆ. ಸೊ ಬೈ ಕನ್ಸ್ಟ್ರಕ್ಟಿಂಗ್ ನಂಬರ್ ಆಫ್ ಬಂಡ್ಸ್, ಓಕೆ, ಓವರ್ ದ ಸ್ಟ್ರೀಮ್ಡ್ ಏರಿಯಾ. ಸೊ ನೆಕ್ಸ್ಟ್ ಅದಾದ್ಮೇಲೆ ಅಂಡ್ ಪ್ರಿವೆಂಟಿಂಗ್ ವಾಟರ್ ಕ್ವಾಲಿಟಿ. ಪ್ರಿಸರ್ವಿಂಗ್ ವಾಟರ್ ಕ್ವಾಲಿಟಿನ ಪ್ರಿಸರ್ವ್ ಮಾಡುತ್ತೆ. ಓಕೆ, ಅಂಡ್ ಆಲ್ಸೋ ಕ್ಯಾನ್ ಹೆಲ್ಪ್ ಟು ಪ್ರೊಟೆಕ್ಟ್ ದ ಎನ್ವೈರನ್ಮೆಂಟ್ ಅಂಡ್ ಮೇಂಟೈನ್ ದ ಎಕಲಾಜಿಕಲ್ ಬ್ಯಾಲೆನ್ಸ್. ಎಕಲಾಜಿಕಲ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ಬೋದು, ವಾಟರ್ ಕ್ವಾಲಿಟಿಯನ್ನ, ಎನ್ವೈರನ್ಮೆಂಟಲ್ ಕ್ವಾಲಿಟಿಯನ್ನ ನಾವು ಮೇಂಟೈನ್ ಮಾಡ್ಬೋದು. ಸೊ ಇದಿಷ್ಟನ್ನ ನೀವು ಬರಿಬಹುದು. ರಿಜುವಿನೇಟಿಂಗ್ ದ ಏನ್ಷಿಯಂಟ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಇಸ್ ಬೀಂಗ್ ಎಂಕರೇಜ್ಡ್ ವೈ ಅಂತ ಕೇಳಿದಾಗ. ಓಕೆನಾ? ಎಸ್. ನೆಕ್ಸ್ಟ್ ಒನ್, ವಾಟ್ ನೀಡ್ಸ್ ಆಫ್ ದ ಲೋಕಲ್ ಪೀಪಲ್ ಆರ್
fulfilled by the forest. We know that local people are also stakeholders. 4 stakeholdersಗಳನ್ನ ನೀವು ಓದಿರ್ತೀರಾ. Local people means the people those who are living in and around the forest area. One. Second one is forest department. And third one, industrialist means they need the forest timbers or it may be the wood to produce something, products koskara. And finally, the natural enthusiast, environmentalist as well as natural enthusiast. 4 stakeholders ಗಳಿರ್ತಾರೆ. ನಾವು ಯಾಕೆ ಲೋಕಲ್ ಪೀಪಲ್ ಅನ್ನ ಅಥವಾ ಫಾರೆಸ್ಟ್ ಪೀಪಲ್ ನ ಸ್ಟೇಕ್ ಹೋಲ್ಡರ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ದೇ ಆಲ್ಸೋ ಡಿಪೆಂಡ್ಸ್ ಆನ್ ಫಾರೆಸ್ಟ್ ಫಾರ್ ವೈ ಟು ಫುಲ್ಫಿಲ್ ದೇರ್ ನೀಡ್ಸ್ ಸಚ್ ಆಸ್ ಫ್ಯೂಯಲ್ ವುಡ್, fodder, okay, we can say fodder, okay, fodder, small timber and etc. ಇವೆಲ್ಲ ಬೇಕಾಗತ್ತೆ. ಅದ್ರ ಜೊತೆಗೆ ದೇ ನೀಡ್ ಟು ಕನ್ಸ್ಟ್ರಕ್ಟ್ ದೇರ್ ಹಟ್, ಗುಡಿಸಲುಗಳನ್ನ ಕಟ್ಕೊಳ್ಳೋದಕ್ಕೆ ಬ್ಯಾಂಬೂ ಬೇಕಾಗತ್ತೆ, ಥ್ಯಾಚ್ ಬೇಕಾಗತ್ತೆ, ಲಾರ್ಜ್ ಲೀವ್ಸ್ ಸೊ ಜೊತೆಗೆ ದೇ ನೀಡ್ ವುಡ್ ಟು ಕನ್ಸ್ಟ್ರಕ್ಟ್ ಅಂಡ್ ಟು ಮೇಕ್ ದ ಬಾಸ್ಕೆಟ್ಸ್ ಟು ಸ್ಟೋರ್ ದ ಫುಡ್ ಅಂಡ್ ಟು ಕ್ಯಾರಿ ದ ಫುಡ್. ಸೊ ದಟ್ಸ್ ವೈ ದೇ ಡಿಪೆಂಡ್ಸ್ ಆನ್ ಫಾರೆಸ್ಟ್. ಅಂಡರ್ಸ್ಟುಡ್? ನೆಕ್ಸ್ಟ್, ಹಿಯರ್ ಇಸ್ ಅ ಟ್ರಿಕಿ ಕ್ವಶನ್. ಸಿಂಪಲ್ ಆಗಿದೆ, ಬಟ್ ಡೆಫಿನೇಷನ್ ಬರೆದ್ರೆ ಸಾಕು. ಏನು ಕೊಟ್ಟಿದ್ದಾರೆ? ಒಂದು ಸ್ಪೈರೋಗೈರಾ ಮತ್ತೆ ಪ್ಲನೇರಿಯಾ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಸೊ ದೇ ಆರ್ ಸೇಯಿಂಗ್ ದ ರೀಪ್ರೊಡಕ್ಷನ್ ಮೆಥಡ್ಸ್ ಎಕ್ಸ್ಪ್ರೆಸ್ಡ್ ಇನ್ ಬೋತ್ ಆಫ್ ದ ಎಬೋವ್ ಫಿಗರ್ಸ್ ಆರ್ ಸಿಮಿಲರ್. ಆಲ್ಮೋಸ್ಟ್ ಒಂದೇ ತರ ಇರುತ್ತೆ ಆರ್ ಡಿಫ್ರೆಂಟ್ ಫ್ರಮ್ ಈಚ್ ಅದರ್. ಒಂದೇ ತರ ಇರುತ್ತಾ ಇಲ್ಲ ಡಿಫ್ರೆಂಟ್ ಆಗಿರುತ್ತಾ? ಓಕೆ, ರೈಟ್ ದ ಜಸ್ಟಿಫಿಕೇಶನ್ ಟು ಯುವರ್ ಆನ್ಸರ್. ಓಕೆ, ಜಸ್ಟಿಫಿಕೇಶನ್ ಕೊಡಬೇಕು. ಸೊ ಪ್ರೋಸೆಸ್ ಒಂದೇ ಇದೆ ನೋಡಿ ಇಲ್ಲಿ. ಹಿಯರ್ ಇಸ್ ಎ ಪ್ಲಾಂಟ್ ದಟ್ ವಿ ಯೂಸ್ ಟು ಕಾಲ್ ಇಟ್ ಆಸ್ ಅ ಗ್ರೀನ್ ಆಲ್ಗೆ, ಸ್ಪೈರೋಗೈರಾ. ಸೊ ಹಿಯರ್ ಯು ಕ್ಯಾನ್ ಸಿ ದ ಪ್ಲಾಂಟ್ ಬಾಡಿ ಈಸ್ ಸ್ಪ್ಲಿಟ್ಸ್ ಇನ್ ಟು 3 parts and finally 3 parts are becoming 3 individual organisms. ಇಲ್ಲೂ ಕೂಡ ಅಷ್ಟೇನೆ, organism body like a planaria cut into 3 parts and 3 parts are becoming what? 3 organisms. ಎರಡಕ್ಕೂ ಏನು ಡಿಫರೆನ್ಸ್ ಇದೆ? The first one is indicating. ಸೊ ಇದೇನು ಇಂಡಿಕೇಟ್ ಮಾಡುತ್ತೆ? ಫ್ರಾಗ್ಮೆಂಟೇಷನ್. ವಿ ನೀಡ್ ಟು ರೈಟ್ ಅಬೌಟ್ ದ ಫ್ರಾಗ್ಮೆಂಟೇಷನ್. ಓಕೆ, ಸೊ ಏನಂತ ಬರಿಬೇಕು? ದ ಸ್ಪೈರೋಗೈರಾ ದಟ್ reproduces by the process called fragmentation, where the body of just writing here, or the plant body, the body of organism, okay, organism cut into many fragments. ಇಲ್ಲಿ ಫ್ರಾಗ್ಮೆಂಟ್ಸ್ ಗಳಾಗುತ್ತೆ. ಫ್ರಾಗ್ಮೆಂಟ್ಸ್ ಅಂತ ಹೇಳಿದ್ರೆ ಪೀಸಸ್ ಗಳಾಗುತ್ತೆ. ಸೊ ಈಚ್ ಅಂಡ್ ಎವ್ರಿ ಪೀಸಸ್ ದೇ ಬಿಕಮ್ ಇಂಡಿವಿಜುವಲ್ ಆರ್ಗ್ಯಾನಿಸಮ್ಸ್. ಸೊ ಇಂಡಿವಿಜುವಲ್ ಆಗಿ ಏನಾಗುತ್ತೆ? ಆರ್ಗ್ಯಾನಿಸಮ್ ಆಗಿ ಡೆವಲಪ್ ಆಗುತ್ತೆ, ಇಂಡಿವಿಜುವಲ್ ಆಗುತ್ತೆ. ಬಟ್ ಇಲ್ಲೇನಾಗುತ್ತೆ? ವಿ ಆರ್ ರೈಟಿಂಗ್ ಒನ್ ಮೋರ್ ಎಕ್ಸ್ಟ್ರಾ ವರ್ಡ್ ಹಿಯರ್. ಯಾವ ವರ್ಡ್ ಅದು? ವಿ ನೀಡ್ ಟು ರೈಟ್ ಹಿಯರ್ the pieces are the body part of an organism. ಏನಾಗುತ್ತೆ? So each and every piece they regrows the other part of, or it may be you can say missing part of an organism. So the pieces, okay, regrows, you can say regrow the missing part. So look at this word, missing part by the proliferation of the cell. Proliferation of the cell ಅಂತ ಹೇಳಬೇಕು. ಓಕೆ, ಸೊ ಯಾಕೆ ಇಲ್ಲಿ ಪ್ರಾಲಿಫರೇಷನ್ ಆಗ್ತಾ ಇಲ್ಲ, ಅದು ಗ್ರೋ ಆಗ್ತಾ ಇದೆ. ಇಲ್ಲಿ ರೀಗ್ರೋ ಆಗ್ತಾ ಇದೆ. ಓಕೆನಾ? ಬಿಕಾಸ್ ಹಿಯರ್ ದೀಸ್ ಅನಿಮಲ್ಸ್ ಹ್ಯಾವ್ ಅ ಕೆಪಾಸಿಟಿ ಟು ಪ್ರೊಡ್ಯೂಸ್ ದ ಡಿಫರೆನ್ಶಿಯೇಟೆಡ್ ಸೆಲ್ಸ್. ಸೊ ಇಲ್ಲಿ ಬೇರೆ ಬೇರೆ ಸೆಲ್ಸ್ಗಳನ್ನ ಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಇದಕ್ಕಿರುತ್ತೆ. ಸೊ ಹಾಗಾಗಿ ಸೊ ಹಿಯರ್ ದ ಸ್ಪೈರೋಗೈರಾ ಶೋಯಿಂಗ್ ಬರೀಬೇಕು, ಯಾಕೆಂದ್ರೆ ಅವ್ರು ಕೊಟ್ಟಿರಲ್ಲ ಇಲ್ಲಿ. ದ ಸ್ಪೈರೋಗೈರಾ is showing fragmentation where the plant body is cut into many fragments, so every fragments become individual organism. But in the case of planaria, they show the process called regeneration. So where the body of an organism cut into many pieces, so each and every pieces that regrows as a new individual organism. Okay, so missing part of the body that regrows with ಯಾವುದ್ರ ಮುಖಾಂತರ? ಬೈ ದ ಪ್ರಾಲಿಫರೇಷನ್ ಆಫ್ ದ ಸೆಲ್. ಅದು ಪ್ರಾಲಿಫರೇಷನ್ ಆಗುತ್ತೆ. ಸೊ ಲೋಯರ್ ದ ಲಿವಿಂಗ್ ಆರ್ಗ್ಯಾನಿಸಮ್, ಹೈಯರ್ ದ ಪವರ್ ಆಫ್ ರೀಜನರೇಷನ್. ಸೊ ಹೈಯರ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಲೋಯರ್ ದ ಪವರ್ ಆಫ್ ರೀಜನರೇಷನ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ, ಹೌ ಈಸ್ ದ ವೆಜಿಟೇಟಿವ್ ಪ್ರಾಪಗೇಷನ್ ಇನ್ ಪ್ಲಾಂಟ್ಸ್ ಯೂಸ್ಫುಲ್ ಟು ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್? ಅಗ್ರಿಕಲ್ಚರ್ ಅಲ್ಲಿ ವೆಜಿಟೇಟಿವ್ ಪ್ರಾಪಗೇಷನ್ ಹೇಗೆ ಯೂಸ್ಫುಲ್ ಆಗುತ್ತೆ? ಸೊ ಗೊತ್ತಿದೆಯಾ ಯೂಸ್ಫುಲ್ ಯಾವ ತರ ಆಗುತ್ತೆ ಅಂತ ಹೇಳ್ಬಿಟ್ಟು? ರಿಮೆಂಬರ್ ದ ವೆಜಿಟೇಟಿವ್ ಪ್ರಾಪಗೇಷನ್ ಅಂಡ್ ದೇರ್ ಪ್ರಾಸೆಸಸ್. ಅದರಲ್ಲಿರೋ ಪ್ರಾಸೆಸ್ಗಳನ್ನ ನೆನ್ಪಿಟ್ಕೊಳ್ಳಿ, ಯಾವ್ಯಾವ್ದು ಓದಿದ್ರಿ ಅಂತ ಹೇಳ್ಬಿಟ್ಟು.
ಸೊ ಅದರಲ್ಲಿ ಸ್ಟೆಮ್ ಕಟಿಂಗ್ ಬರುತ್ತೆ, ಗ್ರಾಫ್ಟಿಂಗ್ ಆ್ಯಂಡ್ ಲೇಯರಿಂಗ್. ಸ್ಟೆಮ್ ಕಟಿಂಗ್, ಗ್ರಾಫ್ಟಿಂಗ್ ಆ್ಯಂಡ್ ಲೇಯರಿಂಗ್ ಇದೆಲ್ಲ ಮಾಡೋದ್ರಿಂದ ಏನು ಯೂಸ್ ಆಗುತ್ತೆ? ಆ್ಯಂಡ್ ವಿ ಆರ್ ಗ್ರೋಯಿಂಗ್ ದ ಪ್ಲಾಂಟ್ಸ್ ವಿತ್ ಇನ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಸೊ ವಿ ಕ್ಯಾನ್ ಸೇ ಸೀಡ್ ಈಸ್ ನಾಟ್ ರಿಕ್ವೈರ್ಡ್. Seed is not required for the agriculture, correct? Because we are using the part of a plant here. ನೆಕ್ಸ್ಟ್ ಸೆಕೆಂಡ್ ಒನ್ ಬಂತು ಅಂತ ಹೇಳಿದ್ರೆ, ಇದು ಸೆಕೆಂಡ್ ಅಂದರೆ ಫಸ್ಟ್ ಕ್ವಶನ್ ಅಲ್ಲಿ ಸೆಕೆಂಡ್ ಪಾಯಿಂಟ್ ಬರೀತಾ ಇರೋದು ಇವಾಗ. ಸೆಕೆಂಡ್ ಒನ್, ಶಾರ್ಟ್ ಪೀರಿಯಡ್ ಆಫ್ ಗ್ರೋತ್. ಓಕೆ, ಶಾರ್ಟ್ ಪೀರಿಯಡ್ ಆಫ್ ಗ್ರೋತ್ ಒಂದು. ನೆಕ್ಸ್ಟ್, ವಿ ಕ್ಯಾನ್ ಸೆಲೆಕ್ಟ್ ದ ಡಿಸೈರಬಲ್ ಪ್ಲಾಂಟ್ಸ್ ಫಾರ್ ದ cultivation. Okay, we can select the desirable plant, desirable, or you can say healthy plant, right? ಈಗ ಯಾವುದೋ ಒಂದು ಸೀಡ್ ಇರುತ್ತೆ. ಸೊ ಹೌ ಯು ಕಮ್ ಟು ನೋ ದಟ್ ಸೀಡ್ ಈಸ್ ಹೆಲ್ದಿ ಆರ್ ಡಿಸೀಸ್ಡ್ ಹೇಗೆ ಗೊತ್ತಾಗುತ್ತೆ ನಿಮಗೆ? ಬಟ್ ಪ್ಲಾಂಟ್ ನೋಡಿದ್ರೆ ಗೊತ್ತಾಗುತ್ತೆ ಅದು ಹೆಲ್ದಿ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ ದಟ್ ಕೇಸಸ್ ವಿ ಕ್ಯಾನ್ ಟೇಕ್ ದ ಸ್ಟೆಮ್ ಆಫ್ ದಟ್ ಹೆಲ್ದಿ ಪ್ಲಾಂಟ್ ಆ್ಯಂಡ್ ವಿ ಕ್ಯಾನ್ ರೀಗ್ರೋ ದಟ್, ಮತ್ತೆ ಬೆಳಿಬೋದು. ಸ್ಟೆಮ್ ಕಟಿಂಗ್. ಸೊ ಮತ್ತೆ ಅದನ್ನ ನಾವು ಸಾ ಮಾಡಿ ಅದು ಜರ್ಮಿನೇಟ್ ಆಗಿ ಬೆಳೆಯೋಷ್ಟರೊಳಗಡೆ ಎಷ್ಟು ಟೈಮ್ ಆಗುತ್ತೆ? ಅದೇ ನಾವು ಸ್ಟೆಮ್ಮನ್ನೇ ಡೈರೆಕ್ಟ್ ಆಗಿ ಹಾಕ್ಬಿಟ್ರೆ ಸೊ ಅಲ್ಲಿ ನಾವು ಪೀರಿಯಡ್ ಆಫ್ ಗ್ರೋತ್ ಅನ್ನ ರೆಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ದಟ್ ಮೀನ್ಸ್ ವಿ ಆರ್ ರೆಡ್ಯೂಸಿಂಗ್ the period of growth. Short period of growth irutte. Jotege we can select the desirable or healthy plant. Seed is not required, or you can say seeds are not required. Okay, next, consistency of the DNA copying is important during the reproduction. Why? Reproduction aguvaga the DNA copying is very necessary, especially the consistency of the DNA copying is very essential. Why? Because you know that. ಸೊ ಈಗ ನಾವಿಲ್ಲಿ ಬರಿತಾ ಇರೋದು ಸೆಕೆಂಡ್ ಒನ್ ಬಿಗೆ, ಡಿ ಎನ್ ಎ ಕಾಪಿಯಿಂಗ್ ದಟ್ ಈಸ್ ದ ರಿಸಲ್ಟೆಂಟ್ ಆಫ್ ಡಿ ಎನ್ ಎ ರೆಪ್ಲಿಕೇಶನ್. ಎರಡು ಒಂದೇ ಮೀನಿಂಗ್ ಕೊಡುತ್ತೆ. ಡಿ ಎನ್ ಎ ರೆಪ್ಲಿಕೇಶನ್ ಆಗುತ್ತೆ. ದಟ್ ಈಸ್ ಇಂಡಿಕೇಟಿಂಗ್ ದ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಜೆನೆಟಿಕ್ ಮೆಟೀರಿಯಲ್ ಟು ದೇರ್ ಡಾಟರ್ ಸೆಲ್ಸ್. ಇಟ್ಸ್ ವೆರಿ ಎಸೆನ್ಷಿಯಲ್ ಟು ಮೇಂಟೈನ್ or it may be regulate the number of individuals or number of chromosomes. Maintain the same number of chromosomes. I was just writing, maintain the same number of chromosomes in a species or a population in a species. It's very important. Okay, ಈಗ DNA ಕಾಪಿ ಆಗ್ತಾ ಇರುತ್ತೆ. ಸೊ DNA ಕಾಪಿ ಆಗುವಾಗ ಅದೇನಾದರೂ ಇನ್ಯಾಕ್ಯುರೇಟ್ ಆದರೆ ದಟ್ ಲೀಡ್ಸ್ ಟು ಮ್ಯೂಟೇಷನ್ ಆಗುತ್ತೆ. DNA ಕಾಪಿ ಆಗುವಾಗ ಎಕ್ಸಾಕ್ಟ್ ಆಗಿ ಏನಾಗುತ್ತೆ? ಡಬಲ್ ಆಗುತ್ತೆ. ದಿಸ್ ಡಬ್ಲಿಂಗ್ ಇಟ್ಸ್ ವೆರಿ ಎಸೆನ್ಷಿಯಲ್. ಯಾಕೆ ಅಂತ ಹೇಳಿದ್ರೆ ಟು ಈಕ್ವಲಿ ಡಿಸ್ಟ್ರಿಬ್ಯೂಟ್ ದ ಜೆನೆಟಿಕ್ ಮೆಟೀರಿಯಲ್, ಯು ಕ್ಯಾನ್ ಸೇ ಟು ಡಿಸ್ಟ್ರಿಬ್ಯೂಟ್ ದ genetic material equally. Okay, so to their daughter cell ನೀವು ಬರಿಬಹುದು ಅದನ್ನ. Okay, so ಹಾಗಾಗಿ the consistency of the DNA copying is very important during reproduction. ಯಾಕೆಂತ ಹೇಳಿದ್ರೆ because to distribute the genetic material equally to the daughter cells and to maintain the number of chromosomes in every species as well as the population. Next, how do germ cells receive half of the amount of DNA? Okay, so what is the need of this process? Okay, ಯಾಕೆ germ cells ಗಳು ಅಂದ್ರೆ ಗ್ಯಾಮಿಟ್ಸ್ ಗಳು half of the chromosomes ಅನ್ನ DNA ಅನ್ನ ರಿಸೀವ್ ಮಾಡ್ಕೊಳ್ಳುತ್ತೆ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ದಟ್ ಈಸ್ ಬಿಕಾಸ್ ಆಫ್ ದ ರಿಸಲ್ಟೆಂಟ್ ಆಫ್ DNA replication. ಒಂದು DNA replication. Okay, and the second one is that's because of the meiosis. DNA replication that ensures the equal distribution of genetic material in the daughter cells. ಅಂದ್ರೆ ಎರಡು ಸೆಲ್ಸ್ಗಳು ಬಂದಾಗ ಈಕ್ವಲ್ ಆಗಿರುತ್ತೆ. ಈಗ ಇಲ್ಲೊಂದು ಪೊಟೆನ್ಷಿಯಲ್ ಡಿಪ್ಲಾಯ್ಡ್ ಮದರ್ ಸೆಲ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಹ್ಯಾವಿಂಗ್ ದ ಡಿಪ್ಲಾಯ್ಡ್ ಅಂತ ಹೇಳಿದೆ, 2 set of chromosomes, 46 chromosome ಇದೆ ಅಂತ ತಿಳ್ಕೊಬಹುದು. ನೆಕ್ಸ್ಟ್, ಆನ್ ಮೈಟೋಸಿಸ್ ದೇ ಪ್ರೊಡ್ಯೂಸ್ ಈಕ್ವಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇನ್ ದೇರ್ ಡಾಟರ್ ಸೆಲ್ಸ್. ಮೈಟೋಸಿಸ್ ಅಲ್ಲಿ. ಮಿಯೋಸಿಸ್ಗೆ ಬಂದಾಗ ಏನಾಗುತ್ತೆ? ಸೊ ಬೋತ್ ದ ಡಾಟರ್ ಸೆಲ್ಸ್ ಆರ್ ರಿಸೀವಿಂಗ್ 23 ಕ್ರೋಮೋಸೋಮ್. ಸೊ ಯಾಕಾಗುತ್ತೆ ಅಂತ ಹೇಳಿದ್ರೆ ದಟ್ಸ್ ಬಿಕಾಸ್ ಆಫ್ ದ ಪ್ರಾಸೆಸ್ ಕಾಲ್ಡ್ ಮಿಯೋಸಿಸ್.
And this haploid number of chromosomes that is restored during the reproduction, during the formation of zygote. ಅದು zygote ಆಗುವಾಗ ಏನಾಗುತ್ತೆ, restore ಆಗುತ್ತೆ. By this way, it maintains the number of chromosomes, same number of chromosomes throughout the species and also the population. Next, how phototropism, thigmotropism and chemotropism are coordinated in the apparent movement of creeper, so towards the particular direction. ಮೂರಕ್ಕೂ ಡೆಫಿನೇಷನ್ ಬರೆದ್ರೆ ಸಾಕು. ಓಕೆ, ಯಾವ ತರ ಆಗ್ತಾ ಇದೆ, ವಿ ಮಸ್ಟ್ ನೋ ದೇರ್ ಮೀನಿಂಗ್. ದೀಸ್ ಆರ್ ಆಲ್ ದ ಟ್ರೋಪಿಕ್ ಮೂಮೆಂಟ್ಸ್. ಇವುಗಳೆಲ್ಲಗೂ ನಾವು ಏನಂತ ಹೇಳ್ತೀವಿ, ಟ್ರೋಪಿಕ್ ಮೂಮೆಂಟ್ಸ್ ಅಂತ ಹೇಳೋಣ. ಸೊ ಏನಂತ ಹೇಳಿದ್ರೆ, ಟ್ರೋಪಿಕ್ ಮೂಮೆಂಟ್ಸ್ ಇನ್ ದ ಸೆನ್ಸ್ ದೇ ಆರ್ ಶೋಯಿಂಗ್ ದ ರೆಸ್ಪಾನ್ಸ್ ಟುವರ್ಡ್ಸ್ ಸ್ಟಿಮ್ಯುಲಿ. ರೆಸ್ಪಾನ್ಸ್ ಅನ್ನು ಶೋ ಮಾಡ್ತಾ ಇದೆ. ಎಸ್ಪೆಷಲಿ ದ ಫಸ್ಟ್ ಒನ್, we are talking about the phototropism. Okay, that means the plants are showing the response towards the light. ಅದು ಲೈಟ್ ಕಡೆಗೆ ರೆಸ್ಪಾನ್ಸ್ ಅನ್ನು ಶೋ ಮಾಡುತ್ತೆ. And when it comes to second one, thigmotropism. So plants are showing the response towards the touch, or you can say any other ಆಬ್ಜೆಕ್ಟ್ಸ್ ಕಡೆಗೆ ಏನು ಮಾಡುತ್ತೆ, ಅದು ರೆಸ್ಪಾನ್ಸ್ ಅನ್ನು ಶೋ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಕ್ರೀಪರ್ಸ್ ಆರ್ ಕ್ಲೈಂಬರ್ಸ್, ದೇ ಯೂಸ್ ಟು ಕ್ಲೈಂಬ್ ಓವರ್ ದ ಸಾಲಿಡ್ ಆಬ್ಜೆಕ್ಟ್ ಲೈಕ್ ಅ ಟ್ರೀ ಆರ್ ಇಟ್ ಮೇ ಬಿ ದ ಲೈಕ್ ಅ ಪೋಲ್, ಎನಿಥಿಂಗ್. ಸೊ ಅದು ರೆಸ್ಪಾನ್ಸ್ ಅನ್ನು ಶೋ ಮಾಡ್ತಾ ಇದೆ. ಅಂಡ್ ನೆಕ್ಸ್ಟ್ ಒನ್ ಈಸ್ ನಥಿಂಗ್ ಬಟ್ ದ chemotropism. So as the name indicates, they are showing the response towards the chemicals ಕಡೆಗೆ ರೆಸ್ಪಾನ್ಸ್ ಅನ್ನು ಶೋ ಮಾಡುತ್ತೆ. ಓಕೆ, ಇಲ್ಲಿ ಕನ್ಕ್ಲೂಷನ್ ಬರೀಬೇಕು ಇವಾಗ ನೀವು. ಸೊ ಏನಾಗ್ತಾ ಇದೆ, ಆಲ್ ಪ್ಲಾಂಟ್ ದೇ ಆರ್ ಶೋಯಿಂಗ್ ದ ರೆಸ್ಪಾನ್ಸಸ್ ಟುವರ್ಡ್ಸ್ ದ ಸ್ಟಿಮ್ಯುಲಿ. ಓಕೆ, ಸೊ ಐದರ್ ದೇ ಆರ್ ದ ಲೈಟ್, touch, or the chemical, or the soil, or the water, whatever it is, they are showing the response by changing. So their amount of water in their body, amount of water ಒಂದು. ಓಕೆ, ಯಾವುದು ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ಅಂತ ಹೇಳಿದ್ರೆ, amount of water. Okay, water, movement of water in their body, and also chemicals and enzymes. ಸೊ ಇವೆಲ್ಲವೂ ಕೂಡ ರೆಸ್ಪಾನ್ಸಿಬಲ್ ಆಗುತ್ತೆ. ಓಕೆನಾ, ಹಾರ್ಮೋನ್ಸ್ಗಳು ಗ್ರೋತ್ಗೆ ರೆಸ್ಪಾನ್ಸಿಬಲ್ ಆಗುತ್ತೆ. ಸೊ ಹಾಗಾಗಿ ಇದು ಬರಿಬೇಕು, ಹೌ ಫೋಟೋಟ್ರಾಪಿಸಮ್, ಥಿಗ್ಮೋಟ್ರಾಪಿಸಮ್ ಅಂಡ್ ಕಿಮೋಟ್ರಾಪಿಸಮ್ ಆರ್ ಕೋಆರ್ಡಿನೇಟೆಡ್ ಇನ್ ದೇರ್ ಅಪೇರೆಂಟ್ ಮೂವ್ಮೆಂಟ್. ಸೊ ಇನ್ ದ ಕ್ರೀಪರ್, ಸೊ ಫೋಟೋಟ್ರಾಪಿಸಮ್ ಹೇಗಾಗುತ್ತೆ ಗೊತ್ತು. ಸೊ ದೇ ಸ್ಟಾರ್ಟೆಡ್ ಟು ಮೂವ್ ಟುವರ್ಡ್ಸ್ ದ ಲೈಟ್ ಕಡೆಗೆ ಮೂವ್ ಆಗುತ್ತೆ. ಯಾಕೆಂತ ಹೇಳಿದ್ರೆ, ಸೊ ಇನ್ ದಟ್ ಪರ್ಟಿಕ್ಯುಲರ್ ಟೈಮ್, so the auxin which is secreted in the tip of the plant, that is moving towards the shady part ಕಡೆಗೆ ಮೂವ್ ಆಗುತ್ತೆ. ಸೊ ದಟ್ ಈಸ್ ಸ್ಟಾರ್ಟೆಡ್ ಟು ಬೆಂಡ್ ಟುವರ್ಡ್ಸ್ ದ ಲೈಟ್ ಕಡೆಗೆ ಮೂವ್ ಆಗುತ್ತೆ. ಓಕೆ, ಸೊ ಎಗೈನ್ ಅದೇ ತರ ಇಲ್ಲೂ ಕೂಡ ಆಗ್ತಾ ಹೋಗುತ್ತೆ. ಎಲ್ಲಿ ಟಚ್ ರೆಸೆಪ್ಟಾರ್ಗಳು ಬಂದಾಗ ಅಥವಾ ಕೀಮೋ ರೆಸೆಪ್ಟಾರ್ಗಳಿದ್ದಾಗ ಕೀಮೋಟ್ರೋಪಿಸಮ್. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು, ಕೀಮೋಟ್ರೋಪಿಸಮ್ ಅಂತ ಹೇಳಿ ರೈಪನಿಂಗ್ ಆಫ್ ಫ್ರೂಟ್ಸ್. ಸೊ ವೆನ್ ಯು ಆರ್ ಪ್ರೊವೈಡಿಂಗ್ ದ ಹೀಟ್ ಅನ್ನ ಕೊಟ್ಟಾಗ ಎಂಜೈಮ್ಯಾಟಿಕ್ ಆಕ್ಟಿವಿಟಿ ಆಗುತ್ತೆ. ಇನ್ನೊಂದು ಯಾವುದು ಅಂತ ಹೇಳಿದ್ರೆ, ದ ಜರ್ಮಿನೇಷನ್ ಆಫ್ ಪೋಲನ್ ಓವರ್ ದ ಸ್ಟಿಗ್ಮಾ. ಪೋಲನ್ ಟ್ಯೂಬ್ ಈಸ್ ಗ್ರೋಯಿಂಗ್ ಟುವರ್ಡ್ಸ್ ದ ಓವೇರಿ just because of the presence of sugary juice in the neck of the ovary. ಓಕೆ, ಅದು ಕೆಮಿಕಲ್ ಕಡೆಗೆ ಗ್ರೋ ಆಗುತ್ತೆ, ಕೋಆರ್ಡಿನೇಟ್ ಆಗಿರುತ್ತೆ ಅಂತ ಬರಿಬೇಕು. ನೆಕ್ಸ್ಟ್, ಡ್ರಾ ದ ಡಯಾಗ್ರಾಮ್ ಶೋಯಿಂಗ್ ದ ಸ್ಟ್ರಕ್ಚರ್ ಆಫ್ ದ ಹ್ಯೂಮನ್ ಬ್ರೈನ್ ಅಂಡ್ ಲೇಬಲ್ ದ ಫಾಲೋಯಿಂಗ್ ಪಾರ್ಟ್, ಸೆರೆಬ್ರಮ್ ಅಂಡ್ ಸೆರೆಬೆಲ್ಲಮ್. ತುಂಬಾ ಬಾರಿ ಇದನ್ನ ಕೇಳಿದ್ದಾರೆ. ಮ್ಯಾನಿ ಟೈಮ್ಸ್ ದೇ ಹ್ಯಾವ್ ಆಸ್ಕ್ಡ್ ದ ಸೇಮ್ ಕ್ವೆಶ್ಚನ್. ಓಕೆ, so we are writing the same here. Okay, first one and second one, and we know that this is the cerebrum, the largest part of the brain, and the second one cerebellum, the second largest part of the brain. And here we are writing, okay, so what is this, the corpus callosum. Illi corpus callosum baridu, and we are just extending down by writing number of branches inside the cerebellum. Okay, ee tara baridu. So now we are just writing here. Okay, ಇದನ್ನ ಶಾರ್ಟ್ ವಿಡಿಯೋ ಇದೆ, ಯು ಕ್ಯಾನ್ ಜಸ್ಟ್ ಗೋ ಅಂಡ್ ವಾಚ್ ದಟ್ ಹೌ ಟು ಡ್ರಾ ಇಟ್ ಕಂಪ್ಲೀಟ್ಲಿ. ಸೊ ಬಟ್ ನೌ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ವಿ ಆರ್ ರೈಟಿಂಗ್ ನಂಬರ್ ಆಫ್ ಕನ್ವಲ್ಯೂಷನ್ಸ್ ಬರಿತಾ ಇದ್ದೀವಿ. ಅಂಡ್ ದೀಸ್ ಕನ್ವಲ್ಯೂಷನ್ಸ್ ಆರ್ more in intelligent animals. They are intelligent because of these convolutions, you can say. And here is a presence of thalamus, and this is the hypothalamus middle brain. Okay, and now I'm just doubling this layer
ಈ ಥರ ಡಬಲ್ ಮಾಡಿದ್ರೆ ಅದು ಸೆರೆಬೆಲ್ಲಮ್ ಆಗುತ್ತೆ. ಸೊ ಆಲ್ಮೋಸ್ಟ್ ಇವಾಗ ನಿಮ್ಗೆಲ್ಲ ಪಾರ್ಟ್ಸ್ ಇಲ್ಲಿದೆ. ಯಾವ್ಯಾವುದು? ದೇ ಆರ್ ಆಸ್ಕಿಂಗ್ ಟು ಲೇಬಲ್ ದ ಸೆರೆಬ್ರಮ್. So do I need to label here or there? Wherever it is. So entire this yellow portion I have written, this is cerebrum. The another inverted C shaped, this is called cerebellum. This is the cerebellum. Cerebrum is the part of forebrain. Cerebellum is the part of hindbrain. Hindbrain ಅಲ್ಲಿ 3 ಪಾರ್ಟ್ ಇರುತ್ತೆ. ಯಾವುದು? cerebellum, pons varoli and medulla oblongata. ಇನ್ನು ಮಿಡ್ ಬ್ರೈನ್ಗೆ ಬಂದಾಗ ದಿಸ್ ಇಸ್ ದ ಮಿಡ್ ಬ್ರೈನ್. ದಿಸ್ ಪೋರ್ಷನ್ ಈಸ್ ದ ಮಿಡ್ ಬ್ರೈನ್. ಓಕೆ, above the midbrain you can see hypothalamus and thalamus. And this is the portion which connects both the hemisphere of the brain called corpus callosum ಅಂತ ಹೇಳ್ಬೋದು. ಓಕೆನಾ? ಸೊ ಬ್ರೈನ್ ಕೇಳಿದ್ರೆ ಆಲ್ಮೋಸ್ಟ್ ಕೇಳೋದು ಇದನ್ನೇ. ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್, ಹಾರ್ಟ್ ಮತ್ತೆ ಬ್ರೈನ್, ಇವು ಮೂರರಲ್ಲಿ ಒಂದು ಕಂಪಲ್ಸರಿ 4 marks ಡಯಾಗ್ರಾಮ್ ಇರುತ್ತೆ. 3 marks ಕೇಳಿದ್ದಾರೆ. Okay, next, what is the important function of villi and alveoli in our body? So both villi and alveoli, that increases the surface area for the absorption. So we know the differences, right? So what are they? So the villi, they are present in, elli irutte? They are present in the small intestine and large intestine. ಯಾಕೆ ಇದು ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ದೇ ಇನ್ಕ್ರೀಸಸ್ ದ ಅಬ್ಸಾರ್ಪ್ಷನ್ ಸರ್ಫೇಸ್ ಏರಿಯಾ. ಓಕೆ, ಅದು ಸರ್ಫೇಸ್ ಏರಿಯಾನ ಜಾಸ್ತಿ ಮಾಡುತ್ತೆ. ಇನ್ನು ಆಲ್ವಿಯೋಲೈ, ಸೊ ವಿ ನೋ ದಟ್ ದ ಆಲ್ವಿಯೋಲೈ ದೇ ಆರ್ ಪ್ರೆಸೆಂಟ್ ಅಟ್ ದ ಎಂಡ್ ಆಫ್ ದ ಟರ್ಮಿನಲ್ ಎಂಡ್ ಆಫ್, ಆರ್ ಯು ಕ್ಯಾನ್ ಸೆ ಡೈರೆಕ್ಟ್ಲಿ ಟರ್ಮಿನಲ್ ಆಫ್ ವಾಟ್ ಈಸ್ ದಟ್ ಬ್ರಾಂಕ್ಯೂಲ್ಸ್ ನ ತುದಿಯಲ್ಲಿ ಇರುತ್ತೆ ಈ ತರ. ಸೊ ಇದು ಯಾಕೆ ಬಲೂನ್ ಶೇಪ್ ಅಲ್ಲಿ ಇರುತ್ತೆ? ಅಗೈನ್ ದೇ ಆಲ್ಸೋ ಇನ್ಕ್ರೀಸಸ್ ದ ಅಬ್ಸಾರ್ಪ್ಷನ್ ಸರ್ಫೇಸ್ ಏರಿಯಾವನ್ನು ಜಾಸ್ತಿ ಮಾಡಿರುತ್ತೆ. ಸೊ ಟೋಟಲ್ ಆಗಿ ಬರಿತಾ ಇದ್ದೀರಾ? ಸೊ ಬೋತ್ villi and alveoli increases the surface area for the absorption okay na ಒಂದು. So next ಏನು ಕೇಳಿದ್ದಾರೆ ನೋಡಿ, what is the important function? They are mainly responsible for absorption. So you need to write and expand. In small intestine ಅಲ್ಲಿ, so villi, they helps in the absorption of the digested food ಅನ್ನ ಅಬ್ಸಾರ್ಬ್ ಮಾಡುತ್ತೆ. But here the alveoli, they are mainly responsible for the exchange of gases. So that is acting as a diffusing membrane. So andre it is surrounded by number of a thin network of blood capillaries, that is called blood capillaries are present. So in between them the gaseous exchange will takes place. Okay na? So ಬರಿಬಹುದಲ್ಲ? So villi and alveoli ಎಲ್ಲೆಲ್ಲಿರುತ್ತೆ ಸೈಟ್ ಬರಿಬೇಕು. ಫಸ್ಟ್ ಸ್ಮಾಲ್ ಇಂಟೆಸ್ಟೈನ್ ಅಂಡ್ ದ ಲಂಗ್ಸ್ ಅಲ್ಲಿ ಇರುತ್ತೆ. ಸೊ ಬೋತ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಇನ್ಕ್ರೀಸಿಂಗ್ ದ ಅಬ್ಸಾರ್ಪ್ಷನ್ ಸರ್ಫೇಸ್ ಏರಿಯಾ. ಯಾಕೆ? ಅಬ್ಸಾರ್ಪ್ಷನ್ ಮಾಡೋದಿಕ್ಕೆ. ಸೊ ಅಬ್ಸಾರ್ಪ್ಷನ್ ಆಫ್ ದ ಕಂಪ್ಲೀಟ್ ಡೈಜೆಸ್ಟೆಡ್ ಫುಡ್ ಅಂಡ್ ಆಲ್ಸೋ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ನೆಕ್ಸ್ಟ್, ಸ್ಟ್ರಕ್ಚರ್ ಆಫ್ ನ್ಯೂರಾನ್, ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಆಫ್ ನ್ಯೂರಾನ್ ಕೇಳಿದ್ದಾರೆ. 4 mark 2 marks ಆಗಿರುತ್ತೆ ಅದು. ಹಾಗಾಗಿ ನೋಡೋಣ ಇಲ್ಲಿ. ನೆಫ್ರಾನ ನ್ಯೂರಾನ್ ಅದು? ಎಸ್, ದೇ ಆರ್ ಆಸ್ಕಿಂಗ್ ದ nephron. So now we are talking about the nephron. We know that nephron is having the 2 structure. There is a blind structure, blind in the sense closed structure. This is called Bowman's capsule, and that continues as a tubular part. Okay, that tubular part has 3 parts. ಅದರಲ್ಲಿ 3 ಪಾರ್ಟ್ಗಳಿರುತ್ತೆ. ಸೊ ದೋಸ್ 3 parts ಆರ್ ಕಾಲ್ಡ್, ಏನೇನಿದೆ ಅಂತ ನೋಡ್ಬೋದಲ್ವ ಇವಾಗ? ಎಸ್, ದೇ ಆರ್ ಕಾಲ್ಡ್ ಪ್ರಾಕ್ಸಿಮಲ್ ಕನ್ವಾಲ್ಯೂಟೆಡ್ ಟ್ಯೂಬ್ಯೂಲ್, ಡಿಸ್ಟಲ್ ಕನ್ವಾಲ್ಯೂಟೆಡ್ ಟ್ಯೂಬ್ಯೂಲ್. ಸೊ ಫಸ್ಟ್ ಐ ಆಮ್ ಜಸ್ಟ್ ರೈಟಿಂಗ್ ದಿಸ್ ಪೋರ್ಷನ್, and this portion is called glomeruli or glomerulus. Next, the last portion I am just attaching to a tube-like structure. So tube-like structure attach ಮಾಡ್ತಾ ಇದ್ದೀವಿ, and this is the structure. So are they asking diagram? Explain the structure and the function of diagram. No need to draw the diagram. Okay, so diagram ಬರೆಯೋ ಅವಶ್ಯಕತೆ ಇಲ್ಲ. Again I am writing diagram ಬರೆಯೋ ಅವಶ್ಯಕತೆ ಇಲ್ಲ. ಸ್ಟ್ರಕ್ಚರ್ ಏನು? So nephrons are usually tubular in structure. ಇದು tubular ಅಲ್ಲಿ ಇರುತ್ತೆ. ಓಕೆನಾ? ಅಷ್ಟೇನಾ ಸ್ಟ್ರಕ್ಚರ್ ಆಗಿದ್ರೆ? You need to write it has 2 main parts. One is
ಏನದು ಗ್ಲಾಮೆರುಲಸ್ ಓಕೆ ಆ್ಯಂಡ್ the tubular part and tubular parts. See, this is the structure we are explaining. Glomerulus and tubular part. What is the meaning of glomerulus? Glomerulus anta helidre, these are the tuft blood capillaries. Tuft blood capillaries. Okay, now you can say the bunch of blood capillaries. And tubular part that starts from the Bowman's capsule. Bowman's capsule ಇಂದ ಶುರು ಆಗುತ್ತೆ. And also has the renal tubules. Like ಯಾವ್ಯಾವ್ದಿರುತ್ತೆ after the Bowman's capsule. ಇದು Bowman's capsule ಆಗಿರುತ್ತೆ. Bowman's capsule. After this you can see the proximal convoluted tubule. Next one is the distal convoluted tubule and that is connected by the Henle loop. Hen's loop ಅಂತ ಹೇಳ್ಬೋದು. And finally there is a collecting duct. Collecting tubule or collecting duct. Now function ಏನು? Nephron is the structural and functional unit of the kidney or excretory system, or you can say it's a filtrating unit. The main function is to form the urine or filter the blood. Blood anna filter ಮಾಡುತ್ತೆ. So ಹಾಗಾಗಿ we are writing the main function is the filtration of blood and removing the nitrogenous wastes in the form of urea. Nodi word bardidini. The main function of the nephron is it acts as a filtrating unit. So by forming the urine you can say. So blood anna filter ಮಾಡುತ್ತೆ and it is removing the nitrogenous waste in the form of urea. ರೂಪದಲ್ಲಿ ಅದನ್ನ ರಿಮೂವ್ ಮಾಡುತ್ತೆ. Okay, next question ಅಲ್ಲೇ ಇದೆ ಇವಾಗ. So what is the importance of transpiration in plants? Plants ಗಳಲ್ಲಿ ಸೊ ಟ್ರಾನ್ಸ್ಪಿರೇಷನ್ ಇಂಪಾರ್ಟೆನ್ಸ್ ಏನು ಅಂತ ಕೇಳ್ತಿದ್ದಾರೆ. ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ ಟ್ರಾನ್ಸ್ಪಿರೇಷನ್. ವಿ ನೀಡ್ ಟು ಸ್ಟಾರ್ಟ್ ಫ್ರಮ್ ದ ಡೆಫಿನೇಷನ್ ಇಂದ ಶುರು ಮಾಡಬೇಕು. ಟ್ರಾನ್ಸ್ಪಿರೇಷನ್ ಅಂತ ಹೇಳಿದ್ರೆ ಏನು? ಲಾಸ್ ಆಫ್ ವಾಟರ್ ಥ್ರೂ ದ ಸ್ಟೊಮ್ಯಾಟಾ. ಲಾಸ್ ಆಫ್ ವಾಟರ್ ಥ್ರೂ ದ ಸ್ಟೊಮ್ಯಾಟಾ. ಆರ್ ಯು ಕ್ಯಾನ್ ಸೇ ಎವಾಪರೇಟಿವ್ ಲಾಸ್ ಆಫ್ ವಾಟರ್ ಥ್ರೂ ದ ಸ್ಟೊಮ್ಯಾಟಾ ಅಂತ ಹೇಳ್ತೀವಿ. ಮೇನ್ ಫಂಕ್ಷನ್ ಏನಿದ್ರು ಯಾಕೆ ಆಗ್ತಾ ಇದೆ? ಇಟ್ ಕೂಲ್ಸ್ ಆರ್ ಕೂಲಿಂಗ್ ಎಫೆಕ್ಟ್ ಆಫ್ ದ ಬಾಡಿ. ಇಟ್ ಕೂಲ್ಸ್ ಡೌನ್ ದ ಬಾಡಿ ಆಫ್ ದ ಪ್ಲಾಂಟ್ ಬಾಡಿ, ಆರ್ ಯು ಕ್ಯಾನ್ ಸೇ ಡೈರೆಕ್ಟ್ಲಿ ಪ್ಲಾಂಟ್ ಬಾಡಿ ಅಂತ ಹೇಳ್ಬೋದು. ಸರೌಂಡಿಂಗ್ ಟೆಂಪರೇಚರ್ and mainly responsible for creates the transpiration pull. Pull ಯಾಕೆ ಹೆಲ್ಪ್ ಆಗುತ್ತೆ? ಇಟ್ಸ್ ವೆರಿ ಯೂಸ್ಫುಲ್ ಟು ಅಬ್ಸಾರ್ಬ್ ದ ವಾಟರ್ ಫ್ರಮ್ ದ ಸಾಯಿಲ್. ಅಬ್ಸಾರ್ಬ್ ದ ವಾಟರ್ ಫ್ರಮ್ ದ ಸಾಯಿಲ್ ಬೈ ದ ರೂಟ್. ಹೆಲ್ಪ್ ಮಾಡುತ್ತಲ್ವಾ? ಸೊ ದಾಟ್ಸ್ ವೈ the main function of the transpiration is to cools down the body of the plant. Cooling effect anna provide ಮಾಡುತ್ತೆ. Second one, it creates the transpiration pull to absorb water from the soil by the roots. ಯಾವಾಗ ವಾಟರ್ ಲಾಸ್ಟ್ ಆಗುತ್ತೋ ಸೊ ಅವಾಗ ಏನಾಗುತ್ತೆ? yes, there is a formation of a pressure, sucking pressure. ಟ್ರಾನ್ಸ್ಪಿರೇಷನ್ ಪುಲ್ ಥಿಯರಿ ಅಂತ ನೀವು ನೆಕ್ಸ್ಟ್ ಓದ್ತೀರಾ ಅದನ್ನು. ಸೊ ಅದು ಹೆಲ್ಪ್ ಆಗೋದು. ಸೊ ನೆಕ್ಸ್ಟ್ ಅದೇ ಕ್ವಶನ್ ಅಲ್ಲಿ ನೋಡಿ ಇವಾಗ, ಹೌ ಡಸ್ ದ ಟ್ರಾನ್ಸ್ಲೊಕೇಶನ್ ಮೆಟೀರಿಯಲ್ ಟೇಕ್ಸ್ ಪ್ಲೇಸ್ ಬೈ ದ ಫ್ಲೋಯಮ್ ಟಿಶ್ಯೂ. ಫ್ಲೋಯಮ್ ಟಿಶ್ಯೂ ಅಲ್ಲಿ ಟ್ರಾನ್ಸ್ಲೊಕೇಶನ್ ಹೇಗಾಗತ್ತೆ ಅಂತ. ಟ್ರಾನ್ಸ್ಪಿರೇಷನ್ ಇಟ್ ಇಸ್ ರಿಲೇಟೆಡ್ ಟು ವಾಟರ್ ಮೂಮೆಂಟ್. ಬಟ್ ವೆನ್ ಇಟ್ ಕಮ್ಸ್ ಟು ಟ್ರಾನ್ಸ್ಲೊಕೇಶನ್ ಡೆಫಿನೇಷನ್ ಬರೀಬೇಕು. ಸೊ ದ ಮೂಮೆಂಟ್ ಆರ್ ದ ಟ್ರಾನ್ಸ್ಪೋರ್ಟ್ ಆಫ್ ದ ಫುಡ್, ಇದು ಫುಡ್ ರಿಲೇಟೆಡ್ ಆಗಿರೋದು. ಓಕೆ, ಯಾವ ತರ ಮೂವ್ ಆಗುತ್ತೆ? ಸೊ ದ ಫುಡ್ ಈಸ್ ಮೂವಿಂಗ್ ಫ್ರಮ್ ಗ್ರೀನ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಬಾಡಿ ಟು ದ ಗ್ರೀನ್ ಪಾರ್ಟ್ಸ್, ಆರ್ ಯು ಕ್ಯಾನ್ ಸೇ ದ ಲೀವ್ಸ್ ಆರ್ ಗ್ರೀನ್ ಸ್ಟೆಮ್. ಗ್ರೀನ್ ಪಾರ್ಟ್ಸ್ ಟು ದ ನಾನ್ ಗ್ರೀನ್ ಪಾರ್ಟ್ಸ್. ಯಾಕೆ ಅಂತ ಹೇಳಿದ್ರೆ ಈಗ ನೀವು ಹೇಳ್ಬೇಕಲ್ಲಿ, ಓಕೆ, ಗ್ರೀನ್ ಪಾರ್ಟ್ಸ್ ದೇ ಯೂಶುವಲಿ ಸಿಂಥಸೈಸ್ ದ ಫುಡ್ ವಿತ್ ದ ಹೆಲ್ಪ್ ಆಫ್ chloroplast. We used to call it as organic substances. These organic substances, they are moving towards the non-green parts. They are called the stem as well as the root through the phloem. Phloem ನ ಮುಖಾಂತರ ಏನಾಗುತ್ತೆ, ಹೋಗುತ್ತೆ. ಜೊತೆಗೆ phloem ಅಲ್ಲಿ ಏನಿರುತ್ತೆ? ಸೊ ಈಗ ನಿಮಗೆ ಗೊತ್ತಿರುತ್ತೆ
xylem ಅಲ್ಲಿ xylem vessel ಮತ್ತೆ tracheids ಇರುತ್ತೆ. So but when it comes to phloem, so here there is a presence of sieve tubes and companion cells. Sieve tubes and companion cells. Okay, so here the food is moving in multi-direction because leaves are maybe present in the lower branch as well, lower branch of the tree. They may be present in the upper branch of the tree. The food is prepared in the leaves of upper branch of the tree. They must move towards the lower branch as well. And the food is which is prepared in the leaves of the lower branch, they must be move towards the upper branch. ಹೋಗ್ಬೇಕು ಹಿಂಗೆ ಎಲ್ಲ ಡೈರೆಕ್ಷನ್ ಮೂವ್ ಆಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ದ ಟ್ರಾನ್ಸ್ಲೋಕೇಶನ್ ಆಫ್ ದ ಫುಡ್ ಥ್ರೂ ದ ಫ್ಲೋಯಮ್. ಸೊ ಫ್ಲೋಯಮ್ ಮುಖಾಂತರ ಏನಾಗುತ್ತೆ, ಅದು ಟ್ರಾನ್ಸ್ಫರ್ ಆಗುತ್ತೆ ಇನ್ ದ ಫಾರ್ಮ್ ಆಫ್ ಸೊಲ್ಯೂಷನ್ ಮುಖಾಂತರ ಅದು ಹೋಗುತ್ತೆ. ಎಸ್, ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ದ ಟಾಲ್ ಪೀ ಪ್ಲಾಂಟ್ ಈಸ್ ಕ್ರಾಸ್ಡ್ ವಿತ್ ಶಾರ್ಟ್ ಪೀ ಪ್ಲಾಂಟ್. ಟಾಲ್ ಮತ್ತೆ ಡ್ವಾರ್ಫ್ ಅಂತ ಹೇಳಿದ್ರೆ ಶಾರ್ಟ್ ಪ್ಲಾಂಟ್ ಅನ್ನ ಏನ್ ಮಾಡ್ತಿದ್ದಾರೆ, ಕ್ರಾಸ್ ಮಾಡ್ತಿದ್ದಾರೆ. ವಾಟ್ ಟೈಪ್ ಆಫ್ ಪ್ಲಾಂಟ್ ವಿಲ್ ಬಿ obtained in F1 generation? Just they are asking F1 generation. Okay, write the genetic makeup with this progeny. ಇದು ಜೆನೆಟಿಕ್ ಮೇಕಪ್ ಅನ್ನ ಬರೀಬೇಕು. ಓಕೆ, ಸೊ ಇಟ್ಸ್ ವೆರಿ ಸಿಂಪಲ್ ರೈಟ್ ನೌ. ಯಾಕೆ ಅಂತ ಹೇಳಿದ್ರೆ ದೇ ಹ್ಯಾವ್ ಗಿವನ್ ಟಾಲ್ ಅಂಡ್ ದ ಶಾರ್ಟ್. ಯು ಕ್ಯಾನ್ ಸೇ ಡ್ವಾರ್ಫ್ ಆರ್ ಶಾರ್ಟ್. ಓಕೆ, ಅಂಡ್ ದೇ ಹ್ಯಾವ್ ಗಿವನ್ ದ genotype as well. What are they? Tall means dwarf. Dominant and recessive. During the gamete formation, okay, here only one type of gamete is being formed, and here only one type of gamete is being formed because both are same. ಎರಡು ಹೆಟೆರೋಜೈಗಸ್ ಕಂಡೀಷನ್ ಅಲ್ಲಿ ಇದ್ದಿದ್ರೆ ಎರಡು ಆಗ್ತಿತ್ತು, ಬಟ್ ಇವಾಗ ಒಂದೇ ಆಗಿರೋದ್ರಿಂದ ಒಂದು ಬರ್ತಾ ಇದೆ. ನಾವು ವೆನ್ ದೇ ಕಂಬೈನ್ ಟುಗೆದರ್, ಓಕೆ, ಎರಡು ಕಂಬೈನ್ ಆದಾಗ ವಿ ಆರ್ ಗೆಟಿಂಗ್ ಹೆಟೆರೋಜೈಗಸ್ ಟಾಲ್. ಸೊ what type of the plants will be obtained in F1 generation? So all are tall. You can say tall plants are obtained in F1 generation. Tall plants. So write the genetic makeup of this progeny. Progeny genetic makeup is heterozygous. Ide big T ಮತ್ತೆ small t ಬರೆದು heterozygous tall ಅಂತ ಹೇಳಿ. All are heterozygous tall. ಹೆಟೆರೋಜೈಗಸ್ ಅಂತ ಹೇಳಿದ್ರೆ ಏನು, ಡಿಫರೆಂಟ್ ಅಲೀಲ್ಸ್, ಡಿಸಿಮಿಲರ್ ಪೇರ್ ಆಫ್ ಅಲೀಲ್ಸ್. ಸಿಮಿಲರ್ ಪೇರ್ ಆಫ್ ಅಲೀಲ್ಸ್ ಅಂತ ಹೇಳಿದ್ರೆ ಹೋಮೋಜೈಗಸ್ ಅಲೀಲ್ಸ್ಗಳಿವು. ಓಕೆನಾ? ನೆಕ್ಸ್ಟ್, 4 limbs of frogs, wings of birds and wings of bats, 4 limbs of lizard, pair them as analogous and homologous organs. Give reason for your pairing. ಈಗ ಇಲ್ಲಿ 4 ಕೊಟ್ಟಿದ್ದಾರೆ, ಅದರಲ್ಲಿ ನಾವು ಪೇರ್ ಮಾಡ್ಬೇಕು ಇವಾಗ. 4 limbs of frogs, wings of birds, wings of bat, 4 limbs of lizard. ಇದನ್ನ ಹೋಮಲಾಗಸ್ ಮತ್ತೆ ಅನಲಾಗಸ್ ಮಾಡಬೇಕು. ಸೊ ಫಸ್ಟ್ ನೋಡಿ, ಇಲ್ಲಿ 4 limbs of frogs ಇದೆ, ಒಂದು ವಿಂಗ್ಸ್ ಆಫ್ ಬರ್ಡ್ಸ್ ಅಂಡ್ ವಿಂಗ್ಸ್ ಆಫ್ ಬ್ಯಾಟ್. ಈ ಎರಡು ವಿಂಗ್ಸ್ ಆಗಿರೋದ್ರಿಂದ ಈಗ ನಾವು ಹೇಳ್ಬೋದು ಡೈರೆಕ್ಟ್ ಆಗಿ ದೇ ಆರ್ ಟಾಕಿಂಗ್ ಅಬೌಟ್ ದ ಸಿಮಿಲಾರಿಟಿ ಅಂಡ್ ಡಿಸಿಮಿಲಾರಿಟಿ. We can directly say, I'm just taking one more slide here. Wings of birds and the bats. So this is an example for analogous. ಇದು analogous example ಆಗಿರುತ್ತೆ. Okay, analogous ಯಾಕೆ ಅಂತ ಹೇಳ್ಬೋದು ಇವಾಗ ನಾವು? Yes, you can say then 4 limbs of frogs and lizards. Frogs and lizards are homologous. Okay, so you know that. ಸೊ ಇವಾಗ ಎರಡನ್ನ ಪೇರ್ ಮಾಡಿದ್ದೀವಿ, ಅಷ್ಟು ಬರೆದ್ರೆ ಸಾಕಾಗುತ್ತೆ ಅವ್ರು ಕೇಳಿರೋದು. ಓಕೆ, ಗಿವ್ ರೀಸನ್ ಫಾರ್ ಯುವರ್ ಆನ್ಸರ್. ಸೊ ರೀಸನ್ ಏನಿರುತ್ತೆ, ಹೋಮಲಾಗಸ್ ಮತ್ತೆ ಅನಲಾಗಸ್ ಆರ್ಗನ್ಸ್ಗಳಿಗೆ ಡಿಫ್ರೆನ್ಸ್ಗಳು ಬರೆದ್ರೆ ಸಾಕು. ಸೊ ಫಾರ್ ಎಕ್ಸಾಂಪಲ್, ಹೋಮಲಾಗಸ್ ಅಲ್ಲಿ ಡಿಫ್ರೆಂಟ್ ಆನ್ಸಿಸ್ಟ್ರಲ್ ರಾಕ್, ಸೊ ಡಿಫ್ರೆಂಟ್ ಅನಾಟಮಿಕಲ್ ಸ್ಟ್ರಕ್ಚರ್ ಪರ್ಫಾರ್ಮಿಂಗ್ ದ ಸೇಮ್ ಫಂಕ್ಷನ್. Here, even though they are having the common origin, but they are performing different function. ಬೇರೆ ಫಂಕ್ಷನ್ ಮಾಡ್ತಿದೆ ಅಂತ ಬರಿಬೇಕಾಗುತ್ತೆ. So you can write all those things. So I hope you got this. ಓಕೆ, ಎಲ್ಲ ಕ್ವಶನ್ಸ್ಗಳನ್ನ ಇನ್ನೊಂದ್ಸಲ ಪ್ರಾಕ್ಟೀಸ್ ಮಾಡಿ. ಓಕೆ, ಫಿಕ್ಸ್ಡ್ ಕ್ವಶನ್ಸ್ಗಳ ಜೊತೆ ನಾವು ನೆಕ್ಸ್ಟ್ ಸೀರೀಸಲ್ಲಿ ಬರ್ತೀವಿ. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.